ಮತ್ತೊಂದು ಸಲ ಎಲ್ಲರಿಗೂ ನಾನು ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಮಾಡ್ತಾ ನಾವು ಇವತ್ತು ಯಾವ ಇಂಟ್ರಡಕ್ಷನ್ ಸೆಷನ್ ಅನ್ನ ಮಾಡೋದಕ್ಕೆ ನಿಂತೀವಿ ಅಂದ್ರ 3 ಮತ್ತು 4 ರೇಖಿ 1 ಮತ್ತು 2 ಅಂತ ಏನ್ ಇರುತ್ತೆ ನೋಡ್ರಿ, ಅದು ಸೆಲ್ಫ್ ಸಲುವಾಗಿ ಅಂದ್ರೆ ನಮ್ಮ ಸಲುವಾಗಿ 21 ಡೇಸ್ ಮೆಡಿಟೇಷನ್ ಮಾಡ್ಬೇಕು ಅದಕ್ಕೆ, ಮತ್ತೆ ದೀಕ್ಷಾ ಸಮಾರಂಭ ಇದೆಲ್ಲಾನು ನಾವು ಸಂಪೂರ್ಣ ಕ್ಲಿಯರ್ ಮಾಡಿವಿ. ಇವತ್ತು ನಾವು ಸ್ಟಾರ್ಟ್ ಮಾಡ್ತಾ ಇರುವಂತದ್ದು ಯಾವುದು ರೇಖಿ 3 ಮತ್ತು 4. ಸೊ ಈ ರೇಖಿ 3 ಮತ್ತು 4 ಅಲ್ಲಿ ನೀವು ಏನೆಲ್ಲವನ್ನ ಕಲಿತ್ರಿ ಅನ್ನುವಂಥದ್ದು ಇವತ್ತು ನಾನು ಹೇಳೋದಿದೆ. ಬ್ರೀಫ್ ಆಗಿ ಹೇಳ್ತೀನಿ, ಒಂದೊಂದು ನಿಮಿಷದಲ್ಲಿ ಒಂದೊಂದು ಪಾಯಿಂಟ್ ಅನ್ನ ಹೇಳ್ತೀನಿ ನಾನು ನಿಮ್ಗೆ. 30 ದಿನಗಳ ಸತತ 1 ತಿಂಗಳ ಕೋರ್ಸ್ ಇದೆ. ಫಸ್ಟ್ ಮೈಂಡಿನಾಗ ಇಟ್ಕೋರಿ. ಇದು ನನ್ಗೆ ಯಾರೋ ಹೇಳ್ತಾರ ರೇಖಿ 3 ದಿನದಲ್ಲೇ ಕಲಿಸ್ತಾರ, 4 ದಿನದಲ್ಲೇ ಕಲಿಸ್ತಾರ, ಹಂಗೆ ನಾನು ಕಲ್ತಿದ್ದ. ಬಟ್ ನನ್ಗದು ಫಲಿತಾಂಶ ಕೊಟ್ಟೇ ಇಲ್ಲ. ನಾನು ಇಮಾನ್ದಾರ್ಲಿಂದ ಹೇಳತ್ತೀನಿ. ಇಲ್ಲಿ ಬೆಂಗಳೂರು ಮೈಸೂರು ಸೈಡ್ ಎಲ್ಲ ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ ಇದಾರೆ, ವರ್ಕ್ ಮಾಡ್ತಾರ. ಬಟ್ ಅವ್ರು ಕೊಡೋದು ಎಲ್ಲಿ ಅಂದ್ರೆ 3 ದಿನ ಕಲಿಸ್ತಾರ, 4ನೇ ದಿನ ಏನ್ ಮಾಡ್ತಾರ ಅಂದ್ರೆ ದೀಕ್ಷೆನ ಕೊಡ್ತಾರ. ಆ ರೀತಿ ನಾನು 2-3 ಗುರುಗಳ ಹತ್ರ ತಗೊಂಡ ನಂಗೆ ಏನೂ ರಿಸಲ್ಟ್ ಬಂದಿಲ್ಲ. ಕೊನೆಗೆ ನನಗೊಬ್ರು ಋಷಿಕೇಶ್ನ ಒಬ್ರು ಹಿಂದಿಯಲ್ಲಿ ನಡೆಸುವಂತ ರೇಖಿ ಮಾಸ್ಟರ್ ಒಬ್ರು ನನ್ಗೆ ಸಿಕ್ಕರು. ಅವರು ಕೆಲವೊಂದು ಟಿಪ್ಸ್ ಅನ್ನ ಹೇಳಿದ್ರು. ಜೊತೆಗೆ ಅವ್ರು ಏನ್ ಹೇಳಿದ್ರು, ಅಗರ್ ಆ ಪರಿವರ್ತನ್ ಕರ್ನಾ ಚಾಹತೆ, ನೀವು ಜೀವನದಲ್ಲಿ ಯಾರ್ದೋ ಜೀವನದಲ್ಲಿ ನೀವು ಪರಿವರ್ತನೆ ಮಾಡ್ತೀರಿ ಅಂದ್ರ 1 ತಿಂಗಳ ಕೋರ್ಸ್ ಸಂಪೂರ್ಣ ಮಾಡ್ರಿ. 21 ದಿವಸ ಅವ್ರಿಗೆ ಮೆಡಿಟೇಷನ್ ಕಲಿಸ್ರಿ, ಅದಾದ್ಮೇಲೆ ದೀಕ್ಷೆಯನ್ನ ಕೊಡ್ರಿ ಅಂದಾಗ ಅದನ್ನೇ ನಾನು ಫಾಲೋ ಮಾಡ್ತಾ 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 ಬಂದ. ಇವತ್ತು ನಂಬಲ್ಲಿ ಸುಮಾರು 130 ಜನ ನಾವು ರೇಖಿ ಮಾಸ್ಟರ್ಸ್ ಇದೀವಿ ನನ್ನ ಟೀಮ್ ನಲ್ಲಿ. 130 ಮೆಂಬರ್ಸ್ ಇರುವಂತ ಇಡೀ ಕರ್ನಾಟಕದ ದೊಡ್ಡ ರೇಖಿ ಟೀಮ್ ಅಂತ ಯಾರ್ದಾದ್ರೂ ಇದ್ರೆ ಅದು ನಂದೇ ಇದೆ. ಇದು ನಾನು ಹೆಮ್ಮೆಲಿಂದ ಹೇಳ್ತೀನಿ. ಸೊ ಹಾಗಾಗಿ 3 ಮತ್ತು 4 ಏನಾದ್ರೂ ನೀವು ಕಲ್ತ್ರ ನೀವು ಸಮೇತ ನನ್ನ ಟೀಮ್ ನ ಸದಸ್ಯರಾಗಿ ನೀವು ಕೆಲಸ ಮಾಡೋದಕ್ಕೂ ಸಮೇತ ನಾವಿಲ್ಲಿ ಅವಕಾಶವನ್ನ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ, ಈಗಾಗ್ಲೇ ನಿಮ್ಗೆ ಸೆಲ್ಫ್ ಹೀಲಿಂಗ್ ಬಗ್ಗೆ ಗೊತ್ತು. ರೇಖಿ 3 ಮತ್ತು 4 ನಲ್ಲಿ ಏನಾಗುತ್ತೆ ಅಂದ್ರೆ, ಫಸ್ಟ್ ನಾವು ಏನನ್ನ ನಿಮ್ಗೆ ಕಲಿಸ್ತೀವಿ ಅಂದ್ರೆ ಟಚ್ ಹೀಲಿಂಗ್ ಯಾವ ರೀತಿ ಮಾಡ್ಬೇಕು. ಈ ಟಚ್ ಹೀಲಿಂಗ್ ನ ಕೆಲವೊಂದು ಕಂಡೀಷನ್ಸ್ ಇವೆ. ಆ ಕಂಡೀಷನ್ ಅಲ್ಲಿ 1-2 ಮಾತ್ರ ನಿಮ್ಗೆ ಹೇಳ್ತೀನಿ. ಈಗ ನಾನು ಹೆಣ್ಮಗಳಿದ್ದೀನಿ ಅಂತ ತಿಳ್ಕೊರಿ. ನಾನು ಹೆಣ್ಮಗಳು ಟಚ್ ಹೀಲಿಂಗ್ ಅನ್ನ ಯಾರಿಗ್ ಮಾಡ್ಬೇಕು, ಯಾರಿಗ್ ಮಾಡ್ಬಾರ್ದು, ಮತ್ತೆ ಯಾರಿಗ್ ಯಾಕೆ ಮಾಡ್ಬಾರ್ದು, ಮತ್ತೆ ಯಾರಿಗ್ ಯಾಕೆ ಮಾಡ್ಬೇಕು ಅನ್ನುವಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ಇದ್ರ ಜೊತೆಗೆ ಕೆಲಸ ಮಾಡ್ತಾವ್. ಈಗ ನಾನು ಹೆಣ್ಮಗಳಿದ್ದೀನಿ, ನಾನು ಟಚ್ ಹೀಲಿಂಗ್ ನಾನು ಯಾರಿಗ್ ಮಾಡ್ಬೇಕಂದ್ರ ನನ್ನ ಯಜಮಾನ್ರಿಗೆ, ನನ್ನ ಮಕ್ಕಳಿಗೆ, ನನ್ನ ತಂದೆ ತಾಯಿ ಜೊತೆಗೆ ಎಲ್ಲ ಹೆಣ್ಮಕ್ಳಿಗೆ ಮಾಡ್ಬೇಕು. ಉಳಿದ ಯಾವ ಗಂಡು ಮಕ್ಕಳಿಗೂ ಸಮೇತ ನಾನ್ ಟಚ್ ಹೀಲಿಂಗ್ ಮಾಡಂಗಿಲ್ಲ. ಇದು ನನ್ಗೆ ನನ್ ಗುರುಗಳು ಕೊಟ್ಟಿರುವಂತ ಕಂಡೀಷನ್. ಸೊ ನಾನು ನಿಮ್ಗೂ ಸಮೇತ ಅದೇ ಕಲಿಸ್ತೀನಿ. ನೀವು ಟಚ್ ಹೀಲಿಂಗ್ ಮಾಡ್ಬೋದು ಅಂತ ಹೇಳಿ ನಾಳೆ ಏನಾದ್ರೂ ಎಡವಟ್ ಮಾಡ್ಕೊಂಡ್ರೆ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಇವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಮೊಟ್ಟ ಮೊದಲು ನಾವು ನೋಡ್ತೀವಿ. ಎಲ್ಲಾರು ಡೈರಿ ಮತ್ತೆ ಪೆನ್ ಏನಾದ್ರೂ ಇಟ್ಕೊಂಡಿರಿ. ಬಹಳ ಮಹತ್ವದ ಅಂಶಗಳನ್ನ ಹೇಳ್ತೀನಿ. ಎಲ್ಲಾದ್ರೂ ನಿಮ್ಗೆ ನಂದೆಲ್ಲ ಟೀಮ್ ಇದ್ದವ್ರೆಲ್ಲಾರು ತಗೊಂಡ್ ಕೂಡ್ತಾರೆ. ಯಾರು ನಮ್ಮ ಡೈರಿ ಪೆನ್ ಇಲ್ದೇನೆ ಒಬ್ರು ಕೂಡಂಗಿಲ್ಲ. ಪ್ರತಿಯೊಬ್ರು ತಗೋತಾರೆ. ಯಾರು ಹೊಸಬ್ರು ಇದ್ರೆ ನೀವು ತಗೋರಿ. ಯಾಕಂದ್ರೆ ಸಾಕಷ್ಟು ಪಾಯಿಂಟ್ಸ್ ಗಳು ಬರ್ತಾವೆ. ಎಲ್ಲಾದ್ರೂ ನಿಮ್ಗೆ ಕನ್ಫ್ಯೂಷನ್ ಇದ್ರೆ ಎಲ್ಲಕ್ಕ ಲಾಸ್ಟ್ ನಿಮ್ಗೆ 10 ನಿಮಿಷ ನಾವು ಟೈಮ್ ಕೊಡ್ತೀವಿ. ಕ್ವಶನ್ ಅಂಡ್ ಆನ್ಸರ್ ನನಗ್ ಮಾಡ್ಬೋದು, ನೀವು ಪ್ರಶ್ನೆಗಳನ್ನ ಕೇಳ್ಬೋದು, ನಾನ್ ನಿಮ್ಗೆ ಆನ್ಸರ್ ಅನ್ನ ಮಾಡ್ತೀನಿ. ಸೊ ಹಾಗಾಗಿ ಫಸ್ಟ್ ನೀವು ಡೈರಿ ಮತ್ತು ಪೆನ್ ಅನ್ನ ತಗೋರಿ. ಒಂದೊಂದು ವಿಷಯಗಳನ್ನ ಬರಿತಾ ಹೋಗ್ರಿ. ಅದ್ರ 1 ಮಂತ್ ಕೋರ್ಸ್ ನಲ್ಲಿ ಮೇಡಮ್ ನಮ್ಗೆ ಏನ್ ಕಲಿಸ್ತಾರ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗ್ಬೇಕು. ಮತ್ತೆ ಇದ್ರ ಟೈಮಿಂಗ್ ಹೇಳ್ತೀನಿ ನೋಡ್ರಿ. ಬೆಳಿಗ್ಗೆ 5ರಿಂದ 6 ಗಂಟೆ ನಡೆಯುತ್ತೆ ರೇಖಿ. ರೇಖಿ ರಾತ್ರಿ ಮಾಡಂಗಿಲ್ಲ ನಾನು. ರಾತ್ರಿ ಯಾಕೆ ಮಾಡೋದಿಲ್ಲ ನಾನು ಅಂದ್ರೆ, ರಾತ್ರಿ ನಮ್ದು ಬೇರೆ ಬೇರೆ ಕೆಲಸ ಇರುತ್ತೆ. ಬೆಳಗ್ಗೆ ಯಾಕೆ ಮಾಡ್ತೀವಿ ಅಂದ್ರೆ ಅದ್ರದ್ದು ಹಿಂದೆ ಒಂದು ಕಾರಣ ಇದೆ. ನಸುಕಿನ ಜಾವದಲ್ಲಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಪಾಸಿಟಿವ್ ಡೋಪಮೈನ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ಆ ಪಾಸಿಟಿವ್ ಡೋಪಮೈನ್ ರಿಲೀಸ್ ಆಗುವಂತ ಸಂದರ್ಭದಲ್ಲಿ ನಾವೇನ್ ಅಫರ್ಮೇಶನ್ಸ್ ಕೊಡ್ತೀವಿ, ಮೆಡಿಟೇಷನ್ ಏನ ಮಾಡ್ತೀವಿ ನೋಡ್ರಿ, ಅದು ಏನಾಗುತ್ತೆ ಅಂದ್ರೆ ಬಹಳಷ್ಟು ಪವರ್ಫುಲ್ ಆಗಿ ವರ್ಕ್ ಮಾಡುತ್ತೆ. ನಸುಕಿನ ಜಾವದಲ್ಲಿ 1 ದಿನದ ಮೆಡಿಟೇಷನ್ ಇದೆ ನೋಡ್ರಿ, ಅದು ಖಾಲಿ ಬೇರೆ ಹೊತ್ತಲ್ಲಿ ಮಾಡುವಂತ 10 ಧ್ಯಾನಗಳಿಗೂ ಸಮ ಇರುತ್ತೆ. 10 ಮಾಡೋದಷ್ಟೇ, ನಸ್ಕಿನಾಗ 1 ಮಾಡೋದಷ್ಟೇ. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಏನ್ ಬೆನಿಫಿಟ್ ಆಗುತ್ತೆ ಅಂದ್ರೆ, ನಸ್ಕಿನಾಗ ಹೇಳೋದ್ ಕಲ್ತ್ ಬಿಡಿದ್ರಿ. ಯಾರ್ಯಾರಿಗೆ ನಸ್ಕಿನಾಗ ಹೇಳೋ ಸಮಸ್ಯೆ ಇದೆ ಹೇಳ್ರಿ. ಯಾರ್ಯಾರಿಗೆ ಅನ್ಸದ್ ನಸ್ಕಿನಾಗ ಏನ್ ಹೇಳ್ಬೇಕ್ರಿ? ಬೀದರ್ ಭಾಷೆ ನಸ್ಕಿನಲ್ಲಿ ಅಂದ್ರೆ ಇನ್ನ ಕತ್ಲಿ ಇದ್ದಾಗ ಯಾರ್ಯಾರಿಗೆ ಸಮಸ್ಯೆ ಇದೆ. ಹಾ ನೋಡ್ರಿ, ಇಲ್ಲಿ ಫ್ರೀ ಆಗಿ ನಿಮ್ಗೆ ಎಬ್ಸುವಂತದ್ ಕಲಿಸ್ತೀವಿ ನಾವು. 1 ಟ್ರಿಕ್ ಹೇಳ್ಕೊಡ್ತೀವಿ. ಅದು 1 ಕಲ್ತ್ರಿ ನೋಡ್ರಿ, ನಸ್ಕಿನ ನೀವ್ ಹೇಳಲ್ಲ, ಉಳ್ದವ್ರೆಲ್ಲಾರು ನಿಮ್ಗೆ ಎಬ್ಸ್ತಾರ. ಆ ಒಂದ್ ಸಿಸ್ಟಮ್ ಏನಿದೆ ನೋಡ್ರಿ, ಅದು ನಮ್ಮ ಹತ್ರ ಇದೆ. ಸೊ ಹಾಗಾಗಿ ನಸುಕಿನ ಜಾವದಲ್ಲಿ ನಮ್ ಕೋರ್ಸ್ ಅನ್ನ ನಡೀತದ. ನಾನು ಇದನ್ನ ಚಾಲೆಂಜ್ ಆಗಿ ನೀವು ಯಾವ ರೀತಿ ತಗೋಬೇಕು, ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಬೇಕು ಅನ್ನುವಂಥದ್ದನ್ನ ಕಲಿಸ್ತೀವಿ. ಸೊ ಸೆಕೆಂಡ್ 1 ಇದೆ ನೋಡ್ರಿ, ಡಿಸ್ಟನ್ಸ್ ಹೀಲಿಂಗ್ ಅನ್ನ ಯಾವ ರೀತಿ ಮಾಡ್ಬೇಕು. ಡಿಸ್ಟನ್ಸ್ ಹೀಲಿಂಗ್ ಅಂದ್ರ, ನೀವು ಎಕ್ಸಾಂಪಲ್ ನೀವ್ ಯಾರೋ ಬೆಂಗಳೂರಿನಾಗ ಇದ್ರಿ, ಯಾರಿಗೋ ಒಬ್ರಿಗೆ ಅಮೆರಿಕಾದಾಗ ನಿಮ್ಗೆ ಹೀಲಿಂಗ್ ಕೊಡೋದಿದೆ ಅಂತ ತಿಳ್ಕೊರಿ. ನಿಮ್ಗೆ ಫೋನ್ ಬಂತು ಏನಂದ್ರೆ ಅವ್ರಿಗೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ಯಾರ, ನಿಮ್ ರಿಲೇಷನ್ ಇದೆ.
ಸೊ ನೀವು ಇಲ್ಲೇ ಕುಂತು ಅವ್ರಿಗೆ ಹೀಲಿಂಗ್ ಅನ್ನ ಮಾಡ್ಬೋದು. 1.2 ಸೆಕೆಂಡ್ ನಮಗೇನಾದ್ರೂ ಆ ಮಾಹಿತಿಯನ್ನ ನೀವು ಕಳಿಸಿದ್ರೆ ಸಂಪೂರ್ಣ ಉಚಿತವಾಗಿ 1 ನಯಾ ಪೈಸೆನೂ ಹೀಲಿಂಗ್ ತಗೊಳ್ಳೋದಿಲ್ಲ ನಾವು. ನಾನಾಗ್ಲಿ ನಂದು ಇಡೀ ಟೀಮ್ದವ್ರು ಯಾರು ನಿಮ್ಮ ಹತ್ರ ದುಡ್ಡು ತಗೊಳ್ಳೋದಿಲ್ಲ. ಸಂಪೂರ್ಣ ಉಚಿತವಾಗಿ ಇಡೀ ಟೀಮ್ ನಿಮ್ಗೆ ಹೀಲಿಂಗ್ ಅನ್ನ ಕೊಡೋದಕ್ಕೆ ರೆಡಿ ಇರುತ್ತೆ. ಅದು ಎರಡನೇದು ಯಾವ್ದಂದ್ರೆ ಡಿಸ್ಟನ್ಸ್ ಹೀಲಿಂಗ್. ಡಿಸ್ಟನ್ಸ್ ಹೀಲಿಂಗ್ ಅಂದ್ರ ಶಾರೀರಿಕವಾಗಿ ಅವ್ರು ದೂರ ಇರ್ತಾರ, ಬಟ್ ನಾವು ವರ್ಕ್ ಅನ್ನ ಮಾಡ್ಬೋದು. ಸೊ ಸೆಕೆಂಡ್ ಒನ್. ಆನಂತರ ಥರ್ಡ್ ಒಂದ್ ಇದೆ ನೋಡ್ರಿ, ಯೂನಿವರ್ಸಲ್ ಹೀಲಿಂಗ್. ಯೂನಿವರ್ಸಲ್ ಹೀಲಿಂಗ್ ಅಂದ್ರ ನಮಗೆ ಯೂನಿವರ್ಸ್ ಕೆಲವರಿಗೆ ಸಪೋರ್ಟ್ ಮಾಡುತ್ತೆ, ಕೆಲವರಿಗೆ ಸಪೋರ್ಟ್ ಮಾಡೋದಿಲ್ಲ. ನಿಮ್ಗೆ ಗೊತ್ತದಲ್ಲ ಇದು ವಿಷಯ? ವಿಶ್ವಶಕ್ತಿ, ವಿಶ್ವ ಇದೆ ನೋಡ್ರಿ, ಪರಮಾತ್ಮನ ಶಕ್ತಿ ಅಂತೀವಿ ನೋಡ್ರಿ, ವಿಶ್ವಶಕ್ತಿ. ಅದು ಕೆಲವರಿಗೆ ನೇರವಾಗಿ ಸಪೋರ್ಟ್ ಮಾಡುತ್ತೆ, ಕೆಲವರಿಗೆ ಮಾಡೋದಿಲ್ಲ. ಯಾರಿಗ್ ಸಪೋರ್ಟ್ ಮಾಡುತ್ತೆ, ಯಾರಿಗ್ ಸಪೋರ್ಟ್ ಮಾಡೋದಿಲ್ಲ ಅನ್ನುವುದಕ್ಕೆ ಮೇನ್ ಕಾರಣ ಯಾವ್ದಿರುತ್ತೆ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ನಡೀತಾ ಇರುವಂತ ಪಾಸಿಟಿವ್ ಎನರ್ಜಿ ಮತ್ತು ನೆಗೆಟಿವ್ ಎನರ್ಜಿ. ಸೊ ಹಾಗಾಗಿ ನಾವು ಈ ಹೀಲಿಂಗ್ ನಲ್ಲಿ ವಿಶ್ವದ ಜೊತೆಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗುವಂತ ಆಪ್ಷನ್ ಇದೆ. ಸೊ ಇದು ಒಂದು ಯೂನಿವರ್ಸಲ್ ಹೀಲಿಂಗ್. ಎಲ್ಲಾರು ಬರ್ಕೋತಾ ಇದ್ದೀರಿ ಅಂತ ಅನ್ಕೊಂಡಿನಿ. ಯಾರು ಬರೀಲತ್ತೀರಿ ಎಲ್ಲ? ಹಾ, ನಿಮ್ಗೆ ಏನಾದ್ರು ಡೌಟ್ಸ್ ಕ್ವಶನ್ಸ್ ಇದು ನಂಗೆ ಕೇಳಬೇಕಂದ್ರೆ ನೀವು ಬರೀಬೇಕು, ಬರ್ದ್ರೆ ನಿಮ್ಗೆ ಗೊತ್ತಾಗ್ತು. ಓಕೆ, ಎಸ್. ಅಂಡ್ ನೆಕ್ಸ್ಟ್ ಒನ್ ಇದೆ ನೋಡ್ರಿ, ಪಾಸ್ಟ್ ಲೈಫ್ ಹೀಲಿಂಗ್ ಅಂತ ಹೇಳಿ. ಪಾಸ್ಟ್ ಲೈಫ್ ಅಂದ್ರ ಈ ಹಿಂದಿನ ಕಾರ್ಮಿಕ್ ಅಕೌಂಟ್ ಗಳಿವೆ ನೋಡ್ರಿ, ನನ್ ಜೊತೆಗೆ ಕನೆಕ್ಟ್ ಆಗ್ಯಾವ. ಇದು ನೀವು ನಂಬೋದು ಬಿಡೋದು ಸೆಕೆಂಡ್ರಿ. ಬಟ್ ಇಲ್ಲೆಲ್ಲರೂ ಯಾರ್ಯಾರು 29 ಮೆಂಬರ್ಸ್ ನನ್ನ ಎದುರಿಗೆ ನೀವು ಕುಂತೀರಿ ಅಂದ್ರ ನೀವು ಪೂರ್ವ ಜನ್ಮವನ್ನ ಕುರಿತು ನಂಬಿಕೆ ನಿಮ್ ಹತ್ರ ಇದೆ ಅಂತ ನಾನು ಅನ್ಕೊಂಡಿನಿ. ನಾನ್ ನಂಬಿದ್ದೀನಿ, ನಿಮ್ಗೆ ನಂಬಿಕೆ ಇದೆ ಅಂತ. ಎಸ್. ಸೊ ಹಾಗಾಗಿ ನಮ್ಮ ಪೂರ್ವ ಜನ್ಮದ ಕಾರ್ಮಿಕ್ ಅಕೌಂಟ್ ಇವೆ ನೋಡ್ರಿ, ಆ ಅಕೌಂಟ್ ನಲ್ಲಿ ನೆಗೆಟಿವ್ ಎನರ್ಜಿ ಏನಾದ್ರೂ ಹಿಡ್ಕೊಂಡಿತ್ತಂದ್ರ ಈ ಜನ್ಮದಲ್ಲಿ ನೀವ್ ಎಷ್ಟೇ ಪ್ರಯತ್ನ ಮಾಡ್ತಾ ಇದ್ದೀರಿ, ಇಲ್ಲಿ ಏನ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ರಿ, ಹಗ್ಲು ರಾತ್ರಿ ದುಡಿತಾ ಇದ್ರಿ, ಸಕ್ಸಸ್ ಇಲ್ಲ ನಿಮ್ಗೆ. ಯಾರ್ದೋ ಜೊತೆಗೆ ನೀವು ಬಹಳ ಚೆನ್ನಾಗಿದ್ರಿ ಮತ್ತು ಅವ್ರು ನಿಮ್ದ ವೈರಿಯಾಗಿ ನಿಮ್ಗ ಕಾಡ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದ್ರೆ ಪೂರ್ವ ಜನ್ಮ ಜೊತೆಗಿರುವಂತ ಕನೆಕ್ಷನ್. ಅದು ತಾಯಿ ಮೂಲಕನೂ ಬಂದಿರ್ಬೋದು, ತಂದೆ ಮೂಲಕನೂ ಬಂದಿರ್ಬೋದು, ಅಥವಾ ಮತ್ತೆ XYZ ಯಾರ ಜೊತೆಗಾದ್ರೂ ಬಂದಿರುತ್ತೆ. ಸೊ ಇಲ್ಲಿ ಪೂರ್ವ ಜನ್ಮದ ಒಂದು ವಿಚಾರವನ್ನ ನಿಮ್ಗೆ ಹೇಳಿ ನಾನು ಮುಂದೆ ಬರ್ತೀನಿ. ಏನು ಅಂದ್ರ ನಿಮ್ಗೆ ಗೊತ್ತಿರ್ಲಿ, ಇವತ್ತು ನಾವು ಹಾಸ್ಪಿಟಲ್ ಅಲ್ಲಿ ನೋಡ್ತೀವಿ, ತಾಯಿಗೆ ಅವಳು ಗರ್ಭಧಾರಣೆ ಮಾಡಿದ್ಮೇಲೆ ಇಡೀ 9 ತಿಂಗಳಕಿಗೆ ಶುಗರ್ ಟೆಸ್ಟ್ ಮಾಡ್ತಾರ, ಗೊತ್ತದಲ್ಲ? BP ಟೆಸ್ಟ್ ಮಾಡ್ತಾರ, ಶುಗರ್ ಟೆಸ್ಟ್ ಮಾಡ್ತಾರ, ಆಕಿಗೆ ಏನು ಇರೋದಿಲ್ಲ. ಬಟ್ ಹುಟ್ಟಿರುವಂತ ಮಗುವಿಗೆ ಶುಗರ್ ಬಂದದ, ಎಲ್ಲಿಂದ ಬತ್ ಹೇಳ್ರಿ ನಾನು? ತಾಯಿಗಿದ್ರೆ ಮಗುವಿಗೆ ಬರ್ಬೇಕಲ್ಲ, ಮಗುವಿಗೆ ಪಾಸ್ ಆಗ್ಬೇಕಲ್ಲ. ತಾಯಿಗೂ ಇಲ್ಲ, ತಂದಿಗೆ, ಇಡೀ ಅವ್ರ ಖಾನ್ದಾನ್ದಾಗ ಯಾರಿಗೂ ಇಲ್ಲ. ಇಡೀ ಅವ್ರ ವಂಶಾವಳಿಯಲ್ಲಿ ಯಾರಿಗೂ ಸಮೇತ ಶುಗರ್ ಇಲ್ಲ. ಆ ಅವತ್ತೇ ದಿನ ಹುಟ್ಟಿರುವಂತ ಮಗುವಿಗೆ ಶುಗರ್ ಇದೆ ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ಈಗ ನೀವು ತಲೆಗಿಟ್ಕೋರಿ, ಪಾಸ್ಟ್ ಲೈಫ್ ಅಲ್ಲಿ ಆ ಏನ್ ಆತ್ಮ ಇರುತ್ತೆ ನೋಡ್ರಿ, ಅದು ಶುಗರ್ ಪೇಷಂಟ್ ಇದ್ದು ನೊಂದು 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 ಅದೇ ಪವರ್ ಅನ್ನ ಇಟ್ಕೊಂಡು ಅದು ಶರೀರ ಬಿಟ್ಟಿರುತ್ತೆ. ಸೇಮ್ ಫ್ರೀಕ್ವೆನ್ಸಿ ತಗೊಂಡು ಗರ್ಭವನ್ನ ಪ್ರವೇಶ ಮಾಡುತ್ತೆ, ಇಲ್ಲಿ ಬಂದು ಮತ್ತೆ ಅದು ಮುಂದುವರಿಯುತ್ತೆ. ಸೊ ನಾವು ರೇಖೆಯಲ್ಲಿ ಬಹಳಷ್ಟು ಚಮತ್ಕಾರಗಳನ್ನ ನೋಡಿವಿ. ಇಂಥ ಪೇಷಂಟ್ ಗಳಿಗೆ ಮತ್ತೆ ಇಂಥ ಮಕ್ಕಳಿಗೂ ಸಮೇತ ನಾವು ಹೀಲಿಂಗ್ ಮಾಡಿದ್ದು ಸಾಕಷ್ಟು ಉದಾಹರಣೆಗಳು ಇವೆ. ಸೊ ಹಾಗಾಗಿ ಪಾಸ್ಟ್ ಲೈಫ್ ನಲ್ಲಿ ಇವತ್ ಸಕ್ಸಸ್ ಆಗ್ಬೇಕು, ನೀವು ಆಗ್ತಾ ಇಲ್ಲ ಅಂದ್ರ ಅದಕ್ಕೆ ಅದೇ ಕನೆಕ್ಷನ್ ಇದೆ. ಇದು ಮಾತ್ರ ನೀವು ನೆನ್ಪಿಟ್ಕೋರಿ. ಪ್ರತಿಯೊಬ್ಬರಿಗೂ ಸಕ್ಸಸ್ ಆಗ್ಬೇಕಂತಿದೆ, ನನ್ಗೂ ಇದೆ, ನಿಮ್ಗೂ ಇದೆ. ನಾನ್ ಆಗ್ತಾ ಇದ್ದೀನಿ, ನೀವ್ ಯಾಕೆ ಆಗ್ತಾ ಇಲ್ಲ ಅಂದ್ರ ನನಗಿದೆಲ್ಲ ರಹಸ್ಯ ಗೊತ್ತಾಯ್ತು. ನಾನು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಯಾವ್ದ್ ಮಾಡ್ತಾ ಬಂದಿದ್ದ, ಯಾವ್ದ್ ಮಾಡ್ಬಾರ್ದಿತ್ತು, ಇದು ಎಲ್ಲಾನು ಕ್ವಶನ್ಸ್ ಗಳು ಮಾಡ್ತಾ ಮಾಡ್ತಾ ಕಲಿತಾ ಕಲಿತಾ ನನ್ ಮೇಲೆ ನಾನ್ ಪ್ರಯೋಗವನ್ನ ಮಾಡ್ಕೋತಾ ಬಂದಾಗ ನನ್ಗೇನ್ ರಿಸಲ್ಟ್ ಬಂತ್ ನೋಡ್ರಿ. ಆ ನಂತರ ನನಗೆ ನನ್ ಗುರು ಕೊಟ್ಟಿರುವಂತ ಪರ್ಮಿಷನ್ ಮೇಲೆ ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಹಾಗಾಗಿ ನಿಮಗೂ ಸಮೇತ ಪಾಸ್ಟ್ ಲೈಫ್ ಇಂದ ಒಂದಲ್ಲ ಒಂದು ಏನಂತಾರ ನೋಡ್ರಿ, ಕಾಡಿಸುವಿಕೆ, ಪೀಡಿಸುವಿಕೆ, ತೊಂದರೆ ಆಗೋದು, ಅಥವಾ ನಿಮ್ಗೆ ಇನ್ನೊಂದು ಹೇಳ್ತೀನಿ ನೋಡ್ರಿ, ನಿಮ್ದು ಆಫೀಸಲ್ಲಿ ಜಾಸ್ತಿ ಸಲ ಆಗುತ್ತೆ. ಅವ್ರ ಎಲ್ಲಾರ ಜೊತೆಗೆ ಚಂದ ಇರ್ತಾರ, ನಿಮ್ಗೆ ಸೇರಲ್ಲ ಅವ್ರು. ಎಲ್ಲಾರಿಗೆ ದೇವ್ರು ಇರ್ತಾರ, ಬಟ್ ನಿಮಗ್ ಮಾತ್ರ ಕಟ್ಟು ವೈರಿ ಆಗಿರ್ತಾರ. ಹೋಗ್ಲಿ, ಮನೆಯಲ್ಲಿ ಮಕ್ಕಳು ನೋಡ್ರಿ ಎಲ್ಲಾರ ಜೊತೆಗೆ ಚಂದ ಇರ್ತಾರ, ತಾಯಿ ಜೊತೆಗೂ ಅಥವಾ ತಂದೆ ಜೊತೆ ವೈರಿ ಆಗಿರ್ತಾರ. ಅವ್ರಿಗೆ ಕಂಡ್ರಿ ಇವ್ರಿಗೆ ಆಗೋದಿಲ್ಲ. ಯಾಕಂದ್ರೆ ಇದು ಪಾಸ್ಟ್ ಲೈಫ್ ಜೊತೆಗಿರುವ ಸಂಬಂಧ ಇರುತ್ತೆ. ನಾವು ರೇಖೆಯ ಮೂಲಕ ಅದನ್ನ ಹೀಲ್ ಮಾಡ್ಬೋದು, ಅದನ್ನ ಚೇಂಜ್ ಮಾಡ್ಬೋದು. ಅದಾದ ನಂತರ ನೇಚರ್ ಹೀಲಿಂಗ್. ನೇಚರ್ ಹೀಲಿಂಗ್ ಅಂದ್ರೆ ಏನು ಅಂದ್ರ, ನೀವು ಏನಾದ್ರೂ ಸುಮ್ನೆ ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ, ಬಹಳ ದೊಡ್ಡ ಗ್ರೇಟ್ ಮಹಾನ್ ಗುರುಗಳಾಗೋದೇನ್ ಬೇಕಾಗಿಲ್ಲ ನಿಮ್ಗೆ ಇಲ್ಲಿ. ಜಸ್ಟ್ ನೀವ್ ಒಂದ್ ಗಾರ್ಡನ್ ಅನ್ನ ಮಾಡಿದ್ರಿ ನಿಮ್ ಮನೆ ಮುಂದ, ಆ ಗಾರ್ಡನ್ ಬೆಳಿತಾ ಇಲ್ಲ ಕರೆಕ್ಟ್ ಆಗಿ, ಅಥವಾ ನೀವು ಅವು ಹೂ ಹತ್ತುತ್ತವ, ಮತ್ತೇನೋ ರೋಗ ರುಜಿನ ಬರುತ್ತೆ, ಹುಳಗಳು ಹಿಡಿಯೋದು ಇದಿರ್ಲ. ಸೊ ಅವುಗಳಿಗೂ ಸಮೇತ ನಾವು ಹೀಲಿಂಗ್ ಅನ್ನ ಮಾಡ್ಬೋದು. ನಮ್ ಸುತ್ತ ಇರುವ ಪರಿಸರಕ್ಕೂ ಸಮೇತ ನಾವು ಹೀಲಿಂಗ್ ಅನ್ನ ಮಾಡಿ ಸುರಕ್ಷಿತವಾಗಿ ಇರ್ಬೋದು. ಅದಾದ ನಂತರ ವಾಟರ್ ಅಂಡ್ ಫೈರ್ ಹೀಲಿಂಗ್ ಅಂದ್ರೆ ನೀರಿಗೂ ಮತ್ತು ಬೆಂಕಿಗೂ ಸಮೇತ ನಾವು ಹೀಲಿಂಗ್ ಮಾಡ್ಬೋದು. ನಿಮ್ಗೆ ಗೊತ್ತಾ?
ಬಹಳಷ್ಟು ಸಲ ನಾವು ಯೋಚನೆಯನ್ನು ಮಾಡ್ತೀವಿ. ಇವತ್ತು ನಮ್ಮ ಪಂಚಭೂತಗಳಲ್ಲಿ ಎಲ್ಲಾನು ಹಾಳಾಗಿದೆ. ನೆನಪದ ನಿಮ್ಗ? ಜಲತತ್ವ ಇದೆ ನೋಡ್ರಿ. ನಮ್ಮ ಮನುಷ್ಯರು ಎಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿಗಳು, ಮಹಾತ್ಮರು, ಇವರೆಲ್ಲ ಶರಣರು, ಸಂತರು, ಅವ್ರು ಒಟ್ಟು ಎಲ್ಲಾ ಹಾಳು ಮಾಡ್ಬಿಟ್ಟಾರ. ಫ್ಯಾಕ್ಟ್ರಿಗಳೆಲ್ಲ ಅವ್ರದೇ ಇವೆ. ಅಷ್ಟು ನೀರ್ವೈದ್ ಎಲ್ಲಿಗ್ ಬಿಡ್ತಾರ? ನದಿಗ್ ಬಿಡ್ತಾರ. ಜಲತತ್ವ ಸರ್ವನಾಶ ಮಾಡ್ಬಿಟ್ಟಾರ. ಅವ್ರಿಗೆ ಏನ್ ಕ್ವಶನ್ ಅಬ್ಜೆಕ್ಷನ್ ಮಾಡಂಗಿಲ್ಲ. ನಾವೆಲ್ಲ ಸಾಮಾನ್ಯರು. ಒಂದು ಭೂಮಿ ಇದೆ ನೋಡ್ರಿ. ಭೂಮಿ ಎಲ್ಲಾನು ಹಾಳಾಗ್ತಾ ಇದೆ. ಈಗ್ಲೂ ನೀವು ನೋಡ್ತಾ ಇದ್ರಿ. ನಿಮ್ ಗೊತ್ತಾ, ನಮ್ಮ ಭೂಮಿಯ 1/3 ಭಾಗ ಇದೆ ನೋಡ್ರಿ ಬರೀ ಕಸದಿಂದ ತುಂಬಿದೆ ಅಂತ. ಅಷ್ಟು ಕಸ ಇದೆ. ನೀವು ನನ್ ಬೀದರ್ ಸಣ್ಣ ಜಿಲ್ಲೆ ಅಂತ ಹೇಳ್ತಾರ, ಬೀದರ್ ಹೊರಗೆ ಹೋದ್ರ ಮಿನಿಮಮ್ ಅರ್ಧ ಕಿಲೋಮೀಟರ್ ಇದೆ ನೋಡ್ರಿ ಬರೀ ಕಸ ಹಾಕುವಂತ ಪ್ರದೇಶವನ್ನ ತಯಾರು ಮಾಡ್ಯಾರ. ಬರೀ ಬೀದರ್ದಿದು ಅದಂದ್ರ ಉಳ್ದಿದ್ದೇನಿದೆ ಯೋಚನೆ ಮಾಡ್ರಿ. ಅಂದ್ರೆ ಭೂಮಿನೂ ಸಮೇತ ನಾವೆಲ್ಲಾರ ಕೈ ಜೋಡಿಸಿದೇವ್, ಹಾಳ್ ಮಾಡ್ಲಕ್ಕೆ ನಿಂತೀವಿ ಅಂತ ತಿಳ್ಕೊರ್ ನೀವು. ಯಾರೇನ್ ಮಾಡ್ತಾರ ನೋಡಮ್ ಆ ಮೈಂಡಿಗೆ ಬಂದ್ ನಿಂತೀವಿ. ವಾಯು ತತ್ವನು ಹಾಳಾಗಿದೆ. ನಿಮ್ ಗೊತ್ತಲ್ಲ, ಎಲ್ಲಾ ವಾಹನಗಳು ಮತ್ತೊಂದು ಈವನ್ ಆಕಾಶಕ್ಕೂ ಬಿಟ್ಟವ್ರಲ್ಲ ನಾವು. ಆಕಾಶಕ್ಕೂ ಏನ್ ಮಾಡ್ಬೇಕು ಎಲ್ಲಾನು ಮಾಡಿವಿ. ಇವತ್ ಏನಾದ್ರೂ ಪ್ಯೂರ್ ಅಂತ ಉಳ್ದದ, ಸಾಕ್ಷಿಯಾಗಿ ಒಳ್ಳೇದಂತ ಉಳ್ದದಂದ್ರ ಒಂದೇ ಒಂದ್ ಉಳ್ದದ್ ಬೆಂಕಿ. ಬೆಂಕಿಗೆ ಯಾರು ಹಾಳ್ ಮಾಡ್ಲಕ್ ಸಾಧ್ಯನೇ ಇಲ್ಲ. ನೀವು ಹಾಳ್ ಮಾಡ್ಲಕ್ ಹೋಗ್ರಿ ನಿಮಗ್ ಬಿಡಲ್ಲದು. ಟಚ್ ಮಾಡ್ಲಿಕ್ಕೆ ಕೊಡೋದಿಲ್ಲ. ಅದಕ್ಕೆ ಅದು ಒಂದೇ ಉಳ್ಕೊಂಡು. ಸೊ ಹಾಗಾಗಿ ಇವತ್ತು ಅಗ್ನಿಹೋತ್ರ ಮಾಡೋದು, ಹೋಮ ಮಾಡೋದು, ಇದೆಲ್ಲ ಕಾರಣ ಏನಂದ್ರ ಪವಿತ್ರವಾಗಿ ಉಳಿದಿರುವಂತ ಅದು ಒಂದೇ ತತ್ವ ಇದೆ ನೋಡ್ರಿ, ಅದು ನಮ್ಗೆ ಸಪೋರ್ಟ್ ಮಾಡ್ಬೇಕು. ನಮ್ಮ ಔರಾ ಇರುತ್ತೆ ನೋಡ್ರಿ, ನೆಗೆಟಿವ್ ಔರಾನ ಕ್ಲಿಯರ್ ಮಾಡೋದಕ್ಕೆ ಅಗ್ನಿ ತತ್ವ ನಮ್ಗೆ ಸಹಾಯ ಮಾಡುತ್ತೆ. ಅದಕ್ಕೆ ನಮ್ ಟ್ರೈನಿಂಗ್ ನಲ್ಲಿ ಅಗ್ನಿ ತತ್ವದು ಬಹಳಷ್ಟು ವರ್ಕ್ ಗಳನ್ನ ನಾವು ಮಾಡ್ತೀವಿ. ಸೊ ಇದೆಲ್ಲ ಪ್ರಾಕ್ಟಿಕಲ್ ನಡೆಯುತ್ತೆ, ನೆನ್ಪಿಟ್ಕೋರಿ. ರೇಖೆಯಲ್ಲಿ ಸಾಕಷ್ಟು ಪ್ರಾಕ್ಟಿಕಲ್ ಕ್ಲಾಸ್ ಅನ್ನ ಮಾಡ್ತೀವಿ ನಾವು. ವಾಟರ್ ಹೀಲಿಂಗ್ ಯಾವ ರೀತಿ ಮಾಡ್ಬೇಕು ನಾವು, ಪ್ರತಿಯೊಂದನ್ನು ಸಮೇತ ಬರುತ್ತೆ. ಅದಾದ ನಂತರ ಮತ್ತೆ ಬರುತ್ತೆ ನೋಡ್ರಿ ಪಾಸಿಟಿವ್ ಎನರ್ಜಿ ಹೀಲಿಂಗ್. ಅಂದ್ರೆ ನಮ್ಮ ಎದುರಿಗೆ 100% ನೆಗೆಟಿವ್ ಮೈಂಡೆಡ್ ಜನ ಇರ್ಲಿ, ಬಟ್ ನಾನ್ ಯಾವ ರೀತಿ ಪಾಸಿಟಿವ್ ಆಗಿರ್ಬೇಕು ಅಂತ. ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ನಿಮ್ಮ ಆಫೀಸ್ ನಲ್ಲಿ ಅಥವಾ ನಿಮ್ದು ಯಾರೋ ಒಬ್ರು ಬಾಸ್ ಇದ್ದಾರೆ, ಅವ್ರಿಗೂ ನಿಮ್ಗೂ ಅಡ್ಜಸ್ಟ್ಮೆಂಟ್ ಇಲ್ಲ. ಎಲ್ಲಾ ಕಡೆ ಅದ ಇದು ಸಮಸ್ಯೆ. ಗೊತ್ತದ ನಿಮ್ಗ? ಯಾರ್ಯಾರು ಆಫೀಸ್ ನ ಕೆಲಸ ಮಾಡತ್ತೀರಿ ನೋಡ್ರಿ, ಅಲ್ಲಿ ಒಂದು ಪ್ರಾಣಿ ಅದ, ನಿಮ್ಗೂ ಅದಕ್ಕ ಆಗಲ್ಲ. ಯಾರ ಇರ್ಬೋದು, ಪ್ರತಿಯೊಂದ್ ಜಾಗಕ್ಕೆ ಹೋಗ್ರಿ. ನಮ್ ಸಲೇನ್ ದೇವ್ರ ತಯಾರಿ ಮಾಡಿಟ್ಟನಂತ ತಿಳ್ಕೊರ್, ಖತರ್ನಾಕ್ ಅವ್ರು. ಸೊ ಅವರ ಎನರ್ಜಿ ನಿಮಗೆ ಡಿಸ್ಟರ್ಬ್ ಮಾಡ್ಬಾರ್ದಂದ್ರ ನೀವ್ ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ನಿಮ್ಮನ್ನ ನೀವು ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ರೇಖಿ ನಿಮ್ಗೆ ಸಪೋರ್ಟ್ ಮಾಡಿ. ನೀವ್ ಅವ್ರ ಸರಿ ಜಂಗಿ ಕುಸ್ತಿ ಆಡೋದ್ ಬೇಡ. ನೀವು ಅವ್ರಿಗೆ ಏನು ಮಾಡ್ಬೇಡ, ನೀವು ಸುಮ್ನೆ ಇದ್ ಬಿಡ್ರಿ. ನೀವು ಯಾವ ರೀತಿ ಸುರಕ್ಷಿತವಾಗಿರ್ಬೇಕು. ರೇಖಿಯಲ್ಲಿ ಮಾಡೋದು ಏನು ಅಂದ್ರ ಜಾಸ್ತಿ ಸೆಲ್ಫ್ ಮೇಲೆ ವರ್ಕ್ ಮಾಡ್ತೀವಿ ನಾವು. ಆ ನಂತರ ಮತ್ತೆ ಸೆಕೆಂಡ್ ಒನ್ ಕೆಲಸವನ್ನ ಮಾಡ್ತೀವಿ. ಸೊ ಹಾಗಾಗಿ ಪಾಸಿಟಿವ್ ಎನರ್ಜಿಯನ್ನ ಯಾವ ರೀತಿ ನಾವು ಸ್ವೀಕಾರ ಮಾಡ್ಬೇಕು. ಅವ್ರು ಎಷ್ಟೇ ಏನೇ ಮಾಡಿದ್ರು ಸಮೇತ ನಾವು ಮಾತ್ರ ಅಲುಗಾಡದಂತೆ ಇರ್ಬೇಕು. ಆ ಒಂದು ಮೈಂಡ್ ಸೆಟ್, ಆ ಒಂದು ಮೆಡಿಟೇಷನ್ ಇದೆ ನೋಡ್ರಿ, ಇದೆಲ್ಲ ನಿಮ್ಗೆ ಕಲಿಸ್ತೀವಿ. ಅದಾದ ನಂತರ ಪೈಸಾ ಬೋಲ್ತಾ ಹೇ, ಗೊತ್ತದ ನಿಮ್ಗೆ? ಯಾರ್ಯಾರು ನಂಬ್ತೀರಿ ಹೇಳ್ರಿ ದುಡ್ಡು ಮಾತಾಡ್ತದಂತ? 100% ಮಾತಾಡ್ತದ. ಮಾತಾಡ್ಸೋ ಕೆಪಾಸಿಟಿ ಬೇಕಾದಕ್ಕಷ್ಟೇ. ನೀವು ತಿಳ್ಕೊಬೇಡ್ರಿ, ಮನುಷ್ಯರ್ ಮಾತಾಡಲ್ಲ, ಈಗ ದುಡ್ಡು ಮಾತಾಡ್ತದ. ನಮ್ ಜನರ ಭ್ರಮೆ ಇದೆ ಏನು ಅಂದ್ರೆ ದುಡ್ಡು ಕಡಿಗೆ ಹೋಗಲ್ಲ. ಯಾರು ಹೇಳ್ತಾರ ನಿಮ್ಗೆ ಹೇಳ್ರಿ ನೀವು? ದುಡ್ಡೇ ಕಡಿಗೆ ಹೋಗ್ಲತ್ತದ, ಮನುಷ್ಯರಿ ಹಿಂದ್ ಬಿದ್ದಾರ. ಶ್ರೀದೇವಿ ಹೂಗಾರ ಇವತ್ ಯಾಕೆ ಇಟ್ ಲೆವೆಲ್ದಾಗ ಬಂದಾಳಂದ್ರ ಗಳಿಸ್ಲತ್ತಾಳ, ಬರ್ಲತ್ತದ, ಏನೋ ಒಂದ್ ಕಾಣ್ಲತ್ತದ. ಎಲ್ಲರೂ ಯವ್ವ ಗುರುಗಳಾದ್ರು, ಅವ್ರಾದ್ರು, ಇವ್ರ 4 ವರ್ಷದಿಂದ ಶ್ರೀದೇವಿ ಹೂಗಾರ ಯಾರಿಗೂ ಗೊತ್ತಿರ್ಲಿಲ್ಲ. ಸೊ ಅದಕ್ಕೆ ಹೇಳ್ತೀನಿ ನೋಡ್ರಿ, ಇನ್ಕಮ್ ಜನರೇಟ್ ಮಾಡೋದ್ ಮಾಡ್ರಿ ನೀವು. ಮನಿ ಮ್ಯಾಗ್ನೆಟ್ ಆಗೋದ್ ಹೆಂಗ ಅಂತ ಹೇಳಿ ಇಲ್ಲಿ ಕಲಿಸ್ತೀನಿ ನಾ ನಿಮ್ಗೆ. ನಂದು ಉದ್ದೇಶ ಏನಿದೆ ಅಂತ ಹೇಳ್ತೀನಿ ನೋಡ್ರಿ. ಯಾವಾಗ್ಲೂ ನನ್ನ ಟೀಮ್ನವ್ರಿಗೆ ಹೇಳ್ತೀನಿ. ನಾಗೇಶ್ ಸರ್ ಇದ್ದಾರೆ, ಶಿಲ್ಪಾ ಮ್ಯಾಮ್ ಇದ್ದಾರೆ. ನಂದು ಒಂದ್ ಡ್ರೀಮ್ ಇದೆ ನೋಡ್ರಿ. ನೀವೆಲ್ಲ ಹೆಂಗಂತ ಅನ್ಕೋತೀರಿ ಗೊತ್ತಿಲ್ಲ. ನಾನೇನ್ ಅನ್ಕೋತೀನಿ ಅಂದ್ರ, ಒಂದು ದಿವ್ಸ ನಾವು ರಸ್ತೆಗ್ ಬಂದ್ರ ನಮ್ ರಸ್ತೆ ಬ್ಲಾಕ್ ಆಗ್ಬೇಕು. ಆ ಲೆವೆಲ್ದೊಳಗ್ ಬೆಳಿಬೇಕು. ಈಗ ನೋಡ್ರಿ, ನರೇಂದ್ರ ಮೋದಿ ಅವರು ದೊಡ್ಡ ದೊಡ್ಡ ಲೀಡರ್ಸ್ ಎಲ್ಲ ಬಂದ್ರ ರಸ್ತೆಗಳು ಬ್ಲಾಕ್ ಮಾಡ್ತಾರ, ಗೊತ್ತಲ್ಲ? ಒಂದ್ ರೂಟ್ ಪೂರಾ ಕ್ಲೋಸ್ ಆಗ್ತದ ಅವ್ರ ಸಲ. ಹಂಗ ಒಂದಿನ ನಾವು ಹೋಗುವಾಗ ಕ್ಲೋಸ್ ಆಗ್ಬೇಕದು. ಯಾರು ಬರ್ಬಾರ್ದು. ಫುಲ್ ಎಲ್ಲಾ ಕಡೆ ಬ್ಯಾನರ್ ಇರ್ಬೇಕು, ಬರ್ಲತ್ತಾರ ಟ್ರೈನರ್ ಅಂತ. ಆ ಲೆವೆಲ್ದೊಳಗ್ ಬೆಳಿಬೇಕಂತೀವಿ. ಈಗ ನೋಡ್ರಿ, ಮನುಷ್ಯಾಗ ಹೊಟ್ಟೆ ಕಿಚ್ಚ ಯಾಕೆ ಬರ್ತದ ಹೇಳ್ರಿ? ಒಬ್ಬರ ಬಲ್ ಬಹಳ ದುಡ್ಡಿದೆ, ಉಳ್ದವ್ರ ಬಲ್ ಇಲ್ಲ. ಉಳ್ದವ್ರ ಟೆನ್ಷನ್ ಅವ್ರಿಗೆ ನೋಡ್ ಆಗ್ತದೆ. ನಾನ್ತೀನಿ ಎಲ್ಲರ ಬಲ್ ಇದ್ರೆ ಎಷ್ಟ್ ಭಾರಿ ಇರ್ತದ, ಎಷ್ಟ್ ಚಂದ ಇರ್ತದ. ಎಲ್ಲಾರ ಹತ್ರ ಆಡಿ ಮರ್ಸಡೀಸ್ ಅವ ಅಂತ ತಿಳ್ಕೊರ್, ತಲಿ ಕೆಡ್ಸ್ಕೊತದ ಮನುಷ್ಯ. ಸೊ ಅದಕ್ಕೆ ಹೇಳ್ತೀನಿ, ಮತ್ತ ಆ ಸಾಮರ್ಥ್ಯ ನಮ್ಮ ಹತ್ರ ಇದೆ. ನೀವ್ ಹಿಂಗ್ ಅನ್ಕೋಬೇಡ್ರಿ, ಮೇಡಮ್ ನೀವು ಟ್ರೈನರ್ ಆಗಿರಿ ನಿಮ್ಗ್ ಮಾತ್ರ ಸಾಧ್ಯದಾರ್ರಿ. ಇಲ್ಲ, ನಾನು ಝೀರೋಲಿಂದಾನೇ ಬಂದಿನಿ. ಒಂದ್ ಹೊತ್ತಿನ ಊಟನೂ ಸಿಕ್ತಿಲ್ಲ ನಮ್ಗ್ ಒಂದ್ ಟೈಮಿಗೆ. ಇವತ್ ಈ ಲೆವೆಲ್ನಾಗ ಬಂದಿನ. ಕಾರಣ ಏನು ಅಂದ್ರೆ ನಾನ್ ಪ್ರಯತ್ನವಾದಿ. ಯಾವಾಗ್ಲೂ ಸಕಾರಾತ್ಮಕ ಯೋಚನೆಯನ್ನ ಮಾಡಕಿ. ನನ್ ಬಲ್ ಒಂದ್ ಪಾಯಿಂಟ್ ಅನ್ನ ಇಟ್ಕೊಂಡಿನಿ. ಯಾವಾಗ ನೋ ಅಂತ ಹೇಳ್ತಾರ ನೋಡ್ರಿ, ನನ್ಗ ನೆಕ್ಸ್ಟ್ ಆಪ್ಷನ್ ಅದಂತ ತಿಳ್ಕೊಂಡಿನ. ನಾ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಯಾರಾದ್ರೂ ನನ್ನೊಂದ್ ಕೆಲ್ಸಕ್ಕೆ ನಾ ಫೋನ್ ಮಾಡದ ಅವ್ರು ಆಗೋದಿಲ್ಲ ಅಂದ್ರೆ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದ್ರೆ ಅವ್ರು ಆಗೋದಿಲ್ಲ ಅಂದ
ಕಾರಣಕ್ಕೆ ನಾ ಇನ್ನೊಬ್ಬರನ್ನ ಸರ್ಚ್ ಮಾಡ್ತೀನಿ ಅಂದ್ರೆ ಮಾಡೋದಿಲ್ಲ. ಸೊ ಹಾಗಾಗಿ ನಾನು ಇವತ್ತೇ ಶಿಲ್ಪಾ ಮ್ಯಾಮ್ ಒಂದ್ ಮಾತು ಹೇಳ್ದೆ, ಮ್ಯಾಮ್ ಹೆಂಗ್ ಮಾಡ್ಬೇಕ್ರಿ? ನಾನ್ ಹೇಳ್ದ ತರಕಾರಿ ಮಾರ್ಕೆಟ್ನೊಳಗ ಡೈಮಂಡ್ ಹುಡ್ಕೋ ಕೆಲಸ ಮಾಡ್ಲತ್ತೀವಿ ನಾವು. ಕಷ್ಟ ಆಗದೆ, ಈಸಿ ಅಂತ ತಿಳ್ಕೊಳ್ಳೋದಿಲ್ಲ ಫೀಲ್ಡ್, ಕಷ್ಟ ಆಗೋದೆ, ಬಟ್ ಅಸಾಧ್ಯ ಇಲ್ಲ. ಮತ್ ಯಾವಾಗ್ಲೂ ಒಂದು ಉದಾಹರಣೆನ ನಾನು ನಿನ್ನೆ ಮೊನ್ನೆ ಕೊಟ್ಟಿನಿ ನೋಡ್ರಿ. ಏನು ಅಂದ್ರ, ನೀವು ಮಹಾಭಾರತವನ್ನ ಏನಾದ್ರೂ ಓದಿದ್ರ ಕೌರವರು ಎಷ್ಟು ಜನ ಇರ್ತಾರ ಹೇಳ್ರಿ? 101. ಹಾ, 101. 101 ಕೌರವರು ಇರ್ತಾರ, ಪಾಂಡವರು ಎಷ್ಟಿರ್ತಾರ? ಓನ್ಲಿ 5 ಮೆಂಬರ್ಸ್. ಗೆಲುವು ಯಾರ್ದಾಗ್ತದೆ ಹೇಳ್ರಿ? ಹಾ, ನಾನು ಪಾಂಡವ್ರೆ ಮ್ಯಾಮ್. ಯಾವಾಗ ಎಸ್ ನಾನು ಯಾವಾಗ ಈ ಫೀಲ್ಡ್ ನಾಗ ಬಂದ ನೋಡ್ರಿ, ನನಗೊಬ್ಬರು ಹಿಂಗೆ ಕೇಳಿದ್ರು, ಒಬ್ರಲಿಂದ ಏನ್ ಮಾಡೋದಾಯ್ತದ್ರಿ? ಒಬ್ರಲಿಂದ ಏನಾಗಲ್ಲ, ಜಗತ್ತೆಲ್ಲ ಹಾಳಾಗ್ಲತ್ತದ, ನೀವ್ ಒಬ್ರು ಮಾಡಿ ಏನ್ ಮಾಡೋರಿದ್ರಿ ಮೇಡಮ್? ಸುಮ್ನೆ ಯಾಕೆ ಹೈರಾಣ ಆಗ್ಲತ್ತೀರಿ? ಇರ್ಲಾಕ್ ಒಬ್ಬ ಮಗ ನಾ ಶಿವಾನ್ ಸುಕೂನ್ ಸರಿ ಉಂಡಿರಲ್ರಿ. ನನ್ಗೂ ಗೌರ್ಮೆಂಟ್ ಜಾಬ್ ಇದೆ, 70,000 ಪೇಮೆಂಟ್ ಇದೆ, ನಮ್ಮ ಮನೆಯವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ದಾಗ ಇದ್ದಾರೆ, ಅವ್ರು ಎಲ್ಲಾ ಚಂದ ಇದೆ. ಹುಚ್ಚದ ನನ್ಗೆ ಈ ಫೀಲ್ಡ್ ನಾಗ ಏನಾದ್ರು ಮಾಡ್ಕೊಡ. ಸೊ ಹಾಗಾಗಿ 5 ಜನ ಪಾಂಡವರು ಗೆಲ್ತಾರಂದ್ರ ಸತ್ಯಕ್ಕೆ ಜಯ ಇದೆ ಅಂತ ಅರ್ಥ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ಯಾವಾಗ್ಲೂ ಭಯ ಪಡ್ಬೇಡ್ರಿ ಅಂತ. ನೀವು ಪಾಂಡವರಿದ್ರಿ, ಮತ್ತೆ ನಿಮ್ದು ಈಗ ಸುತ್ತ 34 ಮೆಂಬರ್ಸ್ ಕುಂತೀರಿ ನೋಡ್ರಿ, ನೀವು ಒಬ್ಬೊಬ್ರೆ ಹೋರಾಟ ಮಾಡ್ಲತ್ತೀರಿ, ನಿಮ್ ಸುತ್ತ 101 ಕೌರವರೇ ಹರ. ನಿಮ್ಗೆ ಯಾಕೆ ತಲೆ ಕೆಡ್ತದ, ಯಾಕೆ ಟೆನ್ಷನ್ ಆಗ್ತದ ಅಂದ್ರೆ, ಏಟಂದ್ ಪಡೆದಾಡ್ತದ ಮನುಷ್ಯ, ಒಂದ್ ಮನುಷ್ಯ ಹೇಳ್ರಿ ನೀವು. ನಾನ್ ಅಂತೀನಿ ನಮ್ದು ಗ್ರೂಪ್ ಮಾಡಮ್, ನಮ್ದು ಎಲ್ಲ ಒಗ್ಗಟ್ಟಾಗರ್, ನಾವು ಒಟ್ಟಾಗರ್. ನಮ್ ದೊಡ್ಡ ಸಮಸ್ಯೆ ಏನು, ಪಾಸಿಟಿವ್ ಮೈಂಡೆಡ್ ಅಥವಾ ಜ್ಞಾನಿಗಳದಂದ್ರ ನಮ್ಮ ಹತ್ರ ಒಗ್ಗಟ್ಟಿಲ್ಲ. ಒಬ್ಬೊಬ್ರೆ ಹೋರಾಟ ಮಾಡತ್ತೀವಿ. ಶ್ರೀದೇವಿಗ್ ಗೊತ್ತಾ, ಶ್ರೀದೇವಿ ಒಬ್ಬಕಿನೇ ಹೋರಾಟ. ನಾಗೇಶ್ ಸರಿಗೆ ಗೊತ್ತಾ, ನಾಗೇಶ್ ಸರ್ ಒಬ್ರೇ ಬಡದಾಡ್ಲತ್ತಾರ ಪೂರ ದಾವಣಗೆರೆ ತುಂಬಾ ಹೋರಾಟ. ಎಲ್ಲಿಂದ ಆಗ್ತದ ಹೇಳ್ರಿ ಒಬ್ಬೊಬ್ರಲಿಂದ? ಏನು ಆಗೋದಿಲ್ಲ. ಪಾವರ್ ಜಾಸ್ತಿ ಆಗೋದು ಎಲ್ಲಿ ಅಂದ್ರೆ ಟೀಮ್ ನಲ್ಲಿ. ಅದಕ್ಕೆ ಇದು ಒಂದು ಟೀಮ್ ವರ್ಕ್ ಆಗಿ ನಾನು ಇದನ್ನ ಕ್ರಿಯೇಟ್ ಮಾಡೀನಿ. ನಂಗೆ ಪ್ರತಿ ದಿನಾನು ಫೋನ್ ಬರ್ತಾವ, ಮೇಡಮ್ 1 to 1 ದಾಗ ರೇಖಿ ಕಲ್ಸಿರಲಿ. ರೇಖಿ ಇವತ್ತಿಗೂ 1 to 1 ದಾಗ ಯಾರಿಗೂ ಕಲ್ಸಿಲ್ಲ ನಾ. ಸ್ಪೆಷಲ್ ಕೇಸ್ಗಳು ಬಂದಾಗ ಅವ್ರಿಗೆ ಮಾಡ್ಲೇಬೇಕು ಅಂತ ಹೇಳಿ ಮೊದ್ಲೇ ನಾವ್ ಏನಾದ್ರು ಡಿಸೈಡ್ ಮಾಡಿದೀವಿ, ಒಪ್ಕೊಂಡ್ರೆ ಮಾತ್ರ 1 to 1 ದಾಗ ಕಲಿಸ್ತೀನಿ, ಅಂದ್ರೆ ಟೋಟಲಿ ಕಲ್ಸೋದ್ ರೇಖಿ ಗ್ರೂಪ್ ನಲ್ಲಿ ಮಾತ್ರ ಕಲಿಸ್ತೀನಿ. ಸೊ ಹಾಗಾಗಿ ನಿಮ್ಮನ್ನ ನೀವು ಅಬಂಡನ್ಸ್ ಅಂದ್ರ, ನಿಮ್ಮಲ್ಲಿ ಸಂಪತ್ತನ್ನ ಇರ್ಲಿಲ್ಲ ಅಂದ್ರ, ನಿಮ್ಮ ಒಳಗಿನ ಜ್ಞಾನ ಸಂಪತ್ತು ಇರ್ಬೋದು, ಯಾವ್ದೇ ಸಂಪತ್ತು ಇರ್ಬೋದು, ಅದೆಲ್ಲ ಝೀರೋ ಇದೆ ಅಂತ ತಿಳ್ಕೊರಿ. ಇವತ್ತಿನ ಕಟು ಸತ್ಯ. ಇದನ್ನ ಯಾವ ರೀತಿ ನಾವು ಬಿಲ್ಡ್ ಮಾಡೋದು? ಇಲ್ಲಿ ರೇಖೆ ಅಷ್ಟೇ ಕಲ್ಸೋದಿಲ್ಲ, ಈ ರೇಖೆ ಜೊತೆ ಸಾಕಷ್ಟು ವಿಷಯಗಳು ಬರುತ್ತೆ. 3-4 ಇದೆ ನೋಡ್ರಿ. ಹೋದ್ ಸಲ ಅಂತೂ 45 days ನಡೆದ್ ನಮ್ದು. 30 days ಮುಗಿಸ್ಬೇಕಿತ್ತು, 15 ದಿನ ಎಕ್ಸ್ಟ್ರಾ ಕಲ್ಸಿನ. ಎಲ್ಲಾನು ಹೇಳೋಣ ಕಲ್ಸೋಣ. ಬಹಳ ಒಳ್ಳೆ ರಿಸಲ್ಟ್ ಇದೆ ಹೋದ್ ಬ್ಯಾಚ್. ಸೊ ಅದಾದ ನಂತರ ಅಫರ್ಮೇಶನ್ಸ್ ಗಳನ್ನ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಬೇಕು, ಯಾವ ರೀತಿ ಹೇಳ್ಬೇಕು ನಿಮ್ಗೆ ಹೇಳ್ತೀನಿ ನೋಡ್ರಿ. ಇಲ್ಲಿ ನಮ್ದೊಬ್ರು ಕಿರಣ್ ಸರ್ ಇದ್ದಾರೆ. ನಾನು ಇವತ್ತಿಗೂ ನನ್ ಬಹಳಷ್ಟು ಖುಷಿ ಆಗೋದು ಏನು ಅಂದ್ರ, ಕರೆಕ್ಟ್ 6 ಗಂಟೆಗೆ ಅವ್ರದ್ದು ಅಫರ್ಮೇಶನ್ 1000 ಮುಗ್ದಿರ್ತವ್. 1000 ಮಾಡ್ತಾರ ಅವ್ರು. 1000 ಮಾಡಿ ನಂಗೆ ಪ್ರತಿ ದಿನಾನು ಅಪ್ಡೇಟ್ ಮಾಡಿ ಫೋಟೋ ಹಾಕ್ತಾರ. 1000 ಕಂಪ್ಲೀಟ್ ಮಾಡ್ತಾರ. ಅಂದ್ರೆ ಅಫರ್ಮೇಶನ್ ಮಾಡೋದ್ರಿಂದ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಆಕ್ಟಿವ್ ಆಗುತ್ತೆ, ಪಾಸಿಟಿವ್ ಆಗುತ್ತೆ. ಈಗ ನಾನ್ ಒಂದ ಎಕ್ಸಾಂಪಲ್ ಅನ್ನ ಹೇಳ್ತೀನಿ ನೋಡ್ರಿ. ನಾವ್ ಇಷ್ಟು ವರ್ಷ ಏನ್ ಅನ್ಕೋತ್ ಬಂದೀವಿ, ಸ್ಪೆಷಲಿ ಹೆಣ್ಮಕ್ಳು, ನಮ್ಮ ಹಣೆ ಬರ್ ಚಂದಿಲ್ಲ. ಯಾರ್ಯಾರು ಅನ್ಕೊಂಡಿರಿ? ಗಂಡ ನೆಟ್ಟಗ್ ಸಿಕ್ಕಿಲ್ಲ, ನಮ್ಮ ಅತ್ತಿ ಏನ್ ನಂದೇ ಪಾಲಿ ಕುಂತಿಳೇನೋ, ನಮ್ಮ ಇದನ್ ಹಿಂಗೆ ಮಾಡುದನು, ಎಲ್ಲಾನು ನುಂಗ್ ನೀರ್ಕೊಂಡು ಇನ್ ಗಂಡ ಹುಚ್ಚ ಸಿಕ್ಕಿನ ಕಡಿಂದು, ಅವ್ರೇ ಎಲ್ಲಾ ಮನಿ ತುಂಬ್ಕೊಂಡು ಇದ್ದಿ ಅವ್ರಿ ಇವೆಲ್ಲಾ ಏನ್ ಎನರ್ಜಿ ಇದೆ ನೋಡ್ರಿ, ಇದು ಯಾವ ಲೆವೆಲ್ದಾಗ ಬೆಳೆಸ್ತದ ಹೇಳ್ರಿ ನಿಮ್ಗೆ? ಯಾವ ಲೆವೆಲ್ದಾಗ ಬೆಳೆಸ್ತದ? ನೆಗೆಟಿವ್ ಆಗಿ ಬೆಳೆಸ್ತದ ನೋಡ್ರಿ. ಹಂಗ ಅನ್ಕೋತ್ ಎಷ್ಟ್ ಅಂದಿರ್ ನೋಡ್ರಿ, ಅಟ ಹಂಗೆ ಆಗ್ಯದದು. ಈಗ ಅನ್ರಿ ನೀವು, ನನ್ ಜೀವನ್ ಬಾಳ ಚೆನ್ನಾಗಿದೆ, ನನಗ್ ನಾ ಹೇಳ್ತೀನಿ ನೋಡ್ರಿ, ನಾನ್ ಬಹಳ ಮಹಾರಾಣಿ ಅಂತ ತಿಳ್ಕೊತೀನಿ ನೋಡ್ರಿ. ನನ್ ಯಾವತ್ತು ಹಿಂಗ್ ಫೀಲ್ ಮಾಡ್ಕೊಳ್ಳೋದಿಲ್ಲ. ನನ್ ಕುಂತ್ರು ಮಹಾರಾಣಿ ತರ ಕೂಡ್ತೀನಿ, ಎದ್ರು ಸಮೇತ. ಎಲ್ಲಾ ನಂದ್ ಆಟಿಟ್ಯೂಡ್ ಇವೆ ನೋಡ್ರಿ, ಅದು ಪೂರ್ತಿ ಎಲ್ಲಾನು ಟ್ರೈನರ್ ತರಾನೇ ಇದೆ. ನಾನು ಈಗೀಗ ನನ್ ತವ್ರ ಮನಿಗ್ ಮಾತಾಡಿದ್ರು ನಮ್ ಕಾಕ ಅಂತಾರ, ಮಗ ಇದು ಕ್ಲಾಸ್ ಮಾಡ್ಲತ್ತಿಲ್ಲ, ತವ್ರ ಮನಿಗ್ ಫೋನ್ ಮಾಡಿದಿ, ಆರಾಮ್ಸೆ ಮಾತಾಡ್ಲಕ್ಕೆ ಬರಲ್ಲ. ರೂಢಿ ಆಗ್ಬಿಟ್ಟದ್, ಪೂರ್ತಿ ರಕ್ತದಾಗೆ ಅದು ಸೇರ್ಬಿಟ್ಟದದು. ಅದು ಕಾಮನ್ ಭಾಷೆ ಮರ್ತೇ ಬಿಟ್ಟಿನ. ಇನ್ನ ಏನಾದ್ರು ಹೊಡೆದ್ರೆ ನಮ್ ದಾನೇಶ್ವರಿಗೆ ಒಬ್ಬಕಿಗೆ ಆಡ್ತೀನಿ ಕಾಮನ್ ಭಾಷೆ, ಇಲ್ದ್ರ ಬರೀ ಆ ಟ್ರೈನಿಂಗ್ ಬರ್ತಾವ ಒಳಗೆಲ್ಲ. ಅವ್ರಿಗೆ ಅವ್ರ ಏನಾರ ಕ್ಲಿಕ್ ಕೊಟ್ರ ಟೆನ್ಷನ್ದು ಅದು ಹೇಳಕ್ ಶುರು ಮಾಡಕ್ಕಿನೇನ. ಕಾರಣ ಏನು ಅಂದ್ರೆ, ನಾ ಇದೇ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರಿಗೆ ಅನಿಸ್ತದ ಈ ರೀತಿ ನಮ್ ಜೀವನ ಪರಿವರ್ತನೆ ಆಗ್ಬೇಕಂತ? ಎಸ್ ನೋಡ್ರಿ, ನಾವು ಭೂಮಿಗ್ ಬಂದೀವಿ, ಏನಾದ್ರೂ ಒಂದ್ ಮಾಡ್ಬೇಕಲ್ಲ, ಯಾರಿಗಾದ್ರೂ ಸಪೋರ್ಟ್ ಮಾಡ್ಬೇಕಲ್ಲ. ನೋಡ್ರಿ ಹಿಂಗೆ ಬಂದ್ ಹಿಂಗೆ ವಾಪಸ್ ಹೋದೇವ್ ನೋಡ್ರಿ, ಯಾರಿಗೇನ್ ಕಾಣಿಕೆ ಕೊಟ್ಟಂಗಾಯ್ತು?
ಮಾನವ ಸಮಾಜ ಜೀವಿ ಅಂತ ಹೇಳಿ ಹೇಳ್ತಾನೆ ಡಾರ್ವಿನನ ವಿಕಾಸವಾದ ಸಿದ್ಧಾಂತದಲ್ಲಿ. ಮತ್ ಸಮಾಜದೊಳಗೆ ಉಳಿದು ಸಮಾಜಕ್ಕೆ ಏನು ಕಾಣಿಕೆ ಕೊಡ್ಲಿಲ್ಲ ಅಂದ್ರ ಸಮಾಜ ಹೆಂಗ, ಥ್ಯಾಂಕ್ ಯು, ಸಮಾಜ ಹೆಂಗ ನೆನ್ಪಿಡ್ತದ ಹೇಳ್ರಿ? ನಾವು ಅಂಬೇಡ್ಕರ್ ಯಾಕೆ ನೆನ್ಪ್ ಮಾಡ್ತೀವಿ? ತನ್ನ ಸಲಿಂದ ಏನು ಮಾಡಿಲ್ಲ, ಇಡೀ ಜಗತ್ತಿನ ಸಲಿಂದ ಮಾಡಿದ್ರು ಅವ್ರು. ವಿಶ್ವ ಜ್ಞಾನ ರತ್ನ ಅಂತೇಳಿ ಅನ್ಸ್ಕೊಂಡ್ರು. ವಿವೇಕಾನಂದ್ರಿಗೆ ಯಾಕ ನಾವು ಪೂಜೆ ಮಾಡ್ತೀವಿ ಹೇಳ್ರಿ? ಅವ್ರ ತನ್ನ ಸಲಿಂದ ಏನೂ ಮಾಡ್ಲಿಲ್ಲ. ನಾನ್ ಅಂತೀನಿ ನೀವು ನಿಮ್ ಸಲಿಂದನೂ ಮಾಡ್ರಿ, ಸಮಾಜಕ್ಕೂ ಮಾಡ್ರಿ. ಎರಡು ಪಾರ್ಟ್ ಗಳನ್ನ ನಾವು ಮಾಡ್ಬೋದು ಒಬ್ಬ ಟ್ರೈನರ್ ಆಗಿ. ಅದಕ್ಕೆ ನಾನು ಹೇಳ್ತೀನಿ ರೇಖಿ 3 ಮತ್ತು 4 ಆದ್ಮೇಲೆ ನಾನೇ ನಿಮಗ್ ಪರ್ಮಿಷನ್ ಕೊಡ್ತೀನಿ, ರೇಖಿ 1 ಮತ್ತು 2 ಹೇಳುವಂತ ಮಾಸ್ಟರ್ ಆಗ್ಬೋದು ನೀವು. ಎಷ್ಟೋ ಜನರ ಜೀವನವನ್ನ ನೀವು ಚೇಂಜ್ ಮಾಡ್ಬೋದು. ಅದಕ್ಕೆ ಬೇಕಾಗಿರೋ ಎಲ್ಲಾ ಕಂಟೆಂಟ್ ಕೊಡ್ತೀವಿ, ಪೂರ್ತಿ ಸಪೋರ್ಟ್ ಮಾಡ್ತೀವಿ, ನಿಮಗೆ ಏನ್ ಬೇಕೆಲ್ಲ. ಬಟ್ ನೀವು ಸೋಷಿಯಲ್ ವರ್ಕ್ ಮಾಡ್ಬೇಕು, ಫ್ರೀ ಮಾಡಂಗಿಲ್ಲ. ಇದನ್ನ ಹೇಳ್ತೀನಿ, ಗಳಿಸ್ಬೇಕು ನೀವು ಅದ್ರ ಮೇಲೆ. ಹಂಗಂತೀರಿ ಇದು ಬಿಸ್ನೆಸ್ ಮಾಡ್ರಿ ಅಂತ ಹೇಳ್ತಾ ಇಲ್ಲ, ಬಟ್ ನಿಮ್ದು ನಡಿಬೇಕಲ್ಲ. ಬರೀ ನೀವು ದುಡ್ಡು ತಗೊಂಡಿಲ್ಲ ಅಂತ ತಿಳ್ಕೊರಿ, ಪ್ರವಚನ ಆಯ್ತದ ಅದು, ಗೊತ್ತಾ? ಟ್ರೈನಿಂಗ್ ಆಗಲ್ಲ ದುಡ್ಡು ತಗೊಂಡಿಲ್ಲ ಅಂದ್ರ. ಪ್ರವಚನ ಆಯ್ತದ. ಪ್ರವಚನ ಏನ್ ಮಾಡ್ತದ? ಜನ ಟೈಮ್ ಪಾಸಿಗೆ ಕೇಳ್ತದ, ಆಸಕ್ತಿಯಿಂದ ಕೇಳೋದಿಲ್ಲ. ಆಸಕ್ತಿಯಿಂದ ಯಾವಾಗ ಜನ ಕೇಳ್ತದಂದ್ರ ಅವ್ರ ಕೈಲಿಂದ ಒಂದಿಟ್ಟು ನಮ್ಮ ಅಕೌಂಟ್ನಾಗ ಬರ್ಬೇಕು. ಅದು ಎಷ್ಟಾರ ಬರ್ಲಿ, ಅಕೌಂಟ್ಲಿಂದ ಬಂತ ಅಂತ ತಿಳ್ಕೊರಿ, ಸೀದಾ ಇರ್ತದ ಎಲ್ಲರ ಗಾಡಿ. ಎಕಡ್ ಅಲ್ಗಾಡಲ್ 5 ನಿಮಿಷ ಆ ಕಡೆ ಕೊಡು, ಓ ಇಷ್ಟ ತುಂಬಿವ್ರಿ ನಾವು. 5ಕ್ಕೂ ಹೇಳ್ತ್ರಿ, 4ಕ್ಕೂ ಹೇಳ್ತ್ರಿ. ಫೀಸ್ ಕಟ್ಟಿರ್ತಾರಲ್ಲ, ಒಂದ್ ವೇಳೆ ಫೀಸ್ ಕಟ್ಟಿಲ್ಲ ಅಂತ ತಿಳ್ಕೊರ್, ಮುಂಜಾನೆ 8ಕ್ಕೇ ಹೇಳಲ್ಲ. ನಾನ್ ನೋಡಿನಿ, ಎಲ್ಲಾರ್ದು ನೋಡ್ತಾ ಬಂದೀನಿ. ಸೊ ಹಾಗಾಗಿ ಈ ಫೀಲ್ಡ್ ಅಲ್ಲಿ ನಿಮ್ಗೆ ಸಾಕಷ್ಟು ಅವಕಾಶಗಳಿವೆ. ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ಒಂದು ಲಿಂಕ್ ಇದೆ, ನಮ್ ಗ್ರೂಪ್ ಲಿಂಕ್ ಇದೆ. ನಿಮ್ಗೆ ಯಾರಿಗ ಅನಿಸ್ತು ನೋಡ್ರ ನನ್ ಜೊತೆ ಮುಂದುವರಿಬೇಕು ಅಂತ ಹೇಳಿ, ನೀವು ಗ್ರೂಪಿಗೆ ಬರ್ರಿ. ನಿಮ್ಗೆ ಯಾರಿಗಾದ್ರೂ ಅನ್ಸಿಲ್ಲ, ನೋಡಮ್ಮಿ ಮಾಡಮ್ಮಿ ಎಕ್ಸಾಂಪಲ್ ಅದು ಪರೀಕ್ಷೆ ಮಾಡಾರಂತ ನನ್ಗೆ ಏನಾದ್ರು ಅನ್ಕೊಂಡ್ರ ಆರಾಮ್ಸೆ ಕೇಳ್ರಿ ಇವತ್ತೊಂದಿನ, ಆಮೇಲೆ ನೋಡಮ್ಮಿ ಏನಾದ್ರೂ ಆಗೈತೆ. ಓಕೆ, ಸೊ ಯಾರಿಗ ಅನಿಸ್ತದ ನೋಡ್ರಿ ನನ್ ಜೊತೆಗ್ ಮುಂದುವರಿಬೇಕು, ಮೇಡಮ್ ಏನೋ ಕಲಿಸ್ತಾರ, ನಾನು ಇಲ್ಲೇನೋ ಒಂದು ಕಲಿಬೇಕು ಅಂತಿದ್ರೆ ನೀವು ದಯವಿಟ್ಟು ಗ್ರೂಪ್ ನಲ್ಲಿ ಜಾಯ್ನ್ ಆಗ್ರಿ. ಹಾ, ಅದ್ರ ಜೊತೆಗೆ ನಮ್ದು ಯೂಟ್ಯೂಬ್ ಲಿಂಕ್ ನು ಇದೆ. ಇಲ್ಲಿ ನಿಮ್ಗೆ ಬಹಳಷ್ಟು ಅಪ್ಡೇಟ್ಸ್ ಸಿಗ್ತಾವ್. ಅಂದ್ರ ಪ್ರತಿ ದಿನಾನು ನಾವು ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ. ಬಹಳ ಸಲ ನಾವು ಗ್ರೂಪಿಗೆ ಹಾಕ್ತಿವಿ, ಕೆಲವೊಂದ್ಸಲ ಬರೋದಿಲ್ಲ, ನಮ್ದು ಟೈಮ್ ಶೆಡ್ಯೂಲ್ ಬಾಳ ಬಿಸಿ ಇತ್ತಂದ್ರ. ಅವಾಗ ನೀವ್ ಏನಾದ್ರು ಲಿಂಕ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಅದು ಸಹಾಯ ಆಗುತ್ತೆ. ಸೊ 2 ಲಿಂಕ್ ಗಳನ್ನ ಆನಂದ್ ಜೋಶಿ ಸರ್ ಮಾಡ್ಕೊಂಡ್ರ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಎಲ್ಲರೂ ಒಂದ್ಸಲ ಮಾಡ್ಕೊಡ್ರಿ, ನಾನು 1 ನಿಮಿಷ ವೇಟ್ ಮಾಡ್ತೀನಿ. ಒಂದ್ಸಲ ಗ್ರೂಪಿಗ್ನು ಬರ್ರಿ, ಮತ್ತೆ ಯೂಟ್ಯೂಬ್ ನಿಂಗ್ ಬಂದು. ಓಕೆ, 34 ಮೆಂಬರ್ಸ್ ಇದ್ದೀರಿ. ಎಸ್, ಕಿರಣ್ ಸರ್, ಓಕೆ, ಡನ್. ಜಾಯಿನ್ ಆಗ್ತಿಲ್ಲ, ಇನ್ನೊಂದ್ಸಲ ಹಾಕಿ ನೋಡು. ಹಾ, ಆಲ್ರೆಡಿ ಜಾಯಿನ್ ಇದ್ರೆ ಬರಲ್ಲ ಮ್ಯಾಮ್ ಅದು. ಆಲ್ರೆಡಿ ನೀವ್ ಏನಾದ್ರು ಗ್ರೂಪ್ ನಲ್ಲಿ ಆಡ್ ಆದ್ರೆ, ಫೇಸ್ಬುಕ್ ಆಡ್ ಲಿಂದ ಯಾರು ಬಂದಿರ್ ನೋಡ್ರಿ, ಅವ್ರಿಗೆ ಬರೋದಿಲ್ಲ ಅದು. ಫೇಸ್ಬುಕ್ ಆಡ್ ದವ್ರು ಡೈರೆಕ್ಟ್ ಆಗಿ ಗ್ರೂಪಿಗೆ ಬಂದಿರ್ತ್ರಿ. ಓಕೆ, ಸೊ ನೆಕ್ಸ್ಟ್ ಒನ್ ಇದೆ ನೋಡ್ರಿ, ಮನಿ ಮ್ಯಾಗ್ನೆಟ್ ಅಂತ ಹೇಳಿ. ಅಂದ್ರೆ ದುಡ್ಡನ್ನ ಯಾವ ರೀತಿ ಆಕರ್ಷಣೆ ಮಾಡ್ಬೇಕು. ನಿಮ್ಗೆ ಇಲ್ಲಿ ಒಂದು ವಿಷಯವನ್ನ ಹೇಳ್ತೀನಿ ನೋಡ್ರಿ, ಯಾವ ರೀತಿ ಪಂಚತತ್ವಗಳಿಂದ ನಮ್ಮ ಶರೀರ ನಡೆಯೋದು ಎಷ್ಟು ಇಂಪಾರ್ಟೆಂಟ್ ಇದೆ ನೋಡ್ರಿ. ಈ 5 ತತ್ವಗಳಲ್ಲಿ ಒಂದು ತತ್ವನು ಅಲಗಾಡ್ತು ಅಂದ್ರ ರಾಮನಾಮೆ, ಗೊತ್ತಾ? ರಾಮನಾಮ ಅಂದ್ರ ಮ್ಯಾಲ್ ಟಿಕೆಟ್ ಹರಿಯದೆ. 5ರಲ್ಲಿ ಒಂದು ವ್ಯತ್ಯಾಸ ಐತಂದ್ರ ನಾವು ಭೂಮಿ ಮೇಲೆ ಬದುಕೋದಿಲ್ಲ. ಅದ್ರ ಜೊತೆಗೆ ಇನ್ನೂ ಒಂದು ವ್ಯತ್ಯಾಸ ಆದ್ರೂ ಹೈರಾಣ ಅದ. ಅದು ಯಾವ್ದು ಅಂದ್ರೆ ದುಡ್ಡನ್ನು. ಒಂದು ಟೈಮ್ ಇತ್ತು ನೋಡ್ರಿ, 1960 ಟೈಮ್ ನಲ್ಲಿ, 1960ರಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ತಿಂಗಳಿಗೆ 1 ರೂಪಾಯಿ ಸಾಕಾಗ್ತಿತ್ತಂತ. ಅವಾಗೆಲ್ಲ ದುಡ್ಡಿದ್ದು 5 ದುಡ್ಡಿನಾಗ ಮತ್ 1 ದುಡ್ಡು 2 ದುಡ್ಡಿನ ಜಮಾನದೊಳಗ 1 ರೂಪಾಯಿದೊಳಗ 1 ತಿಂಗಳು ಮಾಡ್ತೀನಿ ವ್ಯಕ್ತಿ. ಅದಾದ ನಂತರ 10 ರೂಪಾಯಿಗೆ ಬಂತು, ಅದಾದ ನಂತರ 100 ರೂಪಾಯಿಗೆ ಬಂತು, ಅದಾದ ನಂತರ 1000, 10,000. ಇವತ್ತು ಪ್ರೆಸೆಂಟ್ ನೀವು ಹ್ಯಾಪಿಯಾಗಿ ಬದುಕ್ಬೇಕಂದ್ರೆ ಮಂತ್ಲಿ 1 ಲಕ್ಷ ರೂಪಾಯಿ ಯಾರ್ದು ಇನ್ಕಮ್ ಇದೆ ನೋಡ್ರಿ, ಅವ್ನು ಖುಷಿಯಾಗಿದ್ದಾರೆ. ಉಳಿದವರೆಲ್ಲ ಸಾಲ ಸೋಲದಾಗೆ ಬದುಕ್ಲತ್ತೀವಿ. ನೀವು ಬೇಕಾದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೋರಿ, ಅಥವಾ ನೀವೇ ಅರ್ಥ ಮಾಡ್ಕೋರಿ ನಾನು ಸರಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು ಸೈನ್ಸ್ ಇದೆ, ಸೈನ್ಸ್ ಯಾವತ್ತೂ ಸುಳ್ಳಾಗೋದಿಲ್ಲ. ಎಸ್, ಸೊ ಅದಾದ್ಮೇಲೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಇದೆ ನೋಡ್ರಿ, ರಿಲೇಶನ್ಶಿಪ್. ಅಂದ್ರೆ ನಮ್ಮ ಸಂಬಂಧಗಳನ್ನ ನಾವು ಹೀಲ್ ಮಾಡ್ಕೊಳ್ಬಹುದು. ಈ ಸಂಬಂಧಗಳು ಇಲ್ಲದೇನೆ ನಮಗ್ ಬದುಕ್ಲಿಕ್ಕೆ ಆಗೋದಿಲ್ಲ, ನೆನ್ಪಿಟ್ಕೋರಿ. ಒಂದ್ ವಿಷಯವನ್ನ ಹೇಳ್ತೀನಿ ನೋಡ್ರಿ, ಇವತ್ ಶ್ರೀದೇವಿ ಹೂಗಾರ್ ನಿಮ್ ಜೊತೆಗೆ ಕುಂತಾಳ ಅಂದ್ರ ನಂದು ರಿಲೇಶನ್ ಇದೆ ನೋಡ್ರಿ, ಅದು 100% ಪರ್ಫೆಕ್ಟ್ ಇದೆ. ನಮ್ಮ ಯಜಮಾನ್ರು ನನಗೆ 100% ಎಲ್ಲಾ ರೀತಿಲಿನೂ ನಂಗೆ ಸಪೋರ್ಟ್ ಮಾಡ್ತಾರೆ, ಎಲ್ಲಾ ರೀತಿಲಿಂದ. ಮುಂಜಾನೆ ಹಿಡಿದು ಸಂಜೆ ತನಕ ನಾನು ಕ್ಲಾಸ್ ಮಾಡೋದು, ನಾನು ಡ್ಯೂಟಿ ಮಾಡೋದು, ನಾನು ಇದನ್ನೇ ಮಾಡ್ತಾ ಇರ್ತೀನಿ, ಸೋಷಿಯಲ್ ವರ್ಕೇ ಮಾಡ್ತಾ ಇರ್ತೀನಿ 90%. ಬಟ್ ಅವ್ರು ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ನನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ರಿಲೇಶನ್ ಏನಾದ್ರೂ ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಸಕ್ಸಸ್ ಆಗೋದಿದೆ ನೋಡ್ರಿ, ಅದು ಬಹಳ ಕಡಿಮೆ ಆಗುತ್ತೆ. ಒಂಟಿ ಹೋರಾಟ ಎಷ್ಟಂತ ಮಾಡ್ತೀರಿ ಹೇಳ್ರಿ ನೀವು. ಹಾಗಾಗಿ ನಾನ್ ಹೇಳ್ತೀನಿ ನೋಡ್ರಿ, ನನ್ ಪ್ರಕಾರ ಅವ್ರು ನಮ್ಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರು ಸೈಲೆಂಟ್ ಆಗ್ರ ಇರ್ಬೇಕಲ್ಲ.
ಇದು ರೇಖಿಯಿಂದ ಮಾಡ್ಬೋದು. ಬಹಳ ಸಲ ಸಪೋರ್ಟು ಮಾಡಲ್ಲ, ಸುಮ್ಮು ಇರಲ್ಲ. ಇದು ನಮ್ ದೇಶದ ಗತಿ. ಈ ಗಂಡ ಏನೋ ಮಾಡ್ಲತ್ತನ ಸಪೋರ್ಟ್ ಮಾಡ್ಬೇಕು, ಹೆಂಡತಿ ಸಪೋರ್ಟು ಮಾಡಲ್ಲ, ಅದಕ್ಕೆ ಸುಮ್ಮು ಇರಲ್ಲ. ಹಂಗ ಯಾಕೆ ಮಾಡಿದ್ರಿ, ಹಿಂಗ ಯಾಕೆ ಮಾಡಿದ್ರಿ. ನಿನ್ನೆ ಒಂದ್ ಫೇಸ್ಬುಕ್ಕಿನಾಗ ಒಂದ್ ರೀಲ್ ಬಂದಿತ್ ನೋಡ್ರಿ. ಏನಂದ್ರ ಆಕಿ ಹೆಂಡತಿ ಕೇಳ್ತಾಳ, ವಾಸ್ಕೋಡಿಗಮ್ಮ ಭಾರತ್ ಹೆಂಗ್ ಕಂಡ್ ಹಿಡದನ್ರಿ, ಮದಿ ಯಾಕೆ ಮಾಡ್ಕೊಂಡಿಲ್ಲ ಅಂತ ಕೇಳ್ತಾಳ ಆಕಿ ಗಂಡ. ಅವ ಗಂಡ ಅಂತನ, ಮದಿ ಮಾಡ್ಕೊಂಡ್ರ ಅವ ಭಾರತೆ ಕಂಡ್ ಹಿಡಿತಿಲ್. ಆಕಿ ಕೇಳ್ತಾಳೆ ಯಾಕ ಅಂದ್ರ, ಈಗ ಅವ ಹೋಗ್ಲತ್ತಂದ್ರ ಹೆಂಡತಿ ಕೇಳ್ತಾಳಿ, ಎಲ್ಲಿಗ್ ಹೊಂಟ್ರಿ, ಎಷ್ಟ್ ದಿನ ನಡದ್ರಿ, ಆ ಕಡೆ ಯಾಕೆ ಹೋಗ್ಲತ್ರಿ, ಈ ಕಡೆ ಯಾಕೆ ಹೋಗ್ಲತ್ರಿ, ಮತ್ ಅಲ್ಲೇನ್ರ ಅಡ್ಜಸ್ಟ್ ಇಟ್ರೇನು. ಇದೆಲ್ಲಾ ಕೇಳಿ 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 ಅವ ಏನ್ ಆಗ್ತೀನಂದ್ರ, ಅವ ಏನ್ ಭಾರತ್ನು ಕಂಡು ಹಿಡಿತಿಲ್ಲ ಮತ್ತೊಂದು, ಅದಕ್ಕೆ ಅವ ಅವಿವಾಹಿತ ಇದ್ದಿದ್ ಕಡಿಂದು ಸಕ್ಸಸ್ ಆಗ್ಯಾನ. ಸೊ ಇದು ಸತ್ಯನೂ ಇದೆ. ಎಸ್, ಮೀನಾ ಮ್ಯಾಮ್ ಹೇಳ್ತಾರ ನೋಡ್ರಿ, ಅವ್ರಿಗೆ ಸಪೋರ್ಟ್ ಇದೆ 100% ಮ್ಯಾಮ್. ಸಪೋರ್ಟ್ ಬೇಕು. ಮತ್ ನಿಮ್ಗೆ ಹೇಳ್ತೀನಿ, ಜೋಡಿ ಅಂತ ಇದೆ ನೋಡ್ರಿ. ಜಗತ್ತಿನಲ್ಲಿ ನಾವು ಸುಖಿಯಾಗಿ ಬದುಕ್ಬೇಕಂದ್ರ ಒಂದ್ ಜೋಡಿಯ ಅವಶ್ಯಕತೆ ಇದೆ. ಒಬ್ಬರ್ಲಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಅಟ್ಲೀಸ್ಟ್ ಸಮಾಜ ನಮ್ಮ ಮೇಲೆ ಒಂದ್ ಕೆಂಗಣ್ಣು, ಕೆಟ್ಟ ಕಣ್ಣು ಇಡಬಾರ್ದಂದ್ರು ನಮ್ ಜೋಡಿ ನಮ್ಗೆ ಇರ್ಬೇಕು ನೋಡ್ರಿ, ನೆನ್ಪಿಟ್ಕೋರಿ. ಇವತ್ ಏನಾಗ್ಯದ, ನಾವ್ ಒಬ್ಬೊಬ್ರೆ ಬದುಕ್ತಿವಿ ಅನ್ನುವಂಥದ್ದು ಒಂದ್ ಮೈಂಡ್ ಸೆಟ್ ಬಂದು ಒಬ್ರಲಿಂದ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ರೇಖಿಯಲ್ಲಿ ಈ ಸಂಬಂಧಗಳನ್ನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡ್ಬೇಕು ಅನ್ನುವಂಥದ್ದನ್ನ ನಾವ್ ಹೇಳ್ಕೊಡ್ತೀವಿ. ಅದಾದ ನಂತರ ಸಕ್ಸಸ್ ಆಗೋದು ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಸಕ್ಸಸ್ ನ ಫೀಲಿಂಗ್ ಇರೋದಿಲ್ಲ. ಗೊತ್ತದ ನಿಮ್ಗ? ಸಕ್ಸಸ್ ಆಗಿರ್ತಾರ, ಬಟ್ ಅವ್ರಿಗೆ ಫೀಲಿಂಗ್ ಇರೋದಿಲ್ಲ. ಅವ್ರಿಗೆ ಏನೇನೋ ಅನ್ಕೊಂಡಿರ್ತಾರ, ಇನ್ನೂ ಸಕ್ಸಸ್ಸೇ ಆಗಿಲ್ಲ ಅಂತ ಹೇಳಿ ಅನ್ಕೋತಾರ. ಬಟ್ ಆ ಫೀಲಿಂಗ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೇಕು. ಮತ್ತೆ ವಿದೌಟ್ ಫೀಲಿಂಗು ನಾವು ಸಕ್ಸಸ್ ಆಗ್ಲಿಕ್ಕೆ ಆಗೋದಿಲ್ಲ. ಈಗ ನೋಡ್ರಿ, ನನ್ಗೆ ಮಾಸ್ಟರ್ ಮೈಂಡ್ ಇದ್ದೀನಿ ಅನ್ನುವಂತ ಫೀಲಿಂಗ್ ಇಲ್ಲ ಅಂದ್ರ ನಾನ್ ಟ್ರೈನಿಂಗ್ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಒಂದು ಮಾತನ್ನ ಇಲ್ಲಿ ಬರುತ್ತೆ, ಏನು ಅಂದ್ರೆ, ಭಗವಾನ್ ಭಾವೋಂ ಕಾ ಭೂಕಾ ಹೈ. ಪರಮಾತ್ಮ ಅವನಿಗೆ ಒಂದು ಹಸಿವೆ ಇದೆ. ಯಾವುದು ಅಂದ್ರೆ ಒಳ್ಳೆಯ ಭಾವನೆಗಳ ಹಸಿವೆ ಇದೆ. ಅದನ್ನ ನಾವ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು ಅಂತ. ಅದಾದ ನಂತರ ಹೆಲ್ತ್ ಸಲುವಾಗಿ ಇದು ಎಲ್ಲದಕ್ಕಿಂತನೂ ಮಹತ್ವ. ಇವತ್ತು ನಾವು ಇಲ್ಲೆಲ್ಲರೂ ಕುಂತೀವಿ ನೋಡ್ರಿ, 33 ಮೆಂಬರ್ಸು. ಪ್ರತಿಯೊಬ್ಬರಿಗೂ ಸಮೇತ ಒಂದಲ್ಲ ಒಂದು ಹೆಲ್ತ್ ಇಶ್ಯೂ ಇದೆ. ಒಪ್ತೀರಿ ಎಲ್ಲರೂ? ಪ್ರತಿಯೊಬ್ಬರಿಗೂ ಸಮೇತ 100ರಲ್ಲಿ 93% ವ್ಯಕ್ತಿಗಳಿಗೆ ಒಂದಲ್ಲ, ಅಟ್ಲೀಸ್ಟ್ ಅವ್ರಿಗೆ ಏನು ಇಲ್ಲ ಅಂದ್ರೆ ತಲೆ ಆದ್ರೂ ನೋಯಿಸ್ತದ್ರಿ. ಏನ್ ಫಿಟ್ ಹರರಿ, ಏನ್ ಚಿಂತೆ ಇಲ್ರಿ ಅಂದ್ರೆ ತಲೆ ನೋವಾದ್ರೆ 100% ಇರುತ್ತೆ ಅವ್ರಿಗೆ. ಸೊ ಹಾಗಾಗಿ ಆ ಎಲ್ಲಾ ಯಾವುದೇ ಒಂದಿರ್ಲಿ, ಸಣ್ಣ ಪುಟ್ಟ ಹಿಡ್ಕೊಂಡು ದೊಡ್ಡರ ತನಕ ಯಾವುದೇ ನಮಗೆ ಶಾರೀರಿಕವಾದ ಸಮಸ್ಯೆಗಳಿದ್ದಾಗ ನಾವು ಸ್ವಯಂ ಹೀಲಿಂಗು ಮಾಡ್ಕೊಳ್ಬಹುದು, ಮತ್ತೆ ನಮ್ಮ ಮಕ್ಕಳಿಗೂ ಹೀಲಿಂಗ್ ಮಾಡ್ಬೋದು, ದಾಂಪತ್ಯದಲ್ಲೂ ಹೀಲಿಂಗ್ ಮಾಡ್ಬೋದು, ನಮ್ ತಂದೆ ತಾಯಿಗಳಿಗೆ ಹೀಲಿಂಗ್ ಮಾಡ್ಬೋದು, ರಿಲೇಷನ್ದವ್ರಿಗೆ ಹೀಲಿಂಗ್ ಮಾಡ್ಬೋದು. ಯೂನಿವರ್ಸಲ್ ಯಾರು ಎಲ್ಲಿದ್ರು ಸಮೇತ ನಾವು ಬೆಸ್ಟ್ ಹೀಲರ್ ಆಗಿ ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೋದು. ಇದಕ್ಕಿಂತ ದೊಡ್ಡ ಸಮಾಜ ಸೇವೆ ಏನಿದೆ ಹೇಳ್ರಿ, ನಿಮ್ಗೆ ಹೇಳ್ತೀನಿ. ಈಗ ನೋಡ್ರಿ, ನಾವು ಯಾರಿಗೋ ಹೀಲಿಂಗ್ ಅನ್ನ ಮಾಡೀವಿ, ಅವ್ರಿಗೆ ಆರಾಮಾಯ್ತು, ಮರ್ದಿನ ಅವ್ರಿಗೆ ಡಿಸ್ಚಾರ್ಜ್ ಮಾಡಿ ಮನೆಗ್ ಕರ್ಕೊಂಡ್ ಲೈಫ್ ಟೈಮ್ ಯಾರಿಗ್ ನೆನ್ಪಿಡ್ತಾರಂದ್ರೆ ನಿಮಗ್ ನೆನ್ಪಿಡ್ತಾರ. ಅವ್ರಲಿಂದ ನಮ್ದೆಲ್ಲಾ ಜೀವನದಲ್ಲಿ ಪರಿವರ್ತನೆ. ಇದಕ್ಕಿಂತ ದೊಡ್ಡದು ಸಮಾಜ ಸೇವೆ ಇಲ್ಲ ನೋಡ್ರಿ. ನಾನ್ ನಿಮ್ಗೆ ಹೇಳ್ತೀನಿ, ಇನ್ನೊಬ್ರಿಗೆ ಸಹಾಯ ಮಾಡುವಂತ ಅವಕಾಶ ಇವತ್ ಏನಾಗಿದೆ ಮನುಷ್ಯರಿಗಂದ್ರ, ಖುಷಿ ಇದ್ದಾಗ 1000 ಜನ ಅವ್ರ ಮನೆಗ್ ಹೋಗಿರ್ತಾರ, ದುಃಖ ಬಂದಾಗ ಯಾರು ಹೋಗೋದಿಲ್ಲ. ರೇಖಿ ಹೇಳ್ತು, ದುಃಖ ಬಂದಾಗ ಮೊದ್ಲು ಅವ್ರ ಮನೆಗ್ ಹೋಗ್, ನೀನ್ ಮೊದ್ಲು ಅವ್ರಿಗೆ ಕೈ ಹಿಡಿ, ಮೊದ್ಲು ಅವ್ರಿಗೆ ಕಾಪಾಡು, ಅವ್ರಿಗೆ ಸಹಾರ ಆಗು. ಹಾಗಾಗಿ ಈ ಒಂದು ಯೂನಿವರ್ಸ್ ನ ಸಿದ್ಧಾಂತ ಇದೆ ನೋಡ್ರಿ, ಅದ್ರ ಜೊತೆಗೆ ನಾವು ಕನೆಕ್ಟ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಲ್ಲಿ ಹೆಲ್ತ್ ಯಾರಿಗೂ ಇದೆ. ಮತ್ ಇಲ್ಲಿ ಇನ್ನೊಂದ್ ಮಾತು ಹೇಳ್ತೀನಿ ನೋಡ್ರಿ, ನಮ್ಮ ಕಡು ವೈರಿ ಏನಂತಾರ ನೋಡ್ರಿ, 7 ತಲೆಮಾರಿನ ವೈರಿ ಇದ್ರು ಸಮೇತ ನಾವ್ ಇಲ್ಲಿ ಹೀಲಿಂಗ್ ಮಾಡ್ಬೇಕು ನೋಡ್ರಿ. 2 ಮಾತಿಲ್ಲ ಇಲ್ಲಿ. ನೀವ್ ಯಾವತ್ತೂ ಹಂಗ್ ತಲೆಯಾಗ ಇಟ್ಕೋಬೇಡ್ರಿ, ಅವ್ರು ನಮ್ ವೈರಿಗಳರ, ಅವ್ರಿಗೆ ಮಾಡ್ಬಾರ್ದು ನೋಡ್ರಿ. ಅವ್ರ ಕರ್ಮ, ಅವ್ರ ಧರ್ಮ, ಅವ್ರ ಸರಿ. ನನ್ಗೆ ಗೊತ್ತಾಗಿದೆಯಲ್ಲ, ನಾನ್ ಹೀಲ್ ಮಾಡ್ಬೇಕಷ್ಟೇ. ಸೊ ಅದಾದ ನಂತರ ಇನ್ನೂ ಒಂದ್ ಬರುತ್ತೆ ನೋಡ್ರಿ, ಕಾರ್ಡ್ ಕಟ್ಟಿಂಗ್ ಅಂತ. ಕಾರ್ಡ್ ಕಟ್ಟಿಂಗ್ ಅಂದ್ರೆ ಹಿಂಗ್ ತಿಳ್ಕೊಬೇಡ್ರಿ, ಏನೋ ಒಂದ್ ಕತ್ರಿ ಇರ್ತದ ಮೇಡಮ್ ತಂದ್ ಕತ್ತರ್ಸ್ತಾರ, ಏನ್ ಅಂತದ್ ಏನ್ ಮಾಡಂಗಿಲ್ಲ ಇಲ್ಲಿ. ಇಲ್ಲಿ ಏನಿರುತ್ತೆ ಅಂದ್ರೆ ಎನರ್ಜಿ ಫ್ರೀಕ್ವೆನ್ಸಿ ಇರುತ್ತೆ. ನೆಗೆಟಿವ್ ಎನರ್ಜಿ ಫ್ರೀಕ್ವೆನ್ಸಿಯನ್ನ ಮೆಡಿಟೇಷನ್ ಮೂಲಕ ರೇಖಿಯಲ್ಲಿ ಅದನ್ನ ಕಟ್ ಮಾಡ್ತೀವಿ. ನಾನ್ ಹೇಳ್ದಲ್ಲ, ಆಫೀಸ್ ನಲ್ಲಿ ಆಗುವಂಥದ್ದು, ಅಥವಾ ಮನೆಯಲ್ಲೂ ಆಗ್ತದೆ, ಮನೆಯಲ್ಲ ಆಗೋದಿಲ್ಲ ಅಂತ ಇಲ್ಲ. ಸೊ ಇಂಥದ್ದನ್ನ ನಾವು ಕಾರ್ಡ್ ಕಟ್ಟಿಂಗ್ ಮೂಲಕ ತೆಗ್ದಾಕ್ತಿವಿ. ಅದಾದ ನಂತರ ಅಟ್ರಾಕ್ಟ್ ಹೀಲಿಂಗ್. ಅಟ್ರಾಕ್ಟ್ ಹೀಲಿಂಗ್ ಅಂದ್ರೆ ಇಲ್ಲಿ ಸ್ವಲ್ಪ ನೀವೇನ್ ತಪ್ಪಂತ ತಿಳ್ಕೊಬೇಡ್ರಿ. ಅಂದ್ರೆ ಯಾರಿಗೋ ನಾವು ಬಹಳಷ್ಟು ಪ್ರೀತಿ ಮಾಡ್ತೀವಿ, ಬಟ್ ಅವ್ರು ನಮ್ಗೆ ಕೇರ್ ಮಾಡೋದಿಲ್ಲ. ಯಾರಿಗ ಅನಿಸ್ತದಂಗ? ಯಾರಿಗೋ ಬಾಳ್ ಕೇರ್ ಮಾಡ್ತೀವ್ರಿ, ಬಾಳ ಜೀವ ಮಾಡ್ತೀವಿ, ಬಟ್ ಅವ್ರು ಕೇರ್ಲೆಸ್ ಮಾಡ್ತಿರ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಯಾಕೆ ಹಂಗಾಗುತ್ತೆ ಅಂದ್ರ ನಮ್ಮ ಈಕ್ವಲ್ ಎನರ್ಜಿ ಅವ್ರ ಹತ್ರ ಇರೋದಿಲ್ಲ. ಅದು ಕಡಿಮೆ ಆಗಿರುತ್ತೆ ಅಥವಾ ಹೆಚ್ಚರ ಆಗಿರ್ಬೋದು, ಏನೋ ಒಂದ್ ಕಾರಣ. ಸೊ ಇಲ್ಲಿ ನಾವು ಈ ಮೆಡಿಟೇಷನ್ ಮಾಡೋದ್ರಿಂದ, ರೇಖಿಯನ್ನ ಬಳಸೋದ್ರಿಂದ, ಇನ್ನೂ ಒಂದ್ ಹೇಳ್ತೀನಿ ನೋಡ್ರಿ, ರೇಖಿಯನ್ನ ಯಾವಾಗ್ಲೂ ಒಳ್ಳೆಯದಕ್ಕಾಗಿಯೇ ಬಳಸ್ಬೇಕು.
ಗೊತ್ತಾಗ್ಲತ್ತದ ಎಲ್ಲಾರಿಗೂ. ನನಗ್ ರೇಖಿ ಗೊತ್ತಿದೆ ಅಂತ ಯಾರಿಗೂ ಅಟ್ರಾಕ್ಟ್ ಮಾಡಿ ಏನೋ ಗಡಬಡ್ ಮಾಡ್ಲಾಕ್ ಹೋದ್ರಿ ಅಂದ್ರ ನಮ್ದು ಪಾಪದ ಖಾತಾ ಚಾಲು ಆಗ್ತದ. ಅದು ಕೆಲಸ ಆಗ್ತದ ಆಗೋದಿಲ್ಲ ಅಂತ ಹೇಳಲ್ಲ. ಬಟ್ ನನ್ ಮಾಸ್ಟರ್ಸ್ ಏನ್ ಹೇಳ್ತಾರಂದ್ರ ಒಳ್ಳೇದಕ್ ಮಾತ್ರ ಬಳಸ್ರಿ. ಇನ್ನೊಬ್ರಿಗೆ ಮೋಸ ಮಾಡೋದಕ್ಕೆ, ಇನ್ನೊಬ್ರಿಗೆ ನಮ್ ಬುಟ್ಟ್ಯಾಗ ಹಾಕೋದಕ್ಕ ನೀವ್ ಬಳಸ್ರಿ, ಅದು ಪಾಪದ ಖಾತಾ ಚಾಲು ಆಗ್ತದ. ಯಾವಾಗ ಪಾಪದ ಖಾತಾ ಚಾಲು ಆಗ್ತದ ನೋಡ್ರಿ, ಬಾಳ ದಿನ ಬದುಕಲ್ಲ ಅಂದ್ರೆ ಈ ಕ್ಷೇತ್ರದಲ್ಲಿ ನಿಲ್ಲೋದಕ್ ಆಗೋದಿಲ್ಲ. ದೊಡ್ಡ ದೊಡ್ಡ ಗುರುಗಳೆಲ್ಲ ಜೈಲ್ನಾಗರ ಗೊತ್ತದಲ್ಲ ನೀವು. ಎಲ್ಲಾ ನೆಂಟರು ಹೋಗ್ಯಾರ ಈಗ ಹೊಸು ಮಂದಿ. ಯಾಕೆ ಹೇಳ್ರಿ? ಖಾತಾ ಜಮಾ ಆಗ್ಯದವ್ರದು. ಅದಕ್ಕೆ ಹೇಳ್ತೀನಿ ನೋಡ್ರಿ, ನಿಮ್ಮನ್ನ ನೀವು ಬಹಳ ಪಾಸಿಟಿವ್ ಆಗಿ ಇಟ್ಕೋರಿ. ಕ್ಷಮೆ ಮಾಡೋದ್ ಕಲೀರಿ. ಯಾವಾಗ್ಲೂ ಅದೇ ಹೇಳ್ತೀನಿ ನೋಡ್ರಿ, ಕ್ಷಮಾ ಕರೋ ಆಗೆ ಬಡು. ಆಗುತ್ತೆ ಜೀವನದಲ್ಲಿ ಸಮಸ್ಯೆಗಳು ಬರ್ತಾವ, ಕಾಡ್ಸೋದು ಪೀಡ್ಸೋದು ಎಲ್ಲಾರ ಹತ್ರನೂ ಇರುತ್ತೆ. ಬಟ್ ಅದನ್ನ ನಾವು ಅದರಿಂದ ಹೊರಗ್ ಬರ್ಬೇಕು. ಅದಾದ ನಂತರ ನೋಡ್ರಿ, ನೆಗೆಟಿವ್ ಎನರ್ಜಿಯನ್ನ ಯಾವ ರೀತಿ ರಿಮೂವ್ ಮಾಡ್ಬೇಕು ಅಂತ. ನೆಗೆಟಿವ್ ಎನರ್ಜಿ ನಮ್ ಸುತ್ತಾನು ಇದೆ, ನೆನ್ಪಿಟ್ಕೋರಿ ನೀವು. ನಾವ್ ಎಲ್ಲೆಲ್ಲಿ ನಾವು ಬದುಕ್ತಾ ಇದ್ದೀವಿ ನೋಡ್ರಿ, ನಮ್ ಸುತ್ತ ಎಲ್ಲ ಕೌರವರ ಬಹಳ ದೊಡ್ಡ ತಾಂಡವ ನೃತ್ಯ ಇದೆ. ಕೌರವರು ಇದ್ದೇ ಇರ್ತಾರ, ಅವ್ರು ಇಲ್ಲಂದ್ರೆ ಜಗತ್ ನಡೆಯೋದಿಲ್ಲ. ನೆನ್ಪಿಟ್ಕೋ, ಜಗತ್ ಯೂನಿವರ್ಸ್ ಇದೆ ನೋಡ್ರಿ, ಇಲ್ಲಿ ಪಾಸಿಟಿವ್ನು ಇದೆ, ನೆಗೆಟಿವ್ನು ಇದೆ. ನೆಗೆಟಿವ್ ಅನ್ನ ತೆಗೆದು ಹಾಕ್ಬೇಕಂದ್ರೆ ಮಾಡ್ಬೇಕಾಗಿರುವಂತದ್ ಒಂದೇ ಕೆಲಸ ಯಾವ್ದಂದ್ರೆ, ನನ್ನ ಒಳಗಿರುವಂತ ಪಾಸಿಟಿವ್ ಎನರ್ಜಿಯನ್ನ ಹೈ ಫ್ರೀಕ್ವೆನ್ಸಿಯಲ್ಲಿ ನಾನು ಬಳಸೋದಕ್ಕೆ ಶುರು ಮಾಡ್ಬೇಕು. ಸೊ ಹಾಗಾಗಿ ನೆಗೆಟಿವ್ ಎನರ್ಜಿಯನ್ನ ಯಾವ ರೀತಿ ರಿಮೂವ್ ಮಾಡ್ಬೇಕು, ನೆಗೆಟಿವ್ ಎನರ್ಜಿ ಎಲ್ಲೆಲ್ಲಿ ಬರುತ್ತೆ ಅಂತೇಳಿ ನಾನು ಒಂದ್ 2-3 ಉದಾಹರಣೆ ಹೇಳ್ತೀನಿ. ನಿಮ್ಮ ಮನೆಯಲ್ಲಿ, ನಿಮ್ ಮನೆಯಲ್ಲಿ ಯಾರೋ ಒಬ್ರು ಬಂದ್ ಹೋಗಿರ್ತಾರ, ಮನೆಯಾಗ ನಿಮ್ ಕಿರಿಕಿರಿ ಚಾಲು ಆಗಿರ್ತದೆ. ಯಾರಿಗ ಅನುಭವ ಇದೆ? ಸುಮ್ನೆ ಅವ್ರ ಹಿಂಗ್ ಎಂಟ್ರಿ ಮಾಡಿ ಹೋಗಿರ್ತಾರ, ಅಥವಾ ಒಂದ್ ರಾತ್ರಿ ನಿಮ್ ಮನೇಲಿ ಉಳ್ದ್ ಹೋಗಿರ್ತಾರ, ಮರ್ದಿನ ನಿಮ್ ಮನ್ಯಾಗ ಬಾಜಾರ್ ಚಾಲು ಆಗಿರ್ತದ. ಕಾರಣ ಏನು ಅಂದ್ರೆ, ಹೋಗ್ತಾ ಹೋಗ್ತಾ ಸುಮ್ ಹೋಗಲ್ಲ, ಅವ್ರು ನೆಗೆಟಿವ್ ಎನರ್ಜಿ ಬಿಟ್ಟು ಹೋಗ್ತಾರ. ಮತ್ತೆ ಅದು ಅವರಿಗೂ ಗೊತ್ತಿರೋದಿಲ್ಲ. ಪಾಪ ನಾನು ಅವ್ರ ಬಗ್ಗೆ ತಪ್ಪು ಹೇಳ್ತಾ ಇಲ್ಲ, ಅವ್ರ ಫ್ರೀಕ್ವೆನ್ಸಿನೇ ಅದೇ ರೀತಿ ಇರುತ್ತೆ, ಅವ್ರ ಎನರ್ಜಿನೇ ಅದೇ ರೀತಿ ಇರುತ್ತೆ. ಮನೆಯಲ್ಲಿ ಬಿಟ್ಟು ಹೋಗ್ತಾರೆ, ನಿಮ್ಮಿಬ್ಬರ ನಡು ಚಾಲು ಆಗುತ್ತೆ ಒಂದು ಮನೆಯಲ್ಲಿ. ಎರಡನೇದು ಯಾವ್ದಂದ್ರೆ, ನೀವು ವರ್ಕ್ ಮಾಡುವಂತ ಪ್ಲೇಸ್, ಆಫೀಸ್ ಇರ್ಬೋದು, ಮತ್ತೊಂದು ಈಗ ನಮ್ ನಾಗೇಶ್ ಸರ್ ಇದಾರೆ, ಅವ್ರದ್ದು ಹಾಸ್ಪಿಟಲ್ ಇದೆ. ನೀವು ನೋಡ್ರಿ, ಬೇಕಾದ್ರ ಡಾಕ್ಟರ್ಸ್ ಎಷ್ಟು ಹೈರಾಣಿ ನೋಡ್ರಿ. ಮುಂಜಾನೆ ಹಿಡಿದು ಸಂಜೆ ತಕ ನೆಗೆಟಿವ್ ಮೈಂಡ್. ಒಬ್ಬರ ಖುಷಿಲಿಂದ ಬಂದ್ ಕೈದಾಗ ಕೈ ಕೊಡ್ತಾರೆ ಹೇಳ್ರಿ ಡಾಕ್ಟರ್. ಎಲ್ಲಾರ್ ತಕ್ಲೀಫ್ ತಗೊಂಡೇ ಬರ್ತಾರೆ. ಎಷ್ಟೊಂದ್ ಸಹನ್ ಮಾಡ್ಕೋಬೇಕು ಹೇಳ್ರಿ ಡಾಕ್ಟರ್ಸ್ ಮೈಂಡ್. ಪಾಪದಿ ಎಷ್ಟು ಪಾಸಿಟಿವ್ ಅಂತ ಇಟ್ಕೋಬೇಕು. ಸೊ ಇಲ್ಲಿ ರೇಖಿಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರ, ಅವರ ಕ್ರಿಯೇಟ್ ಮಾಡೋದನ್ನ ಕಲಿಸ್ತೀವಿ. ಅದು ಏರಿಯಾ ಎಷ್ಟೇ ನೆಗೆಟಿವ್ ಇರ್ಲಿ, ನೀವು ಮಾತ್ರ ಪಾಸಿಟಿವ್ ಆಗಿರ್ಬೇಕಂದ್ರೆ ನಮ್ಮನ್ನ ನಾವು ಸುರಕ್ಷಾ ಕವಚವನ್ನ ಯಾವ ರೀತಿ ನಿರ್ಮಾಣ ಅವ್ರ ಅವರ ಕ್ಲಿಯರ್ ಮಾಡುವಂಥದ್ದು ಅಥವಾ ಕ್ರಿಯೇಟ್ ಮಾಡುವಂಥದ್ದು ಇದೆ ನೋಡ್ರಿ, ಇದನ್ನ ನಾವು ಇಲ್ಲಿ ಕಲಿಸ್ತೀವಿ. ಸೊ ಹಾಗಾಗಿ ಈ ನೆಗೆಟಿವ್ ಎನರ್ಜಿಯ ವಿರುದ್ಧ ಹೋರಾಟ ಮಾಡೋದ್ ಬಿಟ್ಟಾಕ್ರಿ. ನೀವು ಎಲ್ಲರಿಗೂ ಹೇಳ್ತೀನಿ, ಅವ್ರ ಸರಿ ಏನೂ ಮಾಡ್ಬೇಡ್ರಿ. ನೀವು ಮಾತ್ರ ಸುರಕ್ಷಿತವಾಗಿರೋದಿದೆ ನೋಡ್ರಿ, ಅದು ಬಹಳಷ್ಟು ಇಂಪಾರ್ಟೆಂಟ್. ಅದಾದ ನಂತರ ಇನ್ನೂ ಒಂದಿದೆ ನೋಡ್ರಿ, ದೃಷ್ಟಿ ಹೀಲಿಂಗ್. ದೃಷ್ಟಿ ಹೀಲಿಂಗ್ ಅಂದ್ರೂ ಗೊತ್ತಾ? ಆ ಮನೆಯೆಲ್ಲ ಹೊಸ ಮನೆಗಳೆಲ್ಲ ಕಟ್ಟಿರ್ತಾರ ನೋಡ್ರಿ, ಅದಕ್ಕೆಲ್ಲ ದೃಷ್ಟಿ ಬೊಂಬೆಗಳನ್ನ ಹಚ್ಚಿರ್ತಾರೆ. ನೋಡಿರಲ್ಲ ಎಲ್ಲಾರು? ಹಾ, ಕೆಲವರ ದೃಷ್ಟಿ ಎಷ್ಟು ಕೆಟ್ಟದಿರುತ್ತೆ ಅಂದ್ರೆ, ಅವ್ರು ಸುಮ್ನೆ ಜಸ್ಟ್ ಬಂದು ಹೋದ್ರ ಆ ಮನೆಯಲ್ಲಿ ಬಿರ್ಕಾಗೋದು ಇಂಥವೆಲ್ಲಾನು ಇದೆ. ಆ ದೃಷ್ಟಿ ಆಗಿರುತ್ತೆ, ಅವರಿಗೂ ಗೊತ್ತಿರೋದಿಲ್ಲ. ಸೊ ಅಂತ ಎನರ್ಜಿಯಿಂದ ನಮ್ಮ ಮನೆಯನ್ನ, ನಮ್ಮ ಮಕ್ಕಳನ್ನ, ನಮ್ಮ ಸಂಬಂಧಗಳನ್ನ ನಾವು ಸುರಕ್ಷಿತವಾಗಿ ಇಟ್ಕೊಳ್ಬಹುದು. ಇವನ್ ನಿಮ್ಗೆ ಇನ್ನೊಂದು ಹೇಳ್ತೀನಿ ನೋಡ್ರಿ, ನಾವು ಒಂದ್ ಊರಿಲಿಂದ ಇನ್ನೊಂದು ಊರಿಗೆ ಹೋಗಿ ಸುರಕ್ಷಿತವಾಗಿ ಹೋಗಿ ಬರ್ತೀವಿ ಅಂತ ಗ್ಯಾರಂಟಿ ಅದ ನಮ್ಗ? ಒಂದ್ ಊರಿಗೆ ಎಲ್ಲಿಗೂ ಹೋಗ್ತಾ ಇದ್ದೀವಿ ನಾವು, ಹೋಗಿ ವಾಪಸ್ ಬರ್ತೀವಿ ಅಂತ ನಮ್ಗೆ ಗ್ಯಾರಂಟಿ ಇಲ್ಲ. ಬಟ್ ರೇಖಿಯಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರ, ನಾವು ಎಲ್ಲಿಗೆ ಹೋಗ್ಬೇಕು ನೋಡ್ರಿ, ಆ ಹೋಗೋದು ಮತ್ತೆ ವಾಪಸ್ ಬರೋದು ಎರಡಕ್ಕೂ ಸಮೇತ ನಾವು ಹೀಲಿಂಗ್ ಅನ್ನ ಮಾಡ್ಬೋದು. ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಮನೆಗ್ ಬರೋದಿದೆ ನೋಡ್ರಿ, ಅದನ್ನು ಸಮೇತ ನಾವು ರೇಖಿಯಲ್ಲಿ ಕಲಿಸ್ತೀವಿ. ಹಾಗಾಗಿ ಈ ದೃಷ್ಟಿ ಆಗುವಂತದ್ದನ್ನ ಯಾವ ರೀತಿ ಹೀಲ್ ಮಾಡ್ಬೇಕು, ಇಲ್ಲಿ ನಾನು ಯಾವಾಗ್ಲೂ ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಗೆ ಹೊಸಬ್ರಿದ್ರು ನೀವ್ ಅದಷ್ಟು ಮಾತ್ರ ಕೇಳಿ. ನಿಮ್ಗೆ ಗೊತ್ತಾ, ನಾವು ಮದ್ವೆ ಸಮಾರಂಭಕ್ಕೆ ಹೋಗಿರ್ತೀವಿ, ಎಲ್ಲಾರು ಹೋಗ್ತೇವ? ಹೋಗ್ಬೇಕೆ, ಮತ್ ಅವ್ರು ನಮ್ ಕಲ್ಯಾಣ ಮಾಡ್ಯಾರ, ನಾವ್ ಹೆಂಗ್ ಬಿಡ್ಬೇಕು ಅವ್ರಿಗೆ? ನಮ್ಗೆ ಇಷ್ಟ ಹೈರಾಣ್ ಮಾಡ್ಬಿಟ್ಟಾರ ಅವ್ರು, ಮತ್ ಅವ್ರಿಗ ಬಿಡಂಗಿಲ್ಲ. ಇದು ಮುಯ್ ತೀರ್ಸ್ಕೊಳಕ್ ಹೋಗ್ಬೇಕಾಯ್ತದ ನೋಡ್ರಿ. ನನ್ ಪ್ರಕಾರ ಮದ್ವೆಗ್ ಹೋಗಿರ್ತೇವ, ಹೆಣ್ಮಕ್ಳು ಸ್ಪೆಷಲಿ ನೋಡ್ರಿ, ನನ್ ಹಿಡ್ದೆ ಹೇಳ್ತೀನಿ, ಫುಲ್ ಮೇಕಪ್ ಆಗೋದು A to Z. ಅವ್ ಕಿರಾಯಿ ತಂದ್ ಯಾಕಾಗಲ್ಲ, ಬಂಗಾರ ಹಾಕೋದು. ಕಿರಾಯಿ ತಂದ್ರ ಅವ್ರ ಬಲಿ ಇವ್ರ ಬಲಿ ಯಾಕಾಗಲ್ಲ, ಅಡ್ಜಸ್ಟ್ಮೆಂಟ್ ನಲ್ಲಿ ಏನಾದ್ರೂ ಮಾಡೋದು. ಮತ್ ಇಷ್ಟೆಲ್ಲಾ ಮಾಡಿ ಫುಲ್ ಶೃಂಗಾರ ಆಗಿ ಎಲ್ಲಿಗೆ ಹೋಗ್ತಿವಿ ಅಂದ್ರೆ ಮದ್ವೆ ಸಮಾರಂಭಕ್ಕೆ ಹೋಗಿರ್ತಿವಿ. ಹೋದ್ಮೇಲೆ ಅಲ್ಲಿ ನಮ್ದು ಕಾಂಪಿಟೇಟರ್ಸ್ ಗಳು ಇರ್ತಾರ, ಗೊತ್ತಲ್ಲ? ಹಾ, ಅವ್ರು ನಮ್ಕಿಂತಾನು ಮೇಕಪ್ ಆಗಿರ್ತಾರ. ಈಗ ನಮ್ದು ಇಬ್ಬರ್ದ್ ನಡೀತದ ಅಂತ ತಿಳ್ಕೊರಿ. ನಾನ್ ಚಂದ್ ಕಾಣತೀನಿ, ನೀನ್ ಚಂದ್. ಇವ್ರಿಗೆ ನೋಡೋದು, ಆ ಮದ್ಮಕ್ಳ ಅತ್ತೆ ಹೋಗಲ್ಲ, ಯಾಕೆ ನಮಗ್ ಗೊತ್ತಿಲ್ಲದು. ಬಟ್ ನಮ್ದು ಅಲ್ಲಿ ಕಾಂಪಿಟೇಷನ್ ಫುಲ್ ನಡೀತಾ ಇರ್ತದ. ಅದು ಸ್ಪೆಷಲಿ ನೆಗಂಡೇರು ಅವರೆಲ್ಲ ಇರ್ತಾರಲ್ಲ, ಅವ್ರೆಲ್ಲ ಇದ್ರೆ ಚಂದ ಅಂತ ತಿಳ್ಕೊರಿ ನೀವು. ನಾನಂತೂ ಇಷ್ಟು ಬದ್ಮಾಸ್ ಇದ್ದೀನಿ ನೋಡ್ರಿ, ಚಂದ್ ರೆಡಿ ಆಗ್ತೀನಿ ನೋಡ್ರಿ, ಬಹಳ ಚಂದ್. ನನ್ ಮೂಡ್ ಬರ್ತದ ಒಂದೊಂದ್ಸಲ ನಂಗೆ ರೆಡಿ ಆಗ್ಬೇಕಂತ. ಫುಲ್ ಎಲ್ಲಾ ರೆಡಿ ಆಗಿ ಯಾರ್ ನನ್ ಕೇರ್ ಮಾಡಲ್ ನೋಡ್ರಿ, ಗೊತ್ತಲ್ಲ? XYZ ಯಾರಾದ್ರೂ ಇರ್ತಾರ, ಅವ್ರ ಹತ್ರ ಹೋಗಿ ಕೇಳದ್ ನಾ ಹೆಂಗ್ ಕಾಣ್ತೀನಿ ಅಂತ. ಈಗ ಏನ್ ಹೇಳ್ಬೇಕು ಹೇಳ್ರಿ ಅವ್ರು?
ಇಲ್ಲ ಚಂದ್ ಕಾಣತಿ ಆಯ್ತ್ ಮನಿಗ್ ಬರೋದು ವಾಪಸ್ ಅಷ್ಟ್ ಹೇಳದಾಗ ಮನಿಗ್ ಬರ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದು ನೋಡ್ಬೇಕ ಅನಿಸ್ತದ ಹೆಂಗ ಆಗ್ಲತ್ತಿರ್ಬೇಕು ಒಳಗಿಲ್ಲ ಅವ್ರದ್ದು. ಟೆಸ್ಟ್ ಮಾಡ್ತೀನಿ ನಾನ್ ಬಾಸರ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಹಂಗೆ ಅಲ್ಲೆಲ್ಲ ಟೆಸ್ಟ್ ಮ್ಯಾಚ್ಗಳು ನಡೀತಾ ಇರ್ತಾವ, ಅಷ್ಟೆಲ್ಲಾ ಮಾಡ್ತ್ರಿ. ಊಟ ಮಾಡಿದ್ಮೇಲೆ ಇವತ್ತಿಗೆ ಇಲ್ಲಿ ಇದ್ದವ್ರಿಗೆ ಎಲ್ಲರಿಗೆ ಹೆಣ್ಮಕ್ಳಿಗೆ ಸ್ಪೆಷಲಿ ಊಟ ಮಾಡಿದ್ಮೇಲೆ ನಮ್ ಒಳಗಿರುವಂತ ಹ್ಯಾಪಿನೆಸ್ ಮತ್ತ ಅದು ಆಕ್ಟಿವ್ ಮೋಡ್ ಮೈಂಡ್ ಸೆಟ್ ಇರುತ್ತೆ ನೋಡ್ರಿ, ಏನಾಗುತ್ತೆ ಅದು ಡಲ್ ಆಗ್ತದೆ. ಡಲ್ ಆದ ತಕ್ಷಣ ನಮ್ ತಲೆಯಾಗ ಬರ್ತದ ಯಾವಾಗ ಹೋಗಿ ಮಲಗ್ಬೇಕು, ಬರೀ ಸುಸ್ತಿ ಸುತ್ಲಾಕ್ ಶುರು ಮಾಡ್ತದ. ಯಾಕ ಹೇಳ್ರಿ? ದೃಷ್ಟಿ ಆಗಿರುತ್ತೆ. ಅದೆಲ್ಲಾರ್ದು ಏನ್ ಇರ್ತದ ನೋಡ್ರಿ ದೃಷ್ಟಿ, ಆ ದೃಷ್ಟಿ ಸಲುವಾಗಿ ಈ ರೀತಿಯ ಸಮಸ್ಯೆಗಳಾಗ್ತಾವ. ಮೈ ಎಲ್ಲಾ ಭಾರ ಆದಂಗ ಅನಿಸ್ತದ, ಆರಾಮ್ ತಪ್ಪಿಬಿಡ್ತದ. ನಾವ್ ತಿಳ್ಕೊಂಡಿರ್ತೀವಿ ಮದ್ವೆಗ್ ಹೋಗಿವಲ್ಲ ಆ ನೀರ್ ಈ ನೀರ್ ಕುಡ್ದಾಗ್ಯದ, ಅಥವಾ ಬಿಸಿಲ್ ಜಾಸ್ತಿ, ಬಿಸಿಲಿಲ್ಲ ನೀರಿಲ್ಲ ಏನಿಲ್ಲ ಎತ್ತಿಲ್ಲ, ಅಲ್ಲೊಂದ್ ಸ್ಪರ್ಧೆ ನಡೀತಿರ್ತದಲ್ಲ, ಸ್ಪರ್ಧೆದಾಗ ಈ ಎಫೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ರೇಖಿಯಲ್ಲಿ ಒಂದ್ ಏನ್ ಪವರ್ ಇದೆ ಅಂದ್ರೆ, ನೀವು ಮನೆಯಿಂದ ಹೊರಗೆ ಹೋಗುವಾಗನೇ ನಿಮ್ಮನ್ನ ನೀವು ಸುರಕ್ಷಾ ಕವಚವನ್ನ ಮಾಡ್ಕೊಂಡು ಒಂದ್ ವೇಳೆ ಹೋದ್ರಿ ಅಂದ್ರ ಯಾರ್ದೂ ದೃಷ್ಟಿ ಬೀಳೋದಿಲ್ಲ. ಒಂದ್ ವೇಳೆ ಬಿದ್ದಿದೆ ಅಂತ ಅನ್ಸಿದ್ರೆ ಅದನ್ನ ಯಾವ ರೀತಿ ರಿಮೂವ್ ಮಾಡ್ಬೇಕನ್ನುವಂಥದ್ದನ್ನ ನಾವ್ ಹೇಳ್ತೀವಿ. ಎಸ್, 1 ಸೆಕೆಂಡ್. ಅದಾದ ನಂತರ ಇದೆ ನೋಡ್ರಿ, ನಮ್ಮ ಮಟೀರಿಯಲ್ಸ್ ಗಳನ್ನ ಅಂದ್ರೆ ನಮ್ಮ ಮನೆ ಇರ್ಬೋದು, ಕಾರ್ ಇರ್ಬೋದು, ಬೈಕ್ ಇರ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿರ್ಲಿ, ಮನೆ ಮುಂದಿನ ಕಾರ್ ಇರ್ತದ ನೋಡ್ರಿ, ಅಚಾನಕ್ಕೆ ಯಾರೋ ಬಂದ್ ಸ್ಕ್ರಾಚ್ ಮಾಡೋದು, ಅದ್ ಕಲ್ಲ ಹಚ್ಚಿ ಹೊಡಿಯೋದು, ಇದೆಲ್ಲ ಮಾಡ್ತದ ಸಮಾಜದಲ್ಲಿ, ಇದೆಲ್ಲ ನಡೆಯೋದೆ. ಸೊ ಯಾರ ಮೇಲೆ ಬ್ಲೇಮ್ ಮಾಡೋದ್ಕಿಂತನೂ ನಾನಂತೀನಿ ಅದಕ್ಕೆ ಸುರಕ್ಷಿತವಾಗಿ ಇಡೋದಕ್ಕೆ ನಾವು ಹೀಲಿಂಗ್ ಗಳನ್ನ ಮಾಡ್ಬೋದು. ಸೊ ಹಾಗಾಗಿ ನಮ್ಮ ಮಟೀರಿಯಲ್ಸ್ ಗಳನ್ನ ನಾವು ಯಾವ ರೀತಿ ಇಟ್ಕೊಳ್ಬೇಕು. ಅದಾದ ನಂತರ ವೆದರ್ ಹೀಲಿಂಗ್. ವೆದರ್ ಅಂದ್ರ ಕೆಲವರಿಗೆ ಈಗ ವಾತ ಪಿತ್ತ ಕಫ ಬಾಡಿ ಇರುತ್ತೆ ನೋಡ್ರಿ, ಗೊತ್ತಲ್ಲ ಎಲ್ಲರಿಗೆ 3 ಪ್ರಕಾರದ ಶರೀರಗಳಿವೆ. ಈ ಕಫ ಬಾಡಿ ಅವರಿಗೆ ಚಳಿಗಾಲ ಮತ್ತು ಮಳೆಗಾಲ ಬಹಳ ನಮ್ ಸಲುವಾಗಿ ಡೇಂಜರ್. ನಮಗ್ ಸ್ಪೆಷಲಿ ಚಳಿಗಾಲಕ್ಕಿಂತ ಮಳೆಗಾಲ. ಒಂದ್ ಮಳೆನು ನಮ್ ತಲೆ ಮೇಲೆ ಬಂತು ಅಂದ್ರೆ ನಮಗ್ 4-5 ದಿವಸ ಆರಾಮ್ ತಪ್ತದ, ನೆಗಡಿ ಬರೋದು, ಕೆಮ್ಮು ಬರೋದು, ಇದೆಲ್ಲ. ಸೊ ನಾವೇನಾದ್ರೂ ರೇಖಿ ವಿದ್ಯೆಯನ್ನ ಕಲ್ತರ ನಾವು ಸುರಕ್ಷಿತವಾಗಿ ಇರ್ಬೋದು. ಯಾವ್ದೇ ವಾತಾವರಣ ಇದೆ ನೋಡ್ರಿ ಅದು ನಮ್ಗೆ ಎಫೆಕ್ಟ್ ಮಾಡುತ್ತೆ. ಆನಂತರ ಬೇಸಿಗೆ ದಿನ ಇದೆ ನೋಡ್ರಿ, ಅದು ಪಿತ್ತದವ್ರಿಗೆ ಬಹಳಷ್ಟು ಸಮಸ್ಯೆ ಮಾಡುತ್ತೆ. ಪಿತ್ತಕೋಶ ಏನ್ ಕೆಲಸ ಮಾಡ್ತದ ನೋಡ್ರಿ, ಬೇಸಿಗೆ ಬಿಸಿಲಿನಲ್ಲಿ ಅದ್ರ ಪವರ್ ಜಾಸ್ತಿ ಆಗ್ತದ, ಇನ್ನೊಂದಿಷ್ಟು ಅವರಿಗೆ ತ್ರಾಸ ಆಗೋದಕ್ಕೆ ಶುರು ಮಾಡುತ್ತೆ. ಸೊ ಹಾಗಾಗಿ ರೇಖಿಯಲ್ಲಿ ನಮ್ಮ ಶರೀರಕ್ಕೆ ಅನುಗುಣವಾಗಿರುವಂತ ವೆದರ್ ಜೊತೆಗೆ ಯಾವ ರೀತಿ ಹೀಲಿಂಗ್ ಮಾಡ್ಬೇಕು ಅನ್ನುವಂಥದ್ದನ್ನ ಕಲಿಸ್ತೀವಿ. ಅದಾದ ನಂತರ ಮತ್ತೆ ಅಂತಃಕರಣ ಹೀಲಿಂಗ್ ಅಂತೇಳಿ ಇವು ಬಹಳಷ್ಟು ಇದೆ ಇಲ್ಲಿ ಪಾಯಿಂಟ್ಸ್ ಗಳೆಲ್ಲ. ಇಲ್ಲಿ ಅಂತಃಕರಣದಾಗ 2 ಬರುತ್ತೆ, ಒಂದು ಲೇಡೀಸ್ ಸಲುವಾಗಿ ಬೇರೆನೆ ಇರುತ್ತೆ, ಮತ್ತೆ ಜೆಂಟ್ಸ್ ಸಲುವಾಗಿ ಬೇರೆನೆ ಇರುತ್ತೆ. ಅಂತಃಕರಣ ಅಂತಂದ್ರೆ ನಮ್ದು ಹೃದಯದ ಜೊತೆಗೆ ಕನೆಕ್ಷನ್ ಇಟ್ಕೊಳ್ಳೋದು, ಅಂದ್ರ ಇಡೀ ಜೀವನ ಅವ್ರ ಜೊತೆ ಒಳ್ಳೆ ಸಂಬಂಧಗಳನ್ನ ಬೆಸೆಯೋದಕ್ಕೆ ಈ ಅಂತಃಕರಣ ಹೀಲಿಂಗ್ ಇದೆ ನೋಡ್ರಿ, ಇದು ಸಪೋರ್ಟ್ ಮಾಡುತ್ತೆ. ಅದಾದ ನಂತರ ನಮ್ಮ ಸಿಂಬಾಲ್ಸ್ ಗಳನ್ನ ನಾವು ಖರೀದಿ ಮಾಡಿರ್ತೀವಿ. ಎಲ್ಲಾರು ಖರೀದಿ ಮಾಡ್ಬೇಕಂತ ಏನಿಲ್ಲ, ಅದನ್ನು ನೆನ್ಪಿಟ್ಕೋರು. ರೇಖಿ ಮಾಸ್ಟರ್ 3-4 ಕಲ್ತೀವಲ್ರಿ, ಎಲ್ಲಾರು ಸಿಂಬಾಲ್ ಗಳನ್ನ ಖರೀದಿ ಮಾಡ್ಬೇಕು, ಏನ್ ಹಂಗೇನ್ ಕಂಡೀಷನ್ಸ್ ಇಲ್ಲ. ನೀವೇನಾದ್ರೂ ಇದ್ರಲ್ಲಿ ಬಹಳ ಡೀಪ್ ಆಗಿ ಮುಂದುವರಿಬೇಕಂತ್ರಿ, ಇದನ್ನ ಸೋಷಲ್ ವರ್ಕ್ ಆಗಿ ತಗೊಳ್ಬೇಕಂತ್ರಿ ಅಂದ್ರ ನೀವು ಸಿಂಬಾಲ್ ಗಳನ್ನ ನಿಮ್ ಕೈಯೊಳಗ್ ಹಿಡಿಯೋದಕ್ಕೆ ಯೂಸ್ ಮಾಡೋಕೆ ತಗೊಂಡ್ರ ಅದನ್ನು ಸಮೇತ ಹೀಲಿಂಗ್ ಮಾಡ್ಬೇಕು. ಯಾಕೆ ಹೀಲಿಂಗ್ ಮಾಡ್ಬೇಕಂದ್ರ ನೀವು ಆ ಸಿಂಬಾಲ್ ಅನ್ನ ಯಾರಿಗೋ ಹೀಲಿಂಗ್ ಮಾಡಿರಿ, ಅದ್ರಲ್ಲಿ ಎನರ್ಜಿ ಬಂದಿರುತ್ತೆ, ನೀವು ಅದನ್ನ ಮತ್ತೆ ಕರೆಕ್ಟ್ ಆಗಿ ತೊಳೆದು ಅದೆಲ್ಲ ಸುರಕ್ಷಿತವಾಗಿ ಇಟ್ಟಿಲ್ಲ ಅಂದ್ರೆ ಅದ್ರೊಳಗಿಂದ ಎನರ್ಜಿ ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ಯಾವ ರೀತಿ ಮಾಡ್ಬೇಕನ್ನುವಂಥದ್ದನ್ನ ಕಲಿಸ್ತೀವಿ. ಅದಾದ ನಂತರ ಗುರುಕೃಪಾ ಹೀಲಿಂಗ್, ಇದು ನನ್ ಬಹಳ ಫೇವ್ರೆಟ್. ಗುರುಕೃಪಾ ಅಂದ್ರ ನನಗೆ ನನ್ ಜೀವನದಲ್ಲಿ ಇಲ್ಲಿ ತನಕ ಯಾರ್ ಕರ್ಕೊಂಡ್ ಬಂದಾರ ನೋಡ್ರಿ, ಅವರಿಗೆ ನಾನು ಗ್ರಾಟಿಟ್ಯೂಡ್ ಮಾಡೋ, ಅವ್ರಿಗೆ ಧನ್ಯವಾದ ಮಾಡು. ಆ ಧನ್ಯವಾದನೇ ಒಂದು ರೀತಿಯ ಹೀಲಿಂಗ್ ಆಗಿ ನನ್ಗೆ ವರ್ಕ್ ಮಾಡುತ್ತೆ. ಗುರುವಿನ ಎಲ್ಲಾ ಶಕ್ತಿಗಳ ಜೊತೆಗೆ ಇಲ್ಲಿ ನಾವು ಕನೆಕ್ಟ್ ಆಗ್ಬೋದು. ನಿಮ್ಗೆ ಯಾವ್ದಾದ್ರು ಹೀಲಿಂಗ್ ಮಾಡೋದು ಕಷ್ಟ ಆಗ್ತಾ ಇದೆ, ಎಲ್ಲೋ ನೀವು ಕನ್ಫ್ಯೂಷನ್ ಆಗ್ತಾ ಇದ್ದೀರಿ ಅಂದ್ರೆ ನಾನು ನನ್ನ ಟೀಮ್ನವ್ರಿಗೆ ಹೇಳ್ತೀನಿ, ನನಗ್ ನೆನೆಸ್ರಿ ನೀವು ಅಂತೀನಿ. ನೀವು ನನಗೆ ನೆನ್ಪ್ ಮಾಡುತ್ತೆ, ಅಲ್ಲಿ ಕೆಡಿಸ್ಕೊಬೇಡ. ಸ್ಟೇಜ್ ಫಿಯರ್ ಯಾರ್ಯಾರಿಗಿದೆ ಹೇಳ್ರಿ ನೀವು, ನಿಮ್ಗೆ ಐಡಿಯಾ ಹೇಳ್ತೀನಿ. ಸ್ಟೇಜ್ ಮೇಲೆ ವೇದಿಕೆ ಭಯ, ಇಲ್ಲಿ ಕೆಳಗ್ ಕುಂತಾಗ ಭಾರಿ ಮಾತು ಬರ್ತಾವ್ ನಮ್ಗೆ, ಬೀದರ್ ಭಾಷೆ ಭಾರಿ ಅಂದ್ರೆ ಭಾಳ. ಕೆಳಗ್ ಕುಂತಾಗ ಪೂರ ಎಲ್ಲಾ ನಿಂಗೆ ಗೊತ್ತಾಗ್ತದ, ಎಲ್ಲಾ ಮಾತ್ ಹೇಳದೆ ಅವ್ರ ಹಂಗ ಅನ್ಬಾರ್ದಿತ್ರಿ, ಇವ್ರ ಹಿಂಗ ಅನ್ಬಾರ್ದಿತ್ರಿ, ಹಿಂಗ್ಯಾಕ್ ಮೈಕ್ ಹಿಡ್ದವ್ರು ಹಂಗ್ಯಾಕ್ ಮೈಕ್ ಹಿಡ್ದು ಒಯ್ದ್ ಮೈಕ್ ಕುಡ್ ಕೈದಾಗ ಚಳಿಗಾಲದಾಗೂ ಬೆವ್ರು ಬಿಡ್ತು. ಯಾರ್ಯಾರಿಗದ ಆಲ್ಮೋಸ್ಟ್ ಎಲ್ಲರಿಗಿರುತ್ತೆ. ನಿಮ್ಗೆ ಗೊತ್ತಾ ಇನ್ನೊಂದ್ ಸೀಕ್ರೆಟ್ ಹೇಳ್ತೀನಿ ನೋಡ್ರಿ, ಸಾವು ಇದೆ ನೋಡ್ರಿ, ಸಾವಿನ್ಕಿಂತನೂ ಭಯಂಕರ ಭಯ ಅಂತ ಯಾವ್ದಾದ್ರು ಇದ್ರೆ ಅದು ವೇದಿಕೆ ಭಯ. ಮನುಷ್ಯ ಸಾಯೋದಕ್ಕೆ ಇಷ್ಟ ಪಡ್ತಾನಂತ ಆದ್ರೆ ಮೈಕ್ ಹಿಡಿಯೋದಕ್ಕೆ ಇಷ್ಟ ಪಡೋದಿಲ್ಲ. ಅದು ಒಂದು ರೀತಿಯ ಭಯ.
ಸೊ ಆ ಭಯದಿಂದನೂ ಸಮೇತ ನಾವು ಮುಕ್ತ ಆಗ್ಬೋದು. ಸೊ ಭಯ ಬರೋದಕ್ ಮೂಲ ಕಾರಣ ಹೇಳ್ತೀನಿ ನೋಡ್ರಿ, ನಮಗೆ ಜ್ಞಾನ ಇಲ್ಲ ಅಂದ್ರೆ ಭಯ ಬರುತ್ತೆ ನೋಡಿ. ನಮ್ಗೆ ಜ್ಞಾನ ಇಲ್ಲ, ಆ ಫೀಲ್ಡಿನ ಬಗ್ಗೆ ನಂಗೆ ಏನೋ ಗೊತ್ತಿಲ್ಲ, ಕೈದಾಗ ಮೈಕ್ ಕೊಟ್ರಂದ್ರೆ ನಿಮ್ಗಿಲ್ಲ ನನಗೂ ಬರುತ್ತೆ. ಸೊ ಹಾಗಾಗಿ ನಾನೇನಂತೀನಿ ಅಂದ್ರೆ ನೀವು ಪರ್ಫೆಕ್ಟ್ ಆಗೋದಕ್ಕೆ ಶುರು ಮಾಡಿ. ಈಗ ಇಲ್ಲಿ ಶೈಲಜಾ ಮ್ಯಾಮ್ ಇದಾರೆ ನೋಡ್ರಿ, ಅವ್ರು ಪಾರ್ಲರ್ ಅನ್ನ ಮಾಡ್ತಿರ್ತಾರೆ. ಅವ್ರು ಎಂಥ ಕೇಸ್ ಇದ್ರು ಹ್ಯಾಂಡಲ್ ಮಾಡ್ತಾರೆ. ಯಾಕೆ ಮಾಡ್ತಾರ ಅಂದ್ರೆ ಅದನ್ನ ಕಲ್ತಾರ ಅವ್ರು, ಅವ್ರಿಗೆ ಜ್ಞಾನ ಇದೆ. ಶಿಲ್ಪಾ ಮ್ಯಾಮ್ ಇದಾರೆ, ನೀವು ಎಂತವ್ರು ಬಿ ಕಸ್ಟಮರ್ ಕಳಿಸ್ರಿ, ಅವ್ರಿಗೆ 2 ಸೀರೆ ಕೊಟ್ಟೆ ಕಳಿಸ್ತಾರ, ಬಿಡಲ್ಲ ಅವ್ರು. ನೀವು ಟೆಸ್ಟ್ ಮಾಡಿರ್ಬೇಕಾದ್ರೆ ಸೊ ಫೋನಿನಾಗೆ ಟೆಸ್ಟ್ ಮಾಡಿ. ನಿಮ್ ಮನಿ ಅಡ್ರೆಸ್ ನೀವೇ ಕೊಡ್ಬಿಡ್ತೀರಿ, ನಿಮ್ಗೆ ಗೊತ್ತಾಗಲ್ಲ ಶಿಲ್ಪಾ ಮೇಡಮ್ ಅವ್ರಿಗೆ ಹ್ಯಾಂಗ್ ನಾವು ಕೊಟ್ಟೇವ್. ಪರ್ಫೆಕ್ಷನ್. ಸೊ ಹಾಗಾಗಿ ನಾನೇನಂತೀನಿ ಅಂದ್ರೆ ನೀವು ಯಾವುದೇ ಕೆಲಸವನ್ನ ಮಾಡ್ತೀರಿ ನೋಡ್ರಿ, ಅದನ್ನ ಅರ್ಧಂಬರ್ಧ ದಯವಿಟ್ಟು ಯಾರು ಮಾಡ್ಬೇಡಿ. ಅದಕ್ಕೆ ಮೊದ್ಲೇ ಕಂಡೀಷನ್ ಹೇಳ್ದ, 1 ತಾಸ್ ನಿಮ್ಮಲ್ಲಿ ಟೈಮ್ ಇಲ್ಲ ಅಂದ್ರೆ ದಯವಿಟ್ಟು ಕೂಡ್ಬೇಡಿ, ಶಿವಾಂತ್ ಮನ್ಯಾಗ ಉಂಡ್ ಮುಕ್ಕೋರಿ, ಏನ್ ಫರಕ್ ಬೀಳಲ್ಲ. ಹೇಳೋರು ಹೇಳಿ, ನಮ್ ಪಾಪ ಟೀಮ್ನವ್ರ ಕೆಲಸನೇ ಅದ, ನಿಮ್ಗೆ ಫೋನ್ ಮಾಡಿದ್ರು, ರಿಕ್ವೆಸ್ಟ್ ಮಾಡಿದ್ರು, ಲಿಂಕ್ ಹಾಕೋರು ಎಲ್ಲಾ ಮಾಡಿದ್ರು. ಈಗ ಬಿಟ್ಟಿದ್ದು ನಿಮ್ ಮೇಲೆ. ಕೂಡ್ತ್ರಿ ಅಂದ್ರೆ ಪೂರ್ತಿ 1 ತಾಸ್ ಕೂಡ್ರಿ ಅಂತ ಮೊದ್ಲೇ ಹೇಳಿದ್ದ. ಅದಕ್ಕೆ ಅರ್ಧ ಜ್ಞಾನ ಇದೆ ನೋಡ್ರಿ, ಅದು ಬಹಳ ಡೇಂಜರ್ ಇರುತ್ತೆ. ಸೊ ಹಾಗಾಗಿ ಏನಾದ್ರೂ ನೀವು ಮಾಡ್ತಾ ಇದ್ದೀರಿ, ನೀವ್ ಎಲ್ಲಾದ್ರೂ ಸಾಧನೆಯನ್ನ ಮಾಡ್ಬೇಕು ನೋಡ್ರಿ, ಅದೇ ಫೀಲ್ಡ್ ಅಲ್ಲಿ ಒಬ್ಬರು ಬಹಳ ದೊಡ್ಡ ಬಾಜಿಗರ್ ಆಗಿರ್ತಾರೆ. ಬಾಜಿಗರ್ ಅಂದ್ರೆ 100% ಅಚೀವ್ಮೆಂಟ್ ಮಾಡಿರ್ತಾರೆ ಅದೇ ಫೀಲ್ಡ್ ಅಲ್ಲಿ. ಇನ್ನೊಬ್ರು ಝೀರೋ ಮೇಲೆ ಇರ್ತಾರೆ, ಝೀರೋ ಮೇಲೆ ಔಟ್ ಆಯ್ತಾರೆ. ಕಾರಣ ಏನು ಅಂದ್ರೆ ಪರ್ಫೆಕ್ಷನ್ ಇಲ್ಲ ಅಂದಾಗ ನಾವು ಸೋಲೋದು ಗ್ಯಾರಂಟಿ ಇದೆ. ಹಂಗಂತ ಹುಟ್ಟಿದ ತಕ್ಷಣಕ್ಕೆ ನಮ್ಮಲ್ಲಿ ಎಲ್ಲಾ ಜ್ಞಾನ ಇರುತ್ತೆ ಅಂತಿಲ್ಲ. ಅದಕ್ಕೆ ಇವತ್ತೊಂದು ವಿಡಿಯೋ ಫಸ್ಟ್ ಹಾಕಿದ್ದ ನೋಡ್ರಿ, ನೆನ್ಪದ, ನಮಗೆಲ್ಲಾ ಗೊತ್ತದ ಅಂದ್ರೆ ಏನು ಗೊತ್ತಿಲ್ಲ ಅಂತ ಅರ್ಥ. ವಿಡಿಯೋ ನೋಡಿರಿ, ಯಾರ್ಯಾರು ನೋಡ್ರಿ ಇವತ್ತ? ಹಾ, ಇವ್ರೇನ್ ಗೊತ್ತದ ಅಂತ ಕತಿ ಹೇಳ್ತಿರ್ತಾರ ನೋಡ್ರಿ, ರಿಯಲ್ದಾಗ ಏನು ಗೊತ್ತಿರಲ್ಲ ಅವ್ರಿಗೆ. ನಾನು ಅದೇ ಕೇಳ್ತೀನಿ, ಗೊತ್ತಿದ್ದು ಏನ್ ಮಾಡ್ರಿ ಈ ವರ್ಷ? ಸೊ ಏನಾದ್ರೂ ಮಾಡ್ಬೇಕಿತ್ತಲ್ಲ, ದೊಡ್ಡ ಜ್ಞಾನ ಅಂತ ದೊಡ್ಡ ಮಹಾಜ್ಞಾನಿಗಳಾದ್ರಿ, ಸಮಾಜಕ್ಕೆ ಏನ್ ಕೊಟ್ರಿ ನೀವು? ಹೋಲ್ ಸಮಾಜಕ್ಕೆ ಬಿಡ್ರಿ, ನಿಮ್ ಒಳಗಿಂದ ಅಹಂಕಾರ ಸಮೇತ ತೆಗಿಲಕ್ ಆಗಿಲ್ಲಲ್ಲ ನಿಮ್ ಜ್ಞಾನದಿಂದ, ಅದ್ ತಗೊಂಡ್ ಏನ್ ಮಾಡೋರಿದ್ರಿ? ಸೊ ಹಾಗಾಗಿ ಯಾವಾಗ್ಲೂ ಹೇಳ್ತೀನಿ ನೋಡ್ರಿ, ಇನ್ನೊಬ್ಬರ ಮನಸ್ಸನ್ನ ನೋಯಿಸಿ ನಾವು ಗ್ರೇಟ್ ಆಯ್ತೀವಂತ ಏನಾದ್ರೂ ಅನ್ಕೊಂಡ್ರೆ ಅದು ನಮ್ ತಪ್ಪು ತಿಳುವಳಿಕೆ. ಬಹಳ ಸಲ ನಾವು ಗುರುವಿಗೆ ಗುರು ಮಂತ್ರ ಹೇಳಕ್ ನಿಂದಿರ್ತೀವಿ. ನಿಮ್ಗೆ ಇಲ್ಲೊಂದು ಸ್ಟೋರಿ ಹೇಳ್ತೀನಿ ನೋಡ್ರಿ, ಯಾರ್ಯಾರಿಗಿದೆ ಸ್ಟೋರಿ ಕೇಳೋದು? 2 ನಿಮಿಷದಲ್ಲಿ ಮುಗಿಸ್ತೀನಿ. ಯಾರ್ಯಾರಿಗೆ ಸ್ಟೋರಿ ಬೇಕು ಒಂದ್ ಸ್ಟೋರಿ ಹೇಳಿ, ಆಮೇಲೆ ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ಫಸ್ಟ್ ಟೈಮ್ ನೀವೆಲ್ಲ ಬಂದಿರಿ. ಎಸ್. ಸೊ ಹಿಂದೆ ಏನ್ ಆಗ್ತಿತ್ತು ಅಂದ್ರೆ ನಿಮ್ಗೆ ಹೇಳ್ತೀನಿ ನೋಡ್ರಿ, ಆ ಗುರುಕುಲ ಪದ್ಧತಿ ಇತ್ತು ಗೊತ್ತಲ್ಲ, ರಾಜ ಮಹಾರಾಜರ ಕಾಲಕ್ಕೆ. ಗುರುಕುಲ ಪದ್ಧತಿಯಲ್ಲಿ ಏನ್ ಮಾಡ್ತಿರು ಗುರುಗಳಂದ್ರ 25 ವರ್ಷದ ತನಕ ರಾಜರ ಮಕ್ಕಳಿಗೆ ಅಂದ್ರೆ ರಾಜಕುಮಾರರಿಗೆ ಗುರುಗಳು ವಿದ್ಯೆಯನ್ನ ಕಲಿಸ್ತಿರು. ಎಲ್ಲಾ ವಿದ್ಯೆಗಳಲ್ಲಿ ಅವ್ರು ಪಾರಂಗತ ಮಾಡ್ತಿರು. ಅವ್ರು ಎಷ್ಟು ವಿದ್ಯೆಗಳನ್ನ ಅಂದ್ರೆ ಪೂರಾ ಪಂಚಭೂತಗಳನ್ನ ಅವ್ರ ಅಂಗೈಯೊಳಗೆ ಹಿಡಿಬೇಕು, ಮುಷ್ಟಿಯೊಳಗೆ ತಗೋಬೇಕು ಅಂತ ಯುದ್ಧಗಳೆಲ್ಲ ಅವ್ರ ಏನ್ ಮಾಡ್ತಿರು ಅಂದ್ರೆ ಗುರು ಕಲಿಸ್ತೀವಿ. ಯಾರಿಗಂದ್ರೆ ಎಲ್ಲಾ ಶಿಷ್ಯರಿಗೂ. ಅದಾದ್ಮೇಲೆ ಏನಾಗ್ತಿತ್ತು, 25ನೇ ವರ್ಷಕ್ ಬಂದ್ಮೇಲೆ ಅವ್ರಿಗೆ ಬೀಳ್ಕೊಡುಗೆ ಸಮಾರಂಭ ಮಾಡಿ ಗುರು ಏನ್ ಮಾಡ್ಬೇಕಂದ್ರೆ ಕಳಿಸ್ಕೊಡ್ಬೇಕು. ಈಗ ಎಲ್ಲಾ ರಾಜ್ಕುಮಾರರ ಹತ್ರ ಪವರ್ ಜಾಸ್ತಿ. ಎಲ್ಲಾರು ಡಿಸೈಡ್ ಮಾಡ್ತಾರೆ, ಏನು ಅಂದ್ರೆ ಹೋಗೋದೇ ಯುದ್ಧ ಸಾರೋದೇ ಪೂರಾ ಭಾರತ್ ಎಲ್ಲ ನಂದೇ ಮಾಡ್ಕೊಳ್ಳೋದು, ಆ ಅಷ್ಟು ಪ್ರದೇಶ ಎಲ್ಲ ನಾನ್ ಗೆದ್ದೆ ಬಿಡೋದು. ಯಾಕಂದ್ರೆ ಎಲ್ಲಾ ವಿದ್ಯೆಗಳು ನಾನ್ ಕಲ್ತೀನಿ. ಇಷ್ಟು ಪೂರ್ತಿ ಪವರ್ ತುಂಬ್ಕೊಂಡ್ ಎಲ್ಲಾರು ರೆಡಿಯಾಗಿ ನಿಂತಿರ್ತಾರೆ, ಎಲ್ಲಾರು ಯಂಗ್ಸ್ಟಾರ್, ಎಲ್ಲಾರು ರಾಜ ಮಹಾರಾಜರ ಮಕ್ಕಳು. ಆ ಟೈಮಿನಾಗ ಗುರು ಏನ್ ಮಾಡ್ತೀರಂದ್ರ ಮಕ್ಕಳಿಗೆಲ್ಲಾ ಕೂಡ್ಸಿ ಅವ್ರಿಗೆ ಹೇಳ್ತಿರಂತ, ನಾನ್ ಎಲ್ಲಾ ವಿದ್ಯೆನೂ ಕಲ್ಸಿನಿ, ಲಾಸ್ಟ್ ಇನ್ನೂ ಒಂದ್ ಉಳ್ಕೊಂಡದ, ಅದು ಒಂದು ನಾನ್ ಕಲ್ಸಿ ನಿಮ್ ಕಳಿಸ್ಲಿ ಅಂತ. ಅವ್ರಂತಾರೆ 25 ವರ್ಷ ಕಲ್ತೀವಿ ನಿಂಬಲ್ಲಿ, ಈಗ ಏನ್ ಒಂದದ ಆಯ್ತು ಹೇಳ್ಬಿಡ್ರಿ. ಎಲ್ಲಾರಿಗೂ ಕೂಡ್ಸ್ತಾರ ಗುರು. ಅದಾದ್ಮೇಲೆ ಗುರು ಕೇಳ್ತಾರ, ಈ ಆಕಾಶ ಇದೆ ನೋಡ್ರಿ, ಆ ಆಕಾಶದೊಳಗೆ ಏನ ನಾವು ಸೌರವ್ಯೂಹ ಅಂತೀವಿ ನೋಡ್ರಿ, ಅಂತವ್ ಎಷ್ಟೊಂದು ಸಾವಿರಾರು ಸೌರವ್ಯೂಹಗಳಿವೆ ನಿಮ್ಗೆ ಗೊತ್ತಲ್ಲ. ಸೂರ್ಯನ ಒಂದು ನಕ್ಷತ್ರ, ಒಂದು ನಕ್ಷತ್ರದ 8 ಗ್ರಹಗಳಲ್ಲಿ ನಾವು ಸಮೇತ ಬದುಕ್ತಾ ಇದ್ದೀವಿ. ಇದು ಸುಮ್ನೆ ಕಾಮನ್, ಎಲ್ಲರಿಗೂ ಈ ಜ್ಞಾನ ಗೊತ್ತಿದೆ. ಸೊ ಗುರು ಕೇಳ್ತಾರ, ಹಂಗಾದ್ರ ನಮ್ಮ ಆಕಾಶದೊಳಗೆ ಎಷ್ಟು ಎಲ್ಲಾ ಗ್ರಹಗಳಿವೆ ಅಥವಾ ಎಷ್ಟೆಲ್ಲಾ ನಕ್ಷತ್ರಗಳಿವೆ, ಅಷ್ಟೂ ನಕ್ಷತ್ರಗಳ ಒಂದು ಮಗು ಅಥವಾ ಒಂದು ಭಾಗ ಯಾರು ಅಂದ್ರೆ ಸೂರ್ಯ. ನೀವೆಲ್ಲ ನಂಬ್ತಾರೆ? ಹಾ, ನೀವು ಅದು ಬೇರೆ ಬೇರೆ ನಕ್ಷತ್ರ ಪುಂಜಗಳೆಲ್ಲ ನೀವು ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ, ಎಷ್ಟು ಸೂರ್ಯನ್ಕಿಂತನೂ 1000 ಪಟ್ಟು ದೊಡ್ಡ ನಕ್ಷತ್ರಗಳು ಸಮೇತ ಇವೆ ಅನ್ನುವಂಥದ್ದು ವಿಜ್ಞಾನನು ಸಮೇತ ಒಪ್ಪುತ್ತೆ. ಅಂದ್ರೆ ಸೂರ್ಯ ಏನು ಅಂದ್ರೆ ಒಂದು ನಕ್ಷತ್ರ, ಒಂದು ಭಾಗ, ಯೂನಿವರ್ಸ್ ನ ಒಂದು ಭಾಗ ಸೂರ್ಯ. ಆ ಸೂರ್ಯನ ಸುತ್ತಲೂ ಎಷ್ಟು ಗ್ರಹ ಇವೆ? ನಾವು ಸಣ್ಣಾಗಿದ್ದ 9 ಇದ್ದು ಈಗ 8 ಆಗ್ಯಾವ, ಎಕಡೆ ಹೋಗ್ಯದ ಒಂದು ನಂಗೂ ಗೊತ್ತಿಲ್ಲ, ಬಟ್ ಈಗ 8 ಅಂತ ಹಿಡಿಯೋಣ. ಸಣ್ಣಾಗಿದ್ದಾಗ ಎಷ್ಟು ಗ್ರಹಗಳು ಅಂದ್ರು 9 ಅಂತಿದೇವು. ಈಗೆಲ್ಲ ವಿಜ್ಞಾನಿಗಳು ಬಾಳ ಶಾಣೆಯಾಗಿ ಒಂದು ಕೆಲಿಗ್ ಬಿಟ್ಟಾರ ಗೊತ್ತಿಲ್ಲ, ಈಗ 8 ಹಿಡ್ಕೊಂಡ್ ಬಿಟ್ಟಾರ, ಹೋಗ್ಲಿ 8 ಹಿಡಿಯೋ. ಆ 8 ಗ್ರಹಗಳು ಇವೆ ಸೂರ್ಯನ ಸುತ್ತ, ಎಲ್ಲರಿಗೂ ಗೊತ್ತಾ? ವಿಶ್ವಾಸ ಮಾಡ್ತೀರಿ? ಆ 8 ಗ್ರಹದಲ್ಲಿ ಒಂದು ಮಗು ಯಾರು ಅಂದ್ರೆ ಭೂಮಿ ನಮ್ ಗೊತ್ತಾ?
ಸೌರವ್ಯೂಹದ ಎಲ್ಲಾ ಗ್ರಹಗಳಲ್ಲಿ ಭೂಮಿ ಸಮೇತ ಒಂದು ಗ್ರಹ, 108 ಭೂಮಿಗಳಿರುವಷ್ಟು ದೊಡ್ಡದು ಗುರು ಗ್ರಹ ಇದೆ. ಗುರು ಗ್ರಹದ ಮೇಲೆ 108 ಭೂಮಿಗಳು ಇಡ್ಬೋದು. ಅದ್ರ ಮುಂದ್ ಭೂಮಿ ಏನು ಇಲ್ಲ ಅಂತ ತಿಳ್ಕೊರಿ, ನೀವು ತಲೆಗಿಟ್ಕೋರಿ ಇದು ಮಾತು. ಅದಾದ್ಮೇಲೆ ಭೂಮಿ ಏನು ಅಂದ್ರೆ ಒಂದು ಭಾಗ ಒಂದು ಮಗು. ಈಗ ಹೋಗ್ಲಿ ಭೂಮಿಗಿಂತ ನಾವು ಏನಾದ್ರೂ ಮತ್ತೆ ಬಂದಾಗ ಪೂರ್ತಿ ಭೂಮಿ ಮೇಲೆ ಎಷ್ಟು ಖಂಡಗಳಿವೆ? ಅನ್ಮ್ಯೂಟ್ ಮಾಡ್ರಿ ನೋಡಮ್ಮಿ, ಅಥವಾ ಟೈಪ್ ಮಾಡ್ರಿ. ಎಷ್ಟು ಖಂಡಗಳಿವೆ ಮೇಡಮ್? 7. ಮೇಡಮ್ ಹಿಸ್ಟ್ರಿಗೆ ಯಾಕೆ ಹೋಗ್ಲತ್ರಿ? ನಾನು ಹಿಸ್ಟ್ರಿ RP ಇದ್ದೀನಿ. MRP ಆಗಿ ವರ್ಕ್ ಮಾಡ್ತೀನಿ, ರಿಸರ್ಚ್ ಪರ್ಸನ್ ಇದ್ದೀನಿ ನಾನು ಹಿಸ್ಟ್ರಿದೆ. ಸೊ ಟೋಟಲ್ ಎಷ್ಟು ಅಂದ್ರೆ 7 ಖಂಡಗಳಿವೆ. ಆ 7 ಖಂಡದ ಒಂದು ಭಾಗ ಅಥವಾ ಒಂದು ಮಗು ಯಾರು ಅಂದ್ರೆ ನಮ್ಮ ಏಷ್ಯಾ ಖಂಡ. ಏಷ್ಯಾ ಖಂಡರ ನಮ್ದು ಅದನ? ಅದು ಇಲ್ಲ. ಅಲ್ಲಿ ಮತ್ತೆ ದೇಶಗಳಿವೆ. ಎಷ್ಟಿವೆ? 130 ಮೋಸ್ಟ್ಲಿ ಇವೆ. ಎಷ್ಟವಂತ ನನ್ಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ. 130 ಅಂತ ಹೇಳ್ತಾರೆ. 130 ದೇಶಗಳಲ್ಲಿ ನಂದು ಭಾರತ ಒಂದು ಮಗು. ಏಷ್ಯಾ ಖಂಡಕ್ಕೆ ಬಂದಾಗ ಆ ಭಾರತ ಇದ್ದ ನೋಡ್ರು ಒಂದ್ ಮಗು. ಹೋಗ್ಲಿ ಭಾರತ ನಮ್ದು ಅದನ? ಅದು ಇಲ್ಲ. ಮತ್ತೆ ರಾಜ್ಯಗಳು ಬರ್ತಾವ. ರಾಜ್ಯಗಳು ಬಂದಾಗ ಕರ್ನಾಟಕ ನಂದೊಂದು ಭಾಗ. ಓಲ್ ಕರ್ನಾಟಕ ನಂದದನ? ಅದು ಇಲ್ಲ. ಮತ್ ಜಿಲ್ಲೆಗಳು ಬರ್ತಾವ. ಜಿಲ್ಲೆ ಹೋದ್ಮೇಲೆ ತಾಲೂಕ ಬರ್ತದ. ತಾಲೂಕ ಬಂದ ಮೇಲೆ ನಂದೊಂದು ಊರ್ ಬರುತ್ತೆ. ಆ ಊರ್ನ ಶ್ರೀದೇವಿದದನ? ಅದು ಇಲ್ಲ. ಊರೊಳಗೆ ಎಷ್ಟೊಂದು ಓಣಿಗಳವ. ಆ ಓಣಿದಾಗ ಒಂದು ಓಣಿರ ನಮ್ದು ಇರ್ಬೇಕು. ಇಷ್ಟು ಪವರ್ ಇದೆ ನನ್ನ ಹತ್ರ. ಇಲ್ಲ. ಆ ಓಣಿದಾಗ ಒಂದು ಮನೆ, ಆ ಮನೆಯರ ನಂದದ? ಇಲ್ಲ. ಮನ್ಯಾಗ ಮತ್ತೆ 8 ಮಂದಿಯರ. ನಾನ್ ಅಷ್ಟ್ರಲ್ಲಿ ಒಬ್ರು. ಗುರು ಹೇಳ್ತಾರ, ನೀನು ಮತ್ತೆ ಯೂನಿವರ್ಸ್ ಯೋಚನೆ ಮಾಡು. ಆ ಯೂನಿವರ್ಸ್ ನ ಎದುರಿಗೆ ನೀನು ಇಷ್ಟೊಂದು ಪವರ್ಫುಲ್ ಇದ್ದೀನಿ, ಇಷ್ಟು ಬಲಾಢ್ಯ ಇದ್ದೀನಿ, ಇಷ್ಟು ನಾನು ಕೊಂದ್ ಹಾಕ್ಬೋದು, ಒಡೆದಾಕ್ಬೋದು, ಎಲ್ಲ ಆಕ್ರಮಣ ಮಾಡ್ಕೋಬಹುದು, ಏನೇನೋ ಕತಿ ಹೇಳತ್ತಿದಿಲ್ಲ. ಈ ಯೂನಿವರ್ಸ್ ಮುಂದೆ ನೀನು ಹುಲ್ಲು ಕಡ್ಡಿಗಿಂತನೂ ಆಚೆ ಇದ್ದಿ. ಸೊ ನಾನು ವಿದ್ಯೆ ಕೊಟ್ಟಿರುವಂತದ್ದು ನಿಮ್ಮ ಸುರಕ್ಷತೆಗಾಗಿಯೇ ಹೊರತಾಗಿ ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡೋದಕ್ಕೆ ಅಲ್ಲ ಅನ್ನುವಂತ ಸ್ಟೋರಿ, ಒಂದೇ ಸ್ಟೋರಿ ಹೇಳಿದ್ಮೇಲೆ ಎಲ್ಲಾ ಪವರ್ ಬಂದಿತ್ತು ನೋಡ್ರಿ ಎಲ್ಲಾ ಶಿಷ್ಯರಿ, ಅವ್ರದೆಲ್ಲ ಏನಾಗ್ತದ? ಕಡಿಮೆ ಆಗುತ್ತೆ. ಸೊ ಯಾವಾಗ್ಲೂ ಗುರುನೇ. ನೀವು ನೆನ್ಪಿಟ್ಕೊ. ಬಹಳ ಸಲ ಗುರುವಿನ ಜೊತೆ ಕಾಂಪಿಟೇಷನ್ ಮಾಡ್ಬೇಕಂತ ನಿಂದಿರ್ತೀವಿ. ಗುರು ಯಾವತ್ತು ಎಲ್ಲಾ ಗುರು ಮಂತ್ರ ಹೇಳೋದಿಲ್ಲ. ನನ್ ಗುರು ಇರ್ಲಿ, ನಿಮ್ ಗುರು ಇರ್ಲಿ, ಯಾರು ಅವ್ರ ಹತ್ರ ಸಾಕಷ್ಟು ಸೀಕ್ರೆಟ್ ಗಳನ್ನ ಅವ್ರು ಮೇಂಟೈನ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಗುರು ಕೃಪಾ ಧ್ಯಾನದಲ್ಲಿ ಏನಾಗುತ್ತೆ ಅಂದ್ರ, ಗುರುವಿನ ಅಂತಃಕರಣ ನಿಮ್ಮ ಜೊತೆಗೆ ಕನೆಕ್ಟ್ ಆದಾಗ ಅವ್ರ ಹತ್ರ ಇರುವ ಎಲ್ಲಾ ವಿದ್ಯೆಗಳು ನಿಮ್ಮಲ್ಲಿ ಆಟೋಮೆಟಿಕ್ ಆಗಿ ಬರೋದಕ್ಕೆ ಶುರು ಮಾಡುತ್ತೆ. ನಿಮ್ಗೆ ಗೊತ್ತೇ ಆಗೋದಿಲ್ಲ. ಬರ್ತಾ ಬರ್ತಾ ಯಾಕೋ ನಾವು ಹೂಗಾರ್ ಮೇಡಮ್ ತರ ಯೋಚನೆ ಮಾಡತ್ತೀನಿ, ಯಾಕೋ ಅವ್ರ ತರನೇ ಮಾತಾಡತ್ತೀನಿ ನಾನು, ಇದೆಲ್ಲ ನಿಮ್ ಮೈಂಡ್ ಸೆಟ್ ನಾಗ ಬರ್ತದೆ. ಯಾರಿಗಾದ್ರೆ ಅನ್ಸ್ತದೇನೋ? 100% ಅನಿಸ್ತದೆ. ಆ ಎನರ್ಜಿ ಜೊತೆ ಕನೆಕ್ಟ್ ತಾನೇ ಬರ್ತದೆ. ಎಸ್ ಶಿಲ್ಪಾ ಶಿಲ್ಪಾ ಮ್ಯಾಮ್ ಹೇಳ್ರಿ, ಒಂದ್ 2 ನಿಮಿಷ ಮಾತಾಡ್ರಿ. ಏನೇನ್ ಚೇಂಜಸ್ ಆಯ್ತು ನಿಂಬಲ್ಲಿ? ಮ್ಯಾಮ್ ಅದನ್ನ ಬರೀ ಮಾತಲ್ಲಿ ಹೇಳಕ್ಕೆ ನೀವು ಕೊನೆ ಪಕ್ಷ 4 ನಿಮಿಷನಾದ್ರು, ನೀವ್ 2 ಹೇಳಿದ್ರೆ ನಾನ್ 4 ನಿಮಿಷ ಮಾತಾಡ್ತೀನಿ ನೋಡ್ರಿ. ಅದು 4 ನಿಮಿಷ ತಗೋರಿ. ಹೇಳಿ ಮುಗ್ಸಕ್ ಟ್ರೈ ಮಾಡ್ತೀನಿ. ಮ್ಯಾಮ್ ಎಷ್ಟೊಂದ್ ಹೆಲ್ತ್ ಇಶ್ಯೂ ಇತ್ತು. ಬಿಸ್ನೆಸ್ಗೋಸ್ಕರ ತುಂಬಾ ಫೈಟ್ ಮಾಡ್ತಿದ್ದೆ. ಆಮೇಲೆ ಬಹಳ ನೆಗೆಟಿವ್ ಥಿಂಕ್ ಮಾಡ್ತಿದ್ದೆ ಮ್ಯಾಮ್. ಎಷ್ಟು ಅಂದ್ರೆ ಒಂದ್ 4 ದಿನ ನಮ್ ಶಾಪ್ ಅಲ್ಲಿ ಬಿಸ್ನೆಸ್ ನಾನ್ ಅನ್ಕೊಂಡಷ್ಟು ಬಿಸ್ನೆಸ್ ಆಗಿಲ್ಲ ಅಂದ್ರೆ ನಾನ್ ಸೂಸೈಡ್ ಮಾಡ್ಕೋಬೇಕು, ಆ ಲೆವೆಲ್ಗೆ. ನಮ್ ಮನೆಯವ್ರಿಗೆ ಹೇಳ್ತಿದ್ದೆ, ದೊಡ್ಡದು ಒಂದು LIC ಪಾಲಿಸಿ ಮಾಡ್ಸಿಟ್ಟು ನಾನ್ ಸೂಸೈಡ್ ಮಾಡ್ಕೊಂತೇನಿ, ಲೈಫ್ ಸೆಟಲ್ ಆಗುತ್ತೆ. ಅಷ್ಟು ನೆಗೆಟಿವ್ ಥಾಟ್ಸ್ ಮ್ಯಾಮ್ ನಂಗೆ. ಸೆಟಲ್ ಆಗುತ್ತೆ, ಆಮೇಲೆ ಆರಾಮಾಗಿರ್ರಿ ಅಂತ. ಆಮೇಲೆ ಅಳ್ತಿದ್ದೆ ಅಂದ್ರೆ ಹೇಳ್ಬಾರ್ದು ಮ್ಯಾಮ್, ಲೆಕ್ಕ ತಪ್ಪಿ ಯಾರೋ ಒಂದ್ ಸಣ್ಣ ಮಾತಂದ್ರೆ ಇಡೀ ರಾತ್ರಿ ಅಳೋದು, 3 ದಿನ ಊಟ ಬಿಡೋದು. ಹೆಲ್ತ್ ಇಶ್ಯೂ ಅಂದ್ರೆ ಕೇಳ್ಬೇಡ್ರಿ ಮ್ಯಾಮ್, ಅಷ್ಟೊಂದು. ಅದು ಈಗ ರೇಖಿ ತಗೊಳಕ್ಕಿಂತ ಮುಂಚೆ, ರೇಖಿ ತಗೊಂಡ್ಮೇಲೆ ಮ್ಯಾಮ್ ಈಗ ಟೈಮ್ ಇಲ್ಲ ಮ್ಯಾಮ್, ನೆಗೆಟಿವ್ ಥಿಂಕ್ ಮಾಡಕ್ಕೆ ಟೈಮ್ ಇಲ್ಲ ನಂಗೆ. ಅದ್ ಹೆಂಗಂದ್ರೆ ಈಗ ನಾನ ನೆನ್ಪಿಸ್ಕೋಬೇಕು. ಬರೀ 1 ತಿಂಗಳು ಹೆಚ್ಚು ಕಡಿಮೆ ಬಾಳ ಅಂದ್ರೆ 1.5 ತಿಂಗ್ಳು ಆಗಿರ್ಬೇಕು ಮ್ಯಾಮ್ ಅಷ್ಟೇ. ಆ ನೆಗೆಟಿವ್ ಥಿಂಕ್ ಮಾಡಕ್ಕೆ ಹೌದಲ್ಲ ಏನಾರ ಹುಡ್ಕೋಣ ಅಂತ ಹೊಂಟ್ರು ಅದು ಪಾಸಿಟಿವ್ ಕಡೆನೆ ಕರ್ಕೊಂಡ್ ಹೊಂಟೈತ್ರಿ ಮ್ಯಾಮ್ ನನ್ ಮೈಂಡ್ ಸೆಟ್. ನನ್ ಸಬ್ ಕಾನ್ಸಿಯಸ್ ಮೈಂಡ್ಗೆ ಎಷ್ಟು ಪವರ್ ಇದೆ ಅಂತ ತಿಳ್ಕೊಂಡೆ ಮ್ಯಾಮ್ ನಾನು. ನನ್ನ ಹೆಲ್ತ್ ನಾನೇ ಸರಿ ಮಾಡ್ಕೊಳ್ಳೋದು, ಅದು ಎಲ್ಲೋ ಇಲ್ಲ. ನನ್ ಸಂತೋಷ ನನ್ನೊಳಗೆ ಇದೆ, ಅದು ಯಾರೆಲ್ಲ ಹುಡ್ಕೋದಲ್ಲ. ಅದನ್ ಕಲ್ತೆ ಮ್ಯಾಮ್ ನಾನು ಈ 1.5 ತಿಂಗಳಲ್ಲಿ ನಿಮ್ ಪರಿಚಯದ ಮೇಲೆ ಮ್ಯಾಮ್. ಅದಂತೂ ನನ್ಗೆ ಮಿರಾಕಲ್ ಬಿಡ್ರಿ ಮ್ಯಾಮ್. ನಿಮ್ ಜೊತೆ ಮಾತಾಡಿದ ಫಸ್ಟ್ ಡೇನೆ ಮ್ಯಾಮ್, ನಾನು ಎಷ್ಟೋ ವರ್ಷದಿಂದ ಹೆಚ್ಚು ಕಡಿಮೆ 4-5 ವರ್ಷದಿಂದ ಅದಕ್ಕೋಸ್ಕರ ಹಂಬಲ್ಸ್ತಿದ್ದೆ. ಅಂದ್ರೆ ನಂದೊಂದು ಅಗ್ರಿ ಕಮಿಟ್ಮೆಂಟ್ ಇತ್ರಿ ಮ್ಯಾಮ್. ನಿಮ್ ಜೊತೆ ಮಾತಾಡಿದ ದಿನಾನೇ ಅವ್ರ ಕಡೆಯಿಂದ ನಂಗೊಂದ್ ಫೋನ್ ಬಂತ್ರಿ ಮ್ಯಾಮ್. ಅಷ್ಟು ಪಾಸಿಟಿವ್ ವೈಬ್ಸ್ ನನ್ಗೆ
ಬದಲಾವಣೆಗಳು ಕಾಣ್ತಿದೆ. ಆಮೇಲೆ ಮ್ಯಾಮ್ ತುಂಬಾ ಜಗಳ ಮಾಡ್ತಿದ್ದೆ. ಕಸ್ಟಮರ್ ಜೊತೆನೂ ನಾನ್ ಚೆನ್ನಾಗಿ ಅಂದ್ರೆ ಅಷ್ಟು ಟೆನ್ಷನ್, ಅಷ್ಟು ನೆಗೆಟಿವ್ ಥಾಟ್ಸ್, ಅಷ್ಟು ನೆಗೆಟಿವ್ ಫೀಲಿಂಗ್ಸ್ ನನ್ಗೆ. ಆಮೇಲೆ ಅದು ರೇಖಿ ಮಾಡ್ತಾ ಮಾಡ್ತಾ ಮ್ಯಾಮ್ ನಮ್ಮ ಮನೆಯವ್ರ ಜೊತೆ ನನ್ ಬಾಂಡಿಂಗ್ ಹೇಳ್ಬೇಡ್ರಿ ಮ್ಯಾಮ್, ಅದು ಅಷ್ಟು ಚೆನ್ನಾಗಿ ಬಾಂಡಿಂಗ್ ನನ್ಗೆ ನಮ್ಮ ಮನೆಯವ್ರ ಜೊತೆ ಅಷ್ಟು ಚೆನ್ನಾಗಿ ರಿಲೇಶನ್ಶಿಪ್ ಬಿಲ್ಡ್ ಆಯ್ತು. ಪ್ರತಿಯೊಬ್ಬ ಕಸ್ಟಮರ್ ನೀವ್ ಹೇಳಿ ಒಂದೊಂದ್ ಪಾಯಿಂಟ್ ಅಲ್ಲೂ ಮ್ಯಾಮ್ ನಾನು ಒಂದೊಂದ್ ಪಾಯಿಂಟ್ ನನಗೆ ಒಂದೊಂದ್ ಪಾಠ ಆಗಿತ್ತು ಮ್ಯಾಮ್. ಮಾತಾಡ್ತಿರಲ್ಲ ಹುಡುಕ್ತೀನ್ರಿ ಮ್ಯಾಮ್, ಅದ್ರಲ್ಲಿ ನಾನು ನನ್ಗೆ ವ್ಯಾಲ್ಯೂಸ್ ನಾನು ಆಡ್ ಮಾಡ್ಕೊಂಡು ಅದ್ರಲ್ಲಿ 1010 ಕೆಟ್ಟ ಗುಣಗಳಿರ್ಲಿ, ಬಟ್ ಒಂದ್ ಒಳ್ಳೆ ಗುಣ ಇರ್ತದಲ್ಲ, ಎಷ್ಟು ಜನರ ಮೇಲೆ ನನ್ಗೆ ದ್ವೇಷ, ಅದು ಒಳಗಚ್ಚು, ನೋವು, ಸಂಘರ್ಷ, ಅವಮಾನದ ವಿಷಯಗಳು ಅದ್ ಎಷ್ಟೊಂದ್ ಇತ್ರಿ ಮ್ಯಾಮ್. ಧ್ಯಾನ ಮಾಡಿ ಅದು ಎಲ್ಲಾನು ಡಿಲೀಟ್ ಮಾಡಿ. ನಿಮ್ದು ಯಾಕೋ ನೆಟ್ವರ್ಕ್ ಕರೆಕ್ಟ್ ಇಲ್ಲ ನೋಡ್ರಿ ಮೇಡಮ್, ನೆಟ್ವರ್ಕ್ ಇಶ್ಯೂ ಅದ ಅನ್ಸ್ತದ. ಈಗ ಒಂದ್ಸಲ ಅನ್ಮ್ಯೂಟ್ ಮಾಡ್ರಿ. ಹಾ ಈಗ ನನ್ನ ಶತ್ರುಗಳ ಪಟ್ಟಿನ ಹುಡ್ಕೋ ಹೋದ್ರೆ ಎಲ್ಲೂ ಸಾಕಾಗ್ತದ್ರಿ ಮ್ಯಾಮ್, ಯಾರು ಇಲ್ಲ ಮ್ಯಾಮ್ ಅಲ್ಲಿ. ಮನ್ಸಂತೂ ತುಂಬಾ ನಿರಾಳವಾಗಿ ನಿರ್ಮಲವಾದ ಶುದ್ಧವಾದ ಮನ್ಸು, ಸಂತೃಪ್ತವಾದ ಮನ್ಸಿದೆ. ಗೊತ್ತಂತೂ ಒಬ್ರ ಜೊತೆ ಸರ್ ಜೊತೆ ಮಾತಾಡ್ದೆ, ನಿಜ ಅನ್ಸಿದೆ ನಾನು ಜೂನಿಯರ್ ಶ್ರೀದೇವಿ ಮ್ಯಾಮ್ ಆಗ್ತಿದ್ದೀನಿ. ಅಷ್ಟೊಂದ್ ಪವರ್ ಬರ್ತಿದೆ ಮ್ಯಾಮ್ ಒಳಗೆ. ನನ್ ಮಕ್ಕಳು ನನ್ ಜೊತೆ ಅಷ್ಟು ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿದ್ದೆ. ನನ್ ಮಕ್ಳಿಗೆ ನಗಾಡ್ಕೊಂಡು ನನ್ ಜೊತೆ ಕಲಿತಾರ ಮ್ಯಾಮ್. ನನ್ಗೆ ಒಳ್ಳೆ ಬಿಸ್ನೆಸ್ ಚೆನ್ನಾಗ್ ಆಗ್ತಿದೆ. ಎಲ್ರ ಜೊತೆಗೂನು ತುಂಬಾ ಪ್ರೀತಿಯಿಂದ ಮಾತಾಡ್ತಿದೀನಿ. ನನ್ಗೆ ಹೆಲ್ತ್ ನನ್ಗೆ ಲೈಪಮ್ಮ ಇತ್ರಿ ಮ್ಯಾಮ್, ಅದು ಎವ್ರಿ 5 years ಒಂದ್ಸಲಿ ನಂಗೆ ಆಪರೇಷನ್ ಮಾಡ್ಸ್ಬೇಕಂತ ಹೇಳಿದ್ರು. ನಾನ್ ಪ್ರಾಕ್ಟೀಸ್ ಶುರು ಮಾಡಿದ್ಮೇಲೆ ಅಂದ್ರೆ ಒಂದ್ಸಲಿ ರೇಖಿ ಇದನ್ ತಗೊಂಡಿದ್ದಾರೆ ಮ್ಯಾಮ್, ಏಪ್ರಿಲ್ ಅಲ್ಲಿ. ಅದಾದ್ಮೇಲೆ ಒಂದು 40% ಮ್ಯಾಮ್ ಕರ್ಗ್ ಹೋಗೈತ್ರಿ ಮ್ಯಾಮ್ ಅದು ಲೈಪಮ್ಮ. ಅಷ್ಟು ನನ್ ಹೆಲ್ತ್. ಆಮೇಲೆ ಗಾಲ್ ಬ್ಲಾಡರ್ ತೆಗೆದ್ರು, 18 ಸ್ಟೋನ್ ಇತ್ತು ಮ್ಯಾಮ್, ಪಿತ್ತಕೋಶನೇ ಕೊಳ್ತ್ ಹೋಗಿತ್ತು ಮ್ಯಾಮ್. ಅದನ್ನ ತೆಗೆದ್ರು. ಏನ್ ತಿಂದ್ರು ಒಂದ್ ರೊಟ್ಟಿ ತಿಂದ್ರೆ ನನ್ಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ, ಅಷ್ಟು ನನ್ಗೆ ಪ್ರಾಬ್ಲಮ್ ಇತ್ತು ಹೆಲ್ತ್ ಅಲ್ಲಿ. ಈಗ 3 ಹೊತ್ತು ಸರಿಯಾಗಿ ಊಟ ಮಾಡಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಆಮೇಲೆ ನನ್ ಚಾಲೆಂಜ್ ಅಂದ್ರೆ ಬೇಗ ಎದ್ದೇಳ್ತಿರ್ಲಿಲ್ಲ. ಮಿನಿಮಮ್ ನಾನ್ ಬೇಗ ಎದ್ದೇನೆ ಅಂದ್ರೆ ಅದು 9 ಗಂಟೆ ಆಗಿತ್ತು. ಈಗ 4:15 ಹೇಳ್ತಾ ಇದೀನಿ ಮ್ಯಾಮ್. ಇದೇ ನನ್ ದೊಡ್ಡ ಮಿರಾಕಲ್ ನನ್ ಲೈಫ್ ಅಲ್ಲಿ. ಏನಂದ್ರೂ ಹೇಳ್ತಿಲ್ಲ, ತುಂಬಾ ಸೋಮಾರಿ ಆಗಿದ್ದೆ. ಇವಾಗ ಇಲ್ಲ, 4:15 ಎದ್ದೇಳ್ತೀನಿ. ಅದು ಎಷ್ಟು ಅಲರ್ಟ್ ಆಗಿದ್ದೀನಿ ಅಂದ್ರೆ ಲೈಫ್ ಅಲ್ಲಿ ಮಾಡ್ಲೇಬೇಕು, ಮುಗೀತು ಅದ್ರಲ್ಲಿ. ಮತ್ತೆ ಏನು ನೆವರ್ ಗಿವ್ ಅಪ್. ಅದನ್ನ ಒಂದ್ಸಲ ಮಾಡೇ ಮುಗಿಸ್ತಿದೀನಿ. ನೀವ್ ಕೊಟ್ಟಿದ್ದ ಅಫರ್ಮೇಷನ್ಸ್ ನಾನು ಒಂದಿನ ಮರ್ತು ಫ್ರೆಂಡ್ ಮನೆಗ್ ಹೋಗಿದ್ದೆ. ಅಲ್ಲಿಂದ ಹಂಗ ನಮ್ಮ ಮನೆ ಶಾಪ್ ಕ್ಲೋಸ್ ಮಾಡಿದ್ರು ಅಂತ ಮನೆಗ್ ಹೋಗಿದ್ದೆ. 10:30 ಆಗಿತ್ತು ಮ್ಯಾಮ್, ಹಂಗ ಕಮಿಟ್ ಆಗ್ಬಿಟ್ಟಿದೀನಿ ಮ್ಯಾಮ್ ನಾನ್ ನಿಮ್ ಜೊತೆ. 10:30 ಆಗಿತ್ತು. ಅಂಗಡಿಗೆ ವಾಪಸ್ ಬಂದು ಏನ್ ಕ್ಲಿಯರ್ ಮಾಡಿನೇ ಮನೆಗೆ ಅಷ್ಟು ಜಾಗೃತಿ ಆಗ್ತಿದೆ ನನ್ನಲ್ಲಿ. ನಾನು ನಿಮ್ಗೆ ನನ್ ಪಾಲಿನ ದೇವ್ರು ಅಂತ. ಓಕೆ ಮ್ಯಾಮ್, ಥ್ಯಾಂಕ್ ಯು. ನಿಮ್ಮ ಪರಿವರ್ತನೆ ಇದೆ ನೋಡ್ರಿ, ಅದು ಎಲ್ಲರಿಗೂ ಪ್ರೇರಣೆ ಆಗ್ಲಿ. ನಮ್ದು ಇಚ್ಛೆ ಇದೆ. ಪ್ರತಿಯೊಬ್ರು ಇಲ್ಲೆಲ್ಲ ನಾವೇನ್ 35 ಜನ ಕುಂತೀವಿ ನೋಡ್ರಿ, ಯಾರು 100ಕ್ಕೆ 100 ಸುಖಿಗಳಲ್ಲ. ಯಾರಾದ್ರೂ ಇದ್ರ ನನಗೆ ಹೇಳ್ರಿ. ಇದು ಕಲಿಯುಗ ಇದೆ. ಈ ಕಲಿಯುಗದಲ್ಲಿ ಒಳ್ಳೆಯವರಿಗೆ ಕಷ್ಟಗಳು ಜಾಸ್ತಿ. ಸೊ ನಾನ್ ಇಷ್ಟೊಂದು ಸೋಷಿಯಲ್ ವರ್ಕ್ ಮಾಡ್ಲತ್ತೀನಿ, ಇಷ್ಟೆಲ್ಲಾನು ಮಾಡ್ಲತ್ತೀನಿ. ನಂದು ಸಣ್ಣಾಗಿನ ಹಿಡಿದ್ರೆ ನಂಗೆ ಸಮಾಜ ಸೇವೆ ಮಾಡೋದು ಬಹಳ ಇಷ್ಟ. ಏನೆಲ್ಲಾ ಮಾಡಿದ್ಮೇಲೂ 2015ರಲ್ಲಿ ನನ್ ಮಗಳ ಅಚಾನಕ್ಕೆ ಡೆಂಗು ಆಗಿ ನಮ್ಮ ಮಗಳದ ಡೆತ್ ಆಯ್ತು. ಆ ನಂತರ ನಾನು ಸಾಕಷ್ಟು ಬದಲಾವಣೆ ಅದ. ಆ ನೋವಿನಿಂದನೂ ಸಮೇತ ಹೊರಗ್ ಬಂದ. ಇವತ್ ಎಲ್ಲಾ ನೋವುಗಳು ನನ್ಗೆ ಅರ್ಥ ಆಗ್ತಾವೆ, ಯಾಕಂದ್ರೆ ಎಲ್ಲಾನು ನಾನು ಅನುಭವಿಸಿನಿ. ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರೆ, ನೀವ್ ಒಬ್ಬರೇ ನೊಂದ್ಕೊಂಬದ್ ಬೇಡ ಅಂತ. ನಿಮ್ ಜೊತೆಗ್ ನಾವಿದ್ದೀವಿ, ನಾವು ಸಪೋರ್ಟ್ ಮಾಡ್ತೀವಿ. ನಿಮ್ಗೆ ಯಾವ ಲೆವೆಲ್ಗೆ ಬೇಕು ನೀವು ಬೆಳೆಯೋದಕ್ ರೆಡಿ ಆಗ್ರಿ, ನೀವು ಮಾಡೋದಕ್ ತಯಾರಾಗ್ರಿ. ಆ ಶಕ್ತಿಯ ಜೊತೆಗೆ ನೀವು ಕನೆಕ್ಟ್ ಆಗ್ರಿ, ನಾವು ನಿಮ್ಗೆ ಸಂಪೂರ್ಣ ಸಪೋರ್ಟ್ ಮಾಡ್ತೀವಿ. ನಾನಂತೂ ಫಿಕ್ಸ್ ಆಗ್ಬಿಟ್ಟೇನ್ರಿ ಮ್ಯಾಮ್, ರೆಡಿ ಎಲ್ಲ ಫಿಕ್ಸ್ ಆಗ್ಬಿಟ್ಟೇನ್ರಿ ಮ್ಯಾಮ್. ಓಕೆ. ಸೊ ಈಗ ನಮ್ಮ ಹತ್ರ ಇರುವಂತ ನಾಗೇಶ್ ಸರ್ ಇದ್ದಾರೆ, ಇವರು ಡಾಕ್ಟರ್ ಇದ್ದಾರೆ. ಸರ್ 3 ತಿಂಗಳು ಆಯ್ತು ನೀವು ಜಾಯ್ನ್ ಆಗಿ? ಮೇಡಮ್ ಹೇಳಿ ಮೇಡಮ್. ಹೇಳಿ ಮೇಡಮ್. ಹಾ ಸರ್, ನಿಮ್ದು ಅನುಭವ ಹೇಳಿ ಸರ್, ಒಂದ್ 2 ನಿಮಿಷ. ಎಲ್ರಿಗೂ ಶರಣಾರ್ಥಿ. ಅದರಲ್ಲಿ ವಿಶೇಷವಾಗಿ ನನ್ನ ಮಾತು ಸಮಾನರಾಗಿರ್ತಕ್ಕಂತ ಶ್ರೀದೇವಿ ಮೇಡಮ್ ಅವರಿಗೆ ಶರಣಾರ್ಥಿಗಳು. ಇದು ಆಕ್ಚುಲಿ ಹೆಂಗೆ ಅಂತಂದ್ರೆ,
ನಾನು ನಿಮಗೆ ಒಂದು ಹೇಳಿದ್ದೀನಿ ಮೇಡಮ್, ಫಸ್ಟ್ಗೆನೆ ನಾವೆಲ್ಲ ಕಬ್ಬಣ ಇದ್ದಂಗೆ, ನೀವು ಮ್ಯಾಗ್ನೆಟ್. ಈ ಕಬ್ಬಣ ಹೆಂಗೆ ಅಂದ್ರೆ ಹಂಗೆ ಇರ್ತದೆ, ಅದಕ್ಕೆ ಅದ್ರಲ್ಲಿ ಏನೂ ಇರಲ್ಲ, ಅದು ಮೂಲೆಯಲ್ಲಿ ಬಿದ್ದಿರುತ್ತೆ. ಆ ಮ್ಯಾಗ್ನೆಟ್ ಅನ್ನ ತಗೊಂಡು ಆ ಕಬ್ಬಣಕ್ಕೆ ಉಜ್ಜಿದ್ರೆ ಆ ಎಂಥ ಫಲವಾಗಿರ್ತಕ್ಕಂಥ ಮ್ಯಾಗ್ನೆಟ್ ಕಬ್ಬಣ ಆಗೋಗ್ತದೆ, ಕಬ್ಬಣ ಮ್ಯಾಗ್ನೆಟ್ ಆಗೋಗ್ಬಿಡುತ್ತೆ ಮೇಡಮ್. ಸೊ ಇದು ಅದೇ ಬಲ್ಲವನ ಬಲ್ಲ ಬೆಲ್ಲದ ರುಚಿಯ ಬಲ್ಲವನ ಬಲ್ಲ ಅನ್ನಂಗೆ, ಇದನ್ನ ಮಾಡಿ ಅನುಭವಿಸಿದ್ರೆ ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ ಮೇಡಮ್. ಅದರಿಂದ ಇಲ್ಲಿ ಬಂದಿರ್ತಕ್ಕಂಥ ಹೊಸ ಜಾಯ್ನ್ ಆಗಿರ್ತಕ್ಕಂಥ ಎಲ್ಲರಿಗೂ ಹೇಳೋದಿಷ್ಟೇ, ದಯಮಾಡಿ 1 ತಿಂಗಳು ನೀವು 5 ರಿಂದ 6 ಗಂಟೆ ಟೈಮ್ ಅನ್ನ ಇದಕ್ಕೋಸ್ಕರ ಇನ್ವೆಸ್ಟ್ ಮಾಡಿ. ಇದಕ್ಕೋಸ್ಕರ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಲೈಫ್ ಬಂಗಾರ ಆಗುತ್ತೆ. ಇದು ನನ್ನ ವೈಯಕ್ತಿಕವಾಗಿ ಹೇಳ್ತಕ್ಕಂಥದ್ದು. ಹೆಲ್ತ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ನಾನು ಬೀಯಿಂಗ್ ಎ ಡಾಕ್ಟರ್ ಆಸ್ ವೆಲ್ ಆಸ್ ಅನ್ ಅಡ್ವೊಕೇಟ್, ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಇದೆ. ಯಾಕೆಂದ್ರೆ ನಮ್ಮ ಬೆನ್ನು ನಮಗೆ ಕಾಣಲ್ಲ ಮೇಡಮ್, ಸಾಕಷ್ಟು ಎಡವಟ್ಟುಗಳಿದ್ವು, ಬಟ್ ಅವೆಲ್ಲ ಇಲ್ಲಿ ಓಪನ್ ಆಯ್ತು, ಕ್ಲಿಯರ್ ಆಯ್ತು ಮೇಡಮ್. ಸೊ ಹಾಗಾಗಿ ನಾನು ಹೊಸದಾಗಿ ಜಾಯಿನ್ ಆಗ್ತಕ್ಕಂಥ ಹೇಳೋದಿಷ್ಟೇ ಮೇಡಮ್, ಒಂದು ಗಂಟೆನ 1 ತಿಂಗಳು ನಿಮ್ಮೆಲ್ಲ ಕೆಲಸಗಳನ್ನ ಬದಿಗಿಟ್ಟು 5 ರಿಂದ 6 ಗಂಟೆ ಜಾಯಿನ್ ಆಗಿ ನಿಮ್ಮ ಜೀವನ ಪರಿವರ್ತನೆ ಮಾಡ್ಕೊಂಡು ಸುಖವಾಗಿ ಜೀವನ ಮಾಡಿ. ಇಷ್ಟು ಹೇಳ್ಬೋದು ಮೇಡಮ್. ಇವೆಲ್ಲವೂ ನನ್ನಲ್ಲಾಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಆಪರ್ಚುನಿಟಿ ಮೇಡಮ್. ಓಕೆ. ಸೊ ನಿಮ್ಗೆ ಹೇಳ್ತೀನಿ ನೋಡಿ ಸರ್, ಡಾಕ್ಟರ್ ಇದ್ದಾರೆ ಬಟ್ ಅವ್ರು ರೇಖಿಯನ್ನ ಕಲಿತಾ ಇದ್ದಾರೆ. ಸೊ ಇದು ಎಲ್ಲರಿಗೂ ಅವಶ್ಯಕತೆ ಇದೆ. ಮತ್ತೆ ಇನ್ನೂ ಒಂದು ಹೇಳ್ತೀನಿ, ನೀವು ಬಾಂಬೆ, ನ್ಯೂ ಡೆಲ್ಲಿ ಆ ಏರಿಯಾಗಳಲ್ಲಿ ನೀವು ದೊಡ್ಡ ದೊಡ್ಡ ಹಾಸ್ಪಿಟಲ್ನಾಗ ನಿಮ್ಗೆ ಯಾರಾದ್ರೂ ಪರಿಚಯ ಇದ್ರು ಫೋನ್ ಮಾಡ್ರಿ. ಪ್ರತಿಯೊಂದು ಹಾಸ್ಪಿಟಲ್ನಾಗ್ನು ಸಮೇತ ರೇಖಿ ಮಾಸ್ಟರ್ಸ್ ಅನ್ನ ಅಪಾಯಿಂಟ್ ಮಾಡ್ಕೊಂಡಾರಿ. ಪ್ರತಿ ತಿಂಗಳು 40 ರಿಂದ 50 ಸಾವಿರ ಸ್ಯಾಲ್ರಿ ಕೊಟ್ಟು ಅವ್ರಿಗೆ ಇಟ್ಟಾರ. ಅವ್ರಿಗೂ ಗೊತ್ತಿದೆ ನಮ್ಗ ಆಗದೇ ಇರುವಂತ ಕೆಲಸವನ್ನ ಒಂದು ಶಕ್ತಿ ಮಾಡುತ್ತೆ, ಅದಕ್ಕೆ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇದೆ ಅಂತೇಳಿ ಅವ್ರು ಸರ್ಟಿಫೈಡ್. ಅದಕ್ಕೆ ನಾನ್ ನಿಮ್ಗೆ ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡ್ತೀನಿ. ಆ ರೀತಿನೂ ನೀವು ಸೇವೆಯನ್ನ ನೀವು ನಿಮ್ಮ ಮನೆ ಎದುರಿಗೆ ಪ್ಲೇಟ್ ಹಾಕೋಬಹುದು, ನಿಮ್ದು ನೇಮ್ ಪ್ಲೇಟ್ ರೇಖಿ ಮಾಸ್ಟರ್ ಅಂತ ಹೇಳಿ. ಸೊ ಹಾಗಾಗಿ ಇಂತಹ ಅವಕಾಶ ಇದೆ ನೋಡ್ರಿ, ಇದನ್ನ ತಪ್ಪಿಸ್ಕೊಳ್ಬೇಡ್ರಿ. ಎರಡನೇದು, ನಾವು ತಪ್ಪಿಸ್ಕೊಳ್ಳೋದಕ್ಕೆ ಒಂದೆರಡು ಕಾರಣ ಇವೆ. ಒಂದೇನು ಅಂದ್ರೆ ನಮ್ಮಲ್ಲಿ ಟೈಮ್ ಇಲ್ಲ ಅಂತಿದೆ. ಯಾರ್ಯಾರಿಗ ಅನಿಸ್ತದೆ ಹೇಳ್ರಿ ಟೈಮ್ ಇಲ್ಲ ನನ್ಬಲ್ ಅಂತ? ಕೈ ಎತ್ರಿ ನೋಡಮ್. ಎಲ್ಲಾರ ಹತ್ರ ನಸ್ಕಿನಾಗ 5ಕ್ಕೆ ಟೈಮ್ ಅದ. ನಮ್ದು ಯಾರ್ದ ಗಂಡನ್ ಮನಿ ಹಿಂಗಿಲ್ಲ, ನಿಮಗ್ ನಸ್ಕಿನ 4ಕ್ಕೆ ಎಬಸಿ ನಡಿ ಅಡಿಗೆ ಮನೆ ಕೆಲಸ ಮಾಡಿ. ಹಿಂದಿನ ಜಮಾನ ಹೋಗ್ಬಿಟ್ಟದ. ಈಗ ನಮ್ಮ ಅತ್ತಿದೇರೆ ಎದಕ್ಕೂ ಉಳ್ಳತರ ಸುಮ್ಮನ್ ಸೊಸಿಯಾಗಿ ಹೇಳ್ತಾಳ ನೋಡಮ್ ಅಂತೇಳಿ. ಯಾರಿಗ ಏನ್ ಕಷ್ಟ ಇಲ್ಲ ದುನಿಯಾದಾಗ. ಸೊ ಹಾಗಾಗಿ 5 ಗಂಟೆಗೆ ಎಲ್ಲಾರು ಫ್ರೀ ಇರ್ತಾರಂತ ನಂಗೆ ಗೊತ್ತದ. 5 ಗಂಟೆಗೆ ನಿದ್ದೆ ಎಲ್ಲಿ ಇರ್ತೀವಿ, ರುಚಿ ನಿದ್ರೆ ಇರುತ್ತೆ ಅದು. ಸೊ ಅದನ್ನ ನೀವು ತ್ಯಾಗ ಮಾಡ್ಬೇಕು. ಒಳ್ಳೆ ಹ್ಯಾಬಿಟ್ ಕ್ರಿಯೇಟ್ ಮಾಡೋದಕ್ಕೆ ಇದು ಅವಕಾಶ ಇದೆ. ಮತ್ತೆ ನೀವು ಒಬ್ಬರೇ ಇಷ್ಟು ವರ್ಷ ನೀವು ಪ್ರಯತ್ನ ಮಾಡಿದ್ರು ಆಗದ ಕಾರ್ಯವನ್ನ ನಾನ್ ನಿಮ್ಗೆ 1 ತಿಂಗಳಲ್ಲಿ ಮಾಡಿ ತೋರ್ತೀನಿ. ಇದು ನನ್ನ ಕಡೆಯಿಂದ ಗ್ಯಾರಂಟಿ. ಒಂದ್ ವಿಷಯ ನಿಮ್ಗೆ ತೊಂದರೆ ಆಗೋದು, ಸಮಯದ ಏನು ಇಲ್ಲ, ಕ್ಲಿಯರ್ ಮಾಡೀನಿ. ಎಲ್ಲರ ಹತ್ರ ಟೈಮ್ ಇದೆನಾ? ಈಗ ಹೇಳ್ರಿ ನನಗ 5 ಗಂಟೆಗೆ ಹೇಳ್ಬೋದಾ ಎಲ್ಲರೂ? ನಾನು ಎಬ್ಬಸ್ತೀನಿ, ಹೇಳಲ್ಲ ಅಂದ್ರೆ ನಡೆಯಲ್ಲ ನಂಬಲ್ಲಿ. ನನ್ ಪೂರ್ತಿ ಶೈಲಜಾ. ಹಾ ಮ್ಯಾಮ್, ಶೈಲಜಾ ಮ್ಯಾಮ್ ಹೇಳ್ರಿ. ನಂದೊಂದ್ ಸ್ವಲ್ಪ ಅನುಭವ ಶೇರ್ ಮಾಡ್ತೀನಿ ಮ್ಯಾಮ್. ಓಕೆ ಮ್ಯಾಮ್, ಹೇಳ್ರಿ ಮ್ಯಾಮ್. ನಾ ಹೊರಗಿದ್ದೀನಿ ಮ್ಯಾಮ್, ಅದಕ್ಕೆ ವಿಡಿಯೋ ಆಫ್ ಮಾಡಿದ್ದೀನಿ. ಓಕೆ ಮ್ಯಾಮ್, ಹೇಳ್ರಿ ಮ್ಯಾಮ್. ಮ್ಯಾಮ್ ಮೇನ್ ಈ ಕ್ಲಾಸಿಗೆ ನಾನ್ ಜಾಯ್ನ್ ಆಗಿ 1 ಮಂತ್ ಆಯ್ತು. ಏನಂದ್ರೆ ನನ್ ಥೈರಾಯ್ಡ್ ಟ್ಯಾಬ್ಲೆಟ್ ಬಿಟ್ಟಿದ್ದೀನಿ ಮ್ಯಾಮ್. ವಾವ್, ಗ್ರೇಟ್. ಎಲ್ಲ ಕ್ಲಾಪ್ಸ್ ಹಾಕಿ. ಓಕೆ ಮ್ಯಾಮ್. 1 ದಿನ 2 ದಿನ ಟ್ಯಾಬ್ಲೆಟ್ ಬಿಟ್ರು ನನ್ ಕೈಲಿ ಇರಕ್ ಆಗ್ತಾ ಇರ್ಲಿಲ್ಲ ಮ್ಯಾಮ್. ಅಷ್ಟು ನಂಗೆ ತ್ರಾಸ ಆಗೋದು. ಇವಾಗ 1-1.5 ತಿಂಗಳಾಯ್ತು ನಾನ್ ಟ್ಯಾಬ್ಲೆಟ್ ತಗೊಂಡಿಲ್ಲ. ನನ್ ಹೆಲ್ತ್ ಚೆನ್ನಾಗಿದೆ, ಮತ್ತೆ ಹಾರ್ಡ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನಂತೂ. ಮನೇಲಿ ಎಲ್ಲ ಬದಲಾವಣೆ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವ್ ಹೆಂಗ್ ಹೇಳ್ತಾ ಇದ್ದೀರಾ ಹಂಗಂಗ್ ನನ್ ಫೈನಾನ್ಷಿಯಲಿ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಓಕೆ, ಮತ್ತೆ ಶೈಲಜಾ ಮ್ಯಾಮ್ ಮನೆ ಕಟ್ಲತ್ತಾರ, ಮನೆ ಕಟ್ಟೋದು ಹೇಳ್ರಿ. ಹಾ ಮ್ಯಾಮ್, ಶ್ರೀದೇವಿ ಮ್ಯಾಮ್ ಪರಿಚಯ ಆದ್ಮೇಲೆ ನಂಗೆ ಆಕ್ಚುಲಿ ಹಳೆ ಮನೆ ಎಲ್ಲ ಬೀಳ್ಸಿ ಹೊಸ ಮನೆ ಕಟ್ಟಕ್ಕೆ ನನಗೆ ಇಂಪ್ರೆಸ್ ಮಾಡಿದ್ದೆ ಶ್ರೀದೇವಿ ಮ್ಯಾಮ್. ಅವ್ರು ಹೆಂಗ್ ಹೇಳಿದಾರ ಹಂಗೆ ನಂಗೆಲ್ಲ ಅಮೌಂಟ್ ಅಡ್ಜಸ್ಟ್ ಆಗ್ತಾ ಇದೆ. ನನ್ನ ಜೊತೆಗೆ ಮನೆ ಕಟ್ಟಕ್ ರೆಡಿ ಆದಾರ ಅವ್ರು ಇನ್ನೂ ಹಿಂದೆ ಇದ್ದಾರೆ. ನನ್ ಮನೆ ಫಾಸ್ಟ್ ಆಗಿ ಹೋಗ್ತಾ ಇದೆ ಮ್ಯಾಮ್ ಆಶೀರ್ವಾದದಿಂದ. ಮತ್ತೆ ಆಫ್ಲೈನ್ ನಲ್ಲೂ ಅಷ್ಟೇ ತುಂಬಾ ಒಂದು ಒಳ್ಳೆ ಮಾಹಿತಿಗಳನ್ನೆಲ್ಲ ತಗೊಂಡ್ ಬಂದಿದೀವಿ. ಅಲ್ಲಿ ಒಂದು ಆಕ್ಟಿವಿಟೀಸ್ ಆಗಿರ್ಬೋದು, ಮೆಡಿಟೇಷನ್ ಗಳು ಆಗಿರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೊಳ್ಳೆ ಫ್ರೆಂಡ್ಗಳು ಅಂತೂ ಪರಿಚಯ ಇದ್ರಲ್ಲಿ. ನಾಗೇಶ್ ಸರ್ ಆಗಿರ್ಬೋದು, ಶಿಲ್ಪಾ ಮೇಡಮ್, ದಾನೇಶ್ವರಿ, ಮತ್ತೆ ಸುನಂದ ಮ್ಯಾಮು, ಎಲ್ಲರೂ ತುಂಬಾ ಒಳ್ಳೆ ಫ್ರೆಂಡ್ಸ್ ಗಳು ಸಿಕ್ಕಿದಾರೆ ಅಲ್ಲಿ. ಟೀಮ್ ವರ್ಕ್ ಮಾಡೋದಿದೆ. ಇನ್ನ ಟೀಮ್ ರೆಡಿ ಆಯ್ತು, ಇನ್ನ ಟೀಮ್ ವರ್ಕ್ ಮಾಡ್ತಿದೆ. ಓಕೆ ಮ್ಯಾಮ್, ಓಕೆ, ಥ್ಯಾಂಕ್ ಯು. ನಮ್ಮ ಶೈಲಜಾ ಮ್ಯಾಮ್ ಟ್ರೈನ್ ದ ಟ್ರೈನರ್ ಅಲ್ಲಿ ಎನ್ರೋಲ್ ಆಗಿದ್ದಾರೆ. ಈ ಟ್ರೈನಿಂಗ್ ಸೇರೋದ್ರಿಂದ ಎಲ್ಲರ ಲೈಫ್ ಚೇಂಜ್ ಆಗುತ್ತೆ ಅಂತ ನಾನು ಖಂಡಿತ ಹೇಳ್ತೀನಿ. ಎಸ್,
100% ಮ್ಯಾಮ್. ಅದೇ ಹೇಳ್ದಲ್ಲ, ಒಂದು ಸಮಯ ಕೊಡ್ಬೇಕ್ಯಾರ. ಒಂದು ಇದು ಅಂತೂ ನಿಮ್ಮೆಲ್ಲರ ಹತ್ರ ಇರೋ ಟೈಮಿನೊಳಗೆ ನಾನು ಅದನ್ನ ರೆಡಿ ಮಾಡಿದ್ದು. ನಿಮ್ಮ ಹ್ಯಾಬಿಟ್ ಅನ್ನ ನಾನು ಚೇಂಜ್ ಮಾಡ್ಬೇಕು. ನೀವು ನಾಳೆ ರೇಖಿ ಮಾಸ್ಟರ್ ಆದ್ರಿ, 8 ಗಂಟೆ ತನಕ ಹಾಸಿಗೆ ಬಿಡ್ಲತ್ತಿಲ್ಲ ಅಂದ್ರೆ ನಿಮಗೆ ಯಾರು ಮಾಸ್ಟರ್ ಅಂತಾರ? ಶಿಷ್ಯರ್ ನಿಮ್ ಮನಿಗ್ ಬಂದ್ರ ಅಂತ ತಿಳ್ಕೊರ್, ನಿಮ್ಗ್ ನೋಡಿದ್ರ ಹೋಗಿ 10 ತನಕ ಮಲಗ್ತಾರ. ಹಾ ಸರ್, ಹೇಳ್ರಿ ನಾಗೇಶ್ ಸರ್. ಮೇಡಮ್ ಈಗ ಒಂದು ಪೇಷಂಟ್ ಬಂದಿದ್ದ ಮೇಡಮ್. ಈಗ ಹಾ ಸರ್. ನನ್ನ ಹತ್ರ ಈಗ ಒಂದು ತೋರ್ಸ್ಕೊಳಕ್ಕೆ ಒಬ್ಬ ಪೇಷಂಟ್ ಬಂದಿದ್ದ ಮೇಡಮ್. ಈಗ ಹಾ ಹಾ ಅವನನ್ನ ಅವ್ರ ಕರ್ಕೊಂಬಂದಿ ತಾಯಿನ ನೋಡಿದೆ. ಫಸ್ಟ್ ಅವನು ನೋಡಿ ಅವ್ನ ತಾಯಿನ ನೋಡಿದ್ಮೇಲೆ ಅವನು ಇಲ್ಲಿ ಬಂದು ನಿಂತ್ಕೊಂಡು ವಿಡಿಯೋ ನೋಡ್ತಾ ಇದ್ದ. ಸರ್ ಇದನ್ನ ರೇಖಿ ಕಲಿತೀರಾ? ಹೂನಪ್ಪ, ಯಾಕೆ ನಿನಗೆ ಇದ್ರ ಬಗ್ಗೆ ಗೊತ್ತಾ? ಸರ್ ಇದ್ರ ಬಗ್ಗೆ ನಾನು ಇಲ್ಲಿ ಕಲಿಬೇಕು ಅಂತೇಳಿ ಹುಡುಕಾಡಿ ಸುಮ್ಮನೆ ಆಗ್ಬಿಟ್ಟಿದೀನಿ ಸರ್. ಯಾರು ಸರ್ ಮೇಡಮ್ ಅವರು? ಮೇಡಮ್ ಎಲ್ಲ ಡೀಟೇಲ್ ಹೇಳಿ ನಂಬರ್ ಕೊಟ್ಟಿದ್ದೀನಿ, ನಿಮ್ದು ಇದಾದ ತಕ್ಷಣಕ್ಕೆ ಕಾಲ್ ಮಾಡ್ತಾನೆ ಮೇಡಮ್. ಓಕೆ ಓಕೆ ಸರ್, ಡೆಫಿನೆಟ್ಲಿ ನಾನು ಮಾತಾಡ್ತೀನಿ. ದಟ್ ಈಸ್ ಎ ಮುಸ್ಲಿಂ ಪೇಷಂಟ್, ಶಹಜಾನ್ ಅಂತ ಮೇಡಮ್ ಹೆಸರು. ಎಸ್ ಮಾತಾಡಿ ಮೇಡಪ್ಪ. ನಮ್ಮಲ್ಲಿ ಇನ್ನೊಬ್ಬರು ಜಾಕೀರ್ ಅಂತ ಇದ್ದಾರೆ, ಅವರು ಮುಸ್ಲಿಂ ಇದಾರೆ, ಅವರು ಆಡ್ ಆಗ್ಲತ್ತಾರ ಸರ್. ಇದು ಎಲ್ಲರಿಗೂ ಬೇಕು. ಯೂನಿವರ್ಸ್ ಗೆ ಯಾವ್ದೇ ಧರ್ಮ ಅಂತ ಇಲ್ಲ ನೋಡ್ರಿ, ನೆನ್ಪಿಟ್ಕೋರಿ. ಎಲ್ಲಾರು ಮಾಡ್ಬೋದು. ರೇಖಿ ಮಾಡೋದಕ್ಕೆ ಏನು ಕಂಡೀಷನ್ಸ್ ಇಲ್ಲ. ಒಂದು ಆನಂತರ ನಾನು ನ್ಯೂ ಡೆಲ್ಲಿಯಲ್ಲಿ ಇರುವಂತ ಎಲ್ಲಾ ಮಿಲಿಟರಿ ಟೀಮ್ ಇದೆ ನೋಡ್ರಿ, ಅವ್ರಿಗೆಲ್ಲರಿಗೂ ರೇಖಿ ಕಲ್ಸಿನಿ. ಅಲ್ಲಿರುವಂತ ಲೆಫ್ಟಿನೆಂಟ್ ಇರ್ತಾರ ನೋಡ್ರಿ, ಅವ್ರು ನನ್ಗೆ ಬಹಳಷ್ಟು ನಂಗೆ ಪ್ರೋತ್ಸಾಹ ಮಾಡಿದ್ರು. ಮಾಡ್ರಿ ಮೇಡಮ್, ನಾನ್ ಮಿಲಿಟರಿದವ್ರು ಸರಿ ನಮ್ಗ ಆಗಲ್ರಿ ಅಂದ್ರೆ, ಇಲ್ಲ ಮ್ಯಾಮ್ ಅವರು ಮನುಷ್ಯರೇ ಇರ್ತಾರ, ಹಂಗೇನಿಲ್ಲ, ನೀವು ತಿಳ್ಕೊಳ್ಬೇಡ್ರಿ, 2 ಬ್ಯಾಚ್ ಅನ್ನ ಮಾಡಿ ನೀವು ಮಾಡ್ರಿ ಅಂತ ಟೋಟಲಿ ಎಲ್ಲಾರ್ದು ಫೀಸ್ ಅನ್ನ ಅವರೇ ಪೇ ಮಾಡಿ ಸಂಪೂರ್ಣ ನ್ಯೂ ಡೆಲ್ಲಿಯಲ್ಲಿ ಇರುವಂತ ಎಲ್ಲಾ ಮಿಲಿಟರಿ ಅವರಿಗೂ ಸಮೇತ ನಾವು ರೇಖಿಯನ್ನ ಕಲ್ಸಿ. ಯಾಕಂದ್ರೆ ಅವ್ರು ಎಲ್ಲೋ ಮಾಡ್ತಿರ್ತಾರ, ಅಲ್ಲಿ ಅವ್ರಿಗೆ ಹೀಲಿಂಗ್ ಅವಶ್ಯಕತೆ ಇರುತ್ತೆ, ಅಥವಾ ಅವ್ರ ಫ್ಯಾಮಿಲಿಗೆ ಏನೋ ಹೀಲಿಂಗ್ ಮಾಡೋದಿರುತ್ತೆ, ಅವ್ರು ಬಿಟ್ಟು ಹೋಗಿರ್ತಾರ, ಚಿಂತೆ ಇರುತ್ತೆ ಮನೆ ಕಡೆ. ಅದಕ್ಕ ನೀವು ಮಾಡ್ರಿ ಮೇಡಮ್. ಮತ್ತೆ ಕರ್ನಾಟಕದಲ್ಲಿ ಹೀಲರ್ಸ್ ಇದ್ದಾರೆ. ನಿಮ್ ಸಮಸ್ಯೆ ಆಗಿದೆ ಅಂದಾಗ ನಿಮ್ ಹತ್ರ ದುಡ್ಡು ತಗೊಂಡ್ ಹೀಲಿಂಗ್ ಮಾಡ್ತಾರ, ಬಟ್ ನಿಮ್ಗೆ ಹೀಲಿಂಗ್ ಕಲ್ಸೋರಿಲ್ಲ. ಇದು ಮೈಂಡ್ ನಾಗ ಇಟ್ಕೋರಿ ಎಲ್ಲಾರು. ನಿಮ್ಗ್ ಕಲಿಸ್ತೀನಿ ಅಂತ ಏನಾದ್ರೂ ಹೋದ್ರ ಎಲ್ಲಾನು ಏನ್ ಮಾಡ್ತಾರಂದ್ರೆ ಹೈಡ್ ಮಾಡೋದೇನು ಮುಚ್ಚಿಟ್ಕೊಂಡು ಮತ್ತೆ ಅವ್ರಿಗೆ ನೀವು ಫೋನ್ ಮಾಡ್ಬೇಕು. ಫುಲ್ ಕನ್ಫ್ಯೂಷನ್ ಮಾಡ್ಬಿಡ್ತಾರೆ. ಆ ರೇಖಿ ಸಿಂಬಾಲ್ ಹೇಳ್ತಾರ, ಅದ್ರ ಅರ್ಥನೇ ಹೇಳಲ್ಲ. ನಿಮ್ಗೆ ಏನ್ ಗೊತ್ತಾಗ್ತದ ಅರ್ಥ ಹೇಳಿಲ್ಲ ಅಂದ್ರೆ ಅದ್ರದ್ದು? ಅದು ಹೆಂಗ್ ಬಳಸ್ತ್ರಿ ಹೇಳ್ರಿ? ಅದ್ರ ಬಗ್ಗೆ ನಿಮ್ಗೆ ಏನೇ ಗೊತ್ತಿಲ್ಲ ಅಂದ್ರೆ ನೀವು ಬಳಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನ್ ಪೂರ್ತಿ ಡೆಪ್ತ್ ಆಗಿ ಪೂರಾ ಆಳಕ್ಕೆ ಇಳಿದು, ನಾನ್ ಯಾವಾಗ್ಲೂ ಸಮುದ್ರದ ಮೇಲೆ ತಿರುಗಾಡೋಳೆ ಅಲ್ಲ. ಸಮುದ್ರದ ಮೇಲೆ ಹೋದ್ರೆ ಬರೀ ಕಸ ಕಡ್ಡಿನೇ ಅದ. ಆಳಕ್ಕೆ ಹೋಗ್ತೀನಿ ನಾನು, ಪ್ರಯತ್ನ ಎಷ್ಟೇ ಆಗ್ಲಿ. ಪೂರ್ತಿ ಟೀಮ್ನವ್ರಿಗೆ ನಾನು ಅದೇ ಕಲಿಸ್ತೀನಿ. ಅವ್ರ ನರಗಳಲ್ಲೂ ಸಮೇತ ರೇಖಿ ಪವರ್ ಹರಿಯೋದು ಅವ್ರಿಗೆ ಅರಿವಿಗೆ ಬರ್ಬೇಕು. ಎಸ್, ನಾನ್ ರೇಖಿ ನನ್ ಒಳಗಿದೆ ಅಂತ ಹೇಳಿ ಗೊತ್ತಾಗ್ಬೇಕು. ಸೊ ಹಾಗಾಗಿ ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಳ್ಬೇಕಂದ್ರೆ ಒಂದನೇದ ಟೈಮ್ ಕೊಡ್ಬೇಕು. ಎಲ್ಲಾರ ಹತ್ರ ಟೈಮ್ ಇದೆ ಅಂತ ಅನ್ಕೊಂಡಿನಿ. 2ನೇದ್ ಬಹಳ ದೊಡ್ಡದು ನಮ್ ಸಲುವಾಗಿರುವ ಚಾಲೆಂಜ್ ಯಾವ್ದಂದ್ರೆ ದುಡ್ಡಿಲ್ಲ. ಯಾರ್ಯಾರಿಗೆ ಅನಿಸ್ತದೆ ಹೇಳ್ರಿ ನಮ್ಮ ಹತ್ರ ದುಡ್ಡಿಲ್ಲ ಅಂತ? ಫ್ರಾಂಕ್ಲಿ ಕೈ ಹತ್ರ. ಹಾ, ಎಸ್, ಓಕೆ. ಇಡೀ ಜಗತ್ತಿನಲ್ಲಿ ಹಣ ಮತ್ತು ಸಮಯ ಇವೆರಡು ಯಾರ ಹತ್ರನೂ ಇಲ್ಲ. ಟಾಟಾ ಬಿರ್ಲಾಗ್ ಬಿ ಫೋನ್ ಮಾಡ್ರೆ ಆಗಿಂದಾಗ ಅವ್ರ ಮೇಲೆ ದುಡ್ಡಿಲ್ಲ, ಅವರು ಅಡ್ಜಸ್ಟೇ ಮಾಡ್ಬೇಕು. ಅವ್ರೇನ್ ಮನ್ಯಾಗ ಇಟ್ಕೊಂಡ್ ಕುಂತಾರಂತ ತಿಳ್ಕೊಬೇಡ್ರಿ ನೀವು, ಅವ್ರದ್ದು ಎಲ್ಲ ಸಿಸ್ಟಮ್ ಇದೆ. ಸೊ ಹಣ ಮತ್ತು ಸಮಯ ಇವ್ 2 ಸಮೇತ ನಾವ್ ಏನ್ ಮಾಡ್ಬೇಕಂದ್ರೆ ಅಡ್ಜಸ್ಟ್ ಮಾಡ್ಬೇಕು. 1. 2ನೇದು, ಹಣ ಏನ್ ಮಾಡ್ತಾ ಇದೀರಿ ನೋಡ್ರಿ, ಇದು ಖರ್ಚು ಅನ್ನೋದಿಲ್ಲ, ಇದಕ್ ಇನ್ವೆಸ್ಟ್ಮೆಂಟ್ ಅಂತಾರೆ. ಇನ್ವೆಸ್ಟ್ಮೆಂಟ್ ಅಂದ್ರೆ 100 ಪಟ್ಟಾಗಿ 1000 ಪಟ್ಟಾಗಿ ಒಂದಿನ ನಿಂಬಲ್ ವಾಪಸ್ ಬರುತ್ತೆ. ಅದು ಆಶೀರ್ವಾದ ರೂಪದಲ್ಲಿ ಬರ್ಬೋದು, ಫೈನಾನ್ಸ್ ರೂಪದಲ್ಲಿ ಬರ್ಬೋದು, ರಿಲೇಶನ್ ರೂಪದಲ್ಲಿ ಬರ್ಬೋದು, ಸಕ್ಸಸ್ ರೂಪದಲ್ಲಿ ಬರ್ಬೋದು, ಕೀರ್ತಿಯ ರೂಪದಲ್ಲಿ ನಿಮ್ಮ ಹತ್ರ ಬರ್ಬೋದು. ಯಾವುದೇ ರೂಪದಲ್ಲಿ ಬರುತ್ತೆ, ಇದು ನಾನ್ ಗ್ಯಾರಂಟಿ ಇದ್ದೀನಿ 100%. ಯಾಕಂದ್ರೆ ನನಗೆ ಬರ್ತಾ ಇದೆ. ಈಗ ನಾನು ಶುರು ಮಾಡಿದಾಗ 0 ಮೇಲೆ ಇದ್ದ, ಎಲ್ಲಾರ ಕೈಲಿಂದ ಬಯಸ್ಕೊಂಡಿನ. ನನ್ ಗಂಡನ್ ಮನೆಗಿಂತ ನನ್ ತವ್ರ ಮನೆಯವ್ರು ಭಾರಿ ಬೈದಾರ. ನಾನು ಮಗಳು ಹೋದ್ಮೇಲೆ ಇದೇನ್ ನಾಟಕ ಚಾಲೂ ಮಾಡಾಳ ಹೊಸದು, ಇದು ಯಾಕೆ ಮಾಡ್ತಿ, ಅದು ಯಾಕೆ ಮಾಡ್ತಿ, ಬಹಳಷ್ಟು ಎಲ್ಲಾರ ಕೈಲಿಂದ ನಾನು ಎಲ್ಲಾರ ನಿಂದನೆ ಮಾಡ್ಯಾರ, ಎಲ್ಲಾರು ಮಾಡ್ಯಾರ. ಇವತ್ ಅವರೇ ತವ್ರ ಮನೆಯವ್ರು ನನಗ್ ಫೋನ್ ಮಾಡಿ ಹೇಳ್ತಾರ, ಅವ್ರಿಗೆ ಹೀಲಿಂಗ್ ಮಾಡು, ಇವ್ರಿಗೆ ಹೀಲಿಂಗ್ ಮಾಡು, 3 ದಿನ ಆಯ್ತು ಎದ್ದಿಲ್ಲ, 6 ದಿನ ಆಯ್ತು ಕುಂತಿಲ್ಲ. ಅವ್ರೇ ಯಾರು ಬೈದಾರ ನೋಡ್ರಿ, ಅವ್ರಿಗೆ ಹೀಲಿಂಗ್ ನಾನ್ ಮಾಡ್ತೀನಿ. ಸೊ ಅದಕ್ಕೆ ರೇಖಿ ಶಕ್ತಿ ಇದೆ, ನಾವು ಮಾಡ್ತೀವಿ ಅಷ್ಟೇ, ಬೇರೆದಿಲ್ಲ. ಸೊ ಹಾಗಾಗಿ ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ನೀವೇನು ಖರ್ಚು ಮಾಡ್ಲಾಕ ರೆಡಿ ಇಲ್ಲ ಅಂದ್ರ ನಿಮಗ್ ಪರಿವರ್ತನೆ ಮಾಡೋ ಶಕ್ತಿ ಯಾವ್ದು ಇಲ್ಲ. ಯೂನಿವರ್ಸ್ ಏನ್ ಹೇಳುತ್ತೆ ಅಂದ್ರ, ನೀನ್ ಬೀಜ ಆದ್ರೂ ಕೊಡು, ನಾನ್ ನಿನಗ್ ಬೆಳಿ ಕೊಡ್ತೀನಿ ಅಂತ. ನಾವೇನ್ ಮಾಡಿವಿ, ಬೆಳಿ ಬರ್ಲಿ ಅಂತ ಕುಂತೀವಿ, ಹಿಂಗ್ ಕಾಯ್ಕೊಂಡ್. ಅದು ತಂತಾನೆ ಬರ್ಬೇಕು, ಬರಲ್ಲದು. ಯೂನಿವರ್ಸ್ನಾಗ ಯಾವುದು ಮಾಹಿತಿಗಳ ಆ ರೀತಿ ನಿಮ್ಗೆ ಸಿಗೋದಿಲ್ಲ. ನಾವ್ ಇದೇ ಸೆಷನ್ ಅನ್ನ ಸುಮ್ನೆ 100 ರೂಪೀಸ್ ನೀವು ಮಾಡಿದ್ರ ಒಂದ್ 4 ರಿಂದ 5 ಸಾವಿರ ರೂಪಾಯಿ ಇನ್ಕಮ್ ಮಾಡ್ತೀವಿ ಒಂದ್ ಸೆಷನ್ ಪ್ರತಿ ವಾರಕ್ಕೆ. ಬಟ್ ನಾವ್ ಅದು ಯಾಕೆ ಮಾಡೋದಿಲ್ಲ ಅಂದ್ರೆ, ಇದು ಒಂದು ಫ್ರೀ ಕೊಡೋಣ, ಅವ್ರಿಗೆ ತಿಳಿಸರಿ, ಅವ್ರಿಗೆ ಅರ್ಥ ಮಾಡ್ಸರಿ ಅನ್ನುವಂಥದ್ದು ಒಂದು ಪ್ರಯತ್ನ ಇದೆ. ಸೊ ಹಾಗಾಗಿ ಇವತ್ ಬರೀ LKG UKG ಮಕ್ಕಳ ಖರ್ಚು ಎಷ್ಟು ಗೊತ್ತಾ? ಒಂದ್ ವರ್ಷಿಗೆ 1 ಲಕ್ಷ ಇದೆ ಗೊತ್ತದ? ಇಲ್ಲೆಲ್ಲ ಪೇರೆಂಟ್ಸ್ ಇದ್ದೀರಿ.
ಒಂದ್ ವರ್ಷ LKG ದಾಗ ಒಯ್ದ್ ಮಗನಿಗೆ ಅಡ್ಮಿಷನ್ ಮಾಡಿ ಬರ್ತ್ರಿ. ಅದು ಒಂದ್ ವರ್ಷನಾಗ 4 ಹೇಳ್ತದ ABCD 4 ಅಕ್ಷರಿಗೆ ಒಂದ್ ವರ್ಷ ಹೋಗಿ 25,000 ಒಂದ್ ಅಕ್ಷರ ಕಲ್ತ್ಲತ್ತಿದೀವ್ ನಾವು. ನಾ ಅಂತೀನಿ ನನಗ್ 8,000 ಕೊಡ್ರಿ ನೀವು, ನಿಮಗ್ 25,000 ಪೂರಾ ಕಲಿಸ್ತೀನಿ. ಅದು ಎಲ್ಲಿಗೆ ಬಂತಲ್ಲಿ ಎಲ್ಲಿಗೆ ಯಾಕತ್ತಲ್ದದು ನೋಡ್ರಿ. ಸೊ ನಿಮಗ್ ನಾನ್ ಸ್ಟ್ಯಾಂಡ್ ಮಾಡೋದಕ್ ರೆಡಿ ಇದ್ದೀನಿ. ಇದನ್ನ ನೀವು ಒಂದು ಕನ್ವರ್ಟ್ ಟು ನೀವು ಬಿಸ್ನೆಸ್ ಆಗಿ ಮಾಡ್ಕೊಂಡ್ರು ಸಮೇತ ನಿಮ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ಅಷ್ಟು ಕಂಟೆಂಟ್ ಎಲ್ಲ ನನಗ್ ಬೇಕ್ರಿ ಅಂದ್ರೆ ಅಷ್ಟು ಎಲ್ಲ ಕೊಡ್ತೀವಿ. ಮತ್ ಕಂಟೆಂಟ್ ಒಂದ್ ನಯ ಪೈಸೆನೂ ತಗೊಳಲ್ಲ ನಾ. ನಿಮ್ಗೆ ಗೊತ್ತಾ, ಕಾಂಟೆಂಟ್ ಕ್ರಿಯೇಷನ್ ಅಂತ ಇರುತ್ತೆ ಅಂದ್ರೆ 50,000 1 ಲಕ್ಷಕ್ಕೆ ಮಾರಾಟ ಮಾಡ್ತಾರೆ ಬೇರೆ ಬೇರೆ ಟ್ರೈನರ್ಸ್ ಎಲ್ಲ. ನಮ್ಮಲ್ಲಿ ಅದು ಸಿಸ್ಟಮ್ ಇಲ್ಲ. ನೀವು ಮಾಡ್ಲಕ್ ರೆಡಿ ಆಗ್ರಿ, ನಾವೆಲ್ಲಾನು ನಿಮ್ಗೆ ಕೊಡ್ತೀವಿ. ಮತ್ತೆ ಅದೆಲ್ಲ ಕಲ್ಸ್ಕೊಡ್ತೀವಿ, ಯಾವ ರೀತಿ ಮಾಡ್ಬೇಕು, ಯಾವ್ದು ಎಲ್ಲಿ ಬಳಸ್ಬೇಕು, ಏನ್ ಮಾಡ್ಬೇಕು, ಅದೆಲ್ಲಾನು ನಿಮ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ಸೊ ಹಾಗಾಗಿ ಎಲ್ಲಾರ ಮೈಂಡ್ ಕ್ಲಿಯರ್ ಇದೆ. ಸೊ ಯಾರು ಖರ್ಚು ಮಾಡೋದಕ್ಕೆ ರೆಡಿ ಇದ್ರಿ ನೋಡ್ರಿ, ನಿಮಗೆ ಯೂನಿವರ್ಸ್ ಎಷ್ಟು ಬೇಕಷ್ಟು ಕೊಡುವಂತ ಶಕ್ತಿ ಯೂನಿವರ್ಸ್ ಹತ್ರ ಇದೆ. ನಿಮ್ಗ್ ಕೊಡೋರು ನಿಮ್ಗ್ ಸಿಗ್ತಾರೆ. ನೀವ್ ಯಾರಿಗ ಕೊಟ್ಟಿರಿ ಅಂದ್ರೆ ನಿಮ್ಗ್ ಕೊಡೋರು ಸಿಗ್ತಾರೆ. ನೀವ್ ಯಾರಿಗೂ ಕೊಟ್ಟಿಲ್ಲ ಅಂದ್ರೆ ನಿಮ್ಗ್ ಕೊಡೋರು ಸಿಗೋದಿಲ್ಲ. ಇದು ಮಾತಂತ ನೆನ್ಪಿಟ್ಕೊ. ಒಂದ್ ಹೋಗ್ಲಿ, ಈ ಖರ್ಚು ಮಾಡ್ಲತ್ತೀರಿ, ಯಾರ್ ಸಲಿಂದ ಮಾಡ್ಲತ್ತೀರಿ? ಯಾರ್ ಸಲಿಂದ? ಬೇರೆಯವ್ರ ಸಲಿಂದ ಮಾಡ್ತಾ ಇದೀರಾ? ಇಲ್ಲ, ನಿಮ್ ಸಲಿಂದ ಮಾಡ್ಲತ್ತೀರಿ ನೀವು. ನೋಡ್ರಿ, ನಮ್ದೆಲ್ಲ ಮೈಂಡ್ ಏನ್ PUC ಡಿಗ್ರಿ ಅಟ್ ಏನ ಮಾಡಿದೇವ್ ಇದ್ರ ಸಲಿಂದ ಖರ್ಚು ಅದಾದ್ಮೇಲೆ ಎಲ್ಲ ಬ್ಲಾಕ್ ಮಾಡಾಕಿದೇವ್. ಓಯ್ ಬ್ಯಾಡ್ರಿ. ಇವತ್ 90% ಖರ್ಚು ಅದ ನೋಡ್ರಿ, ಕುತ್ತಿಗೆ ಕೆಳಗೆ ಅದ ನಮ್ದು. ಇದಕ್ಕೆ ಬಟ್ಟೆ ತಗೋರಿ, ಇದಕ್ಕೆ ಊಟ ತಗೋರಿ, ಇದಕ್ಕೆ ಎಲ್ಲ ಇದ್ರ ಕೆಳಗೆ. ಏನ್ ಉದ್ದಾರ ಆಯ್ತು? ಸೊ ಸಕ್ಸಸ್ಫುಲ್ ಜನ ಏನ್ ಮಾಡ್ತಾರ ಅಂದ್ರೆ ಇದ್ರ ಕೆಳಗೆ ಯೋಚನೆ ಮಾಡಲ್ಲ, ಇಲ್ಲಿ ಹಾಕ್ತಾರ ಅವ್ರು ಇದ್ರ ಮೇಲೆ. ಇವತ್ ನಾನು ನಿಮ್ ಎದ್ರಿ ಕುಂತೀನಿ ನೋಡ್ರಿ, ಮಿನಿಮಮ್ 10 ರಿಂದ 12 ಲಕ್ಷ ರೂಪಾಯಿ ಖರ್ಚು ಮಾಡೀನಿ ಈ ಇಂಡಸ್ಟ್ರಿದೊಳಗ. ತೆಗ್ದಿನ್ ಅದ್ರ 4 ಪಟ್ಟು ಬಿಡ್ರಿ, ಅದು ಅದ್ರ ಲೆಕ್ಕ ಇಲ್ಲ. 4-5 ಪಟ್ಟು ತೆಗ್ದಿನಿ ನಾನು. ಎಷ್ಟ್ ಹಾಕಿನಿ ಅದ್ರದ್ದು. ಬಟ್ ಟೈಮ್ ತಗೋತದಿಲ್ಲ, ಸಮಯ ಬೇಕು. ಹಂತವಾಗಿರುವಂತ ಪರಿಶ್ರಮ ಇರುತ್ತೆ. ನಾವೆಲ್ಲ ಹೇಳ್ತೀವಿ, ನೀವು ಮಾಡ್ತಾ ಹೋಗೋದಿರುತ್ತೆ. ಸೊ ಎಲ್ಲಾರು ಫೀಸ್ ಸಲುವಾಗಿ ರೆಡಿ ಇದ್ದೀರಿ ಅಂತ ಅನ್ಕೊಂಡಿನಿ. ಯಾರ್ಯಾರಿಗೆ ಅನಿಸ್ತದ ಫೀಸ್ ಎಷ್ಟ್ ಹಾಕಿರಲ್ಲ ಒಂದ್ಸಲ ನಾನು ಕಲಿತೀನಿ ಅಂತಿದ್ದವ್ರು ನನ್ಗೆ ಎಸ್ ಅಂತ ಟೈಪ್ ಮಾಡ್ರಿ, ನಾನು ಇಲ್ಲೇ ಸೆಂಡ್ ಮಾಡ್ತೀನಿ. ಓಕೆ, ನೋಡೋಣ ಒಂದ್ಸಲ. ಡನ್. ಇನ್ನೂ ಸಾಕಷ್ಟು ವಿಷಯ ಇವೆ. ಸೊ ನೆಕ್ಸ್ಟ್ ಒನ್ ನಿಮ್ ಎದುರಿಗೆ ಸ್ಕ್ರೀನ್ ಕಾಣ್ತಾ ಇದೆ ಅಂತ ಅನ್ಕೊಂಡಿನಿ. ಸೊ ಇದು ರೇಖಿ 3 ಮತ್ತು 4 ಅಂತ ಏನಿದೆ ನೋಡ್ರಿ, ಇದು 1 ಮಂತ್ ನ ಕೋರ್ಸ್ ಇದೆ. ನಿಮ್ಗಂತೂ ಗೊತ್ತು, ಬೆಳಗ್ಗೆ 5 ರಿಂದ 6 ಗಂಟೆ ತನಕ ನಡೆಯುತ್ತೆ. ಫೀಸ್ ಸ್ಟ್ರಕ್ಚರ್ ಗೆ ಬಂದಾಗ ಬೇರೆ ಗುರುಗಳದ್ದು ಹೇಳ್ತಾ ಇದ್ದೀನಿ, ಇದು ನಂದು ಹೇಳ್ತಾ ಇಲ್ಲ. ನೀವು ನಂದಂತ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಬೇರೆ ಎಲ್ಲಾ ಗುರುಗಳು ಏನ್ ಮಾಡ್ತಾರಂದ್ರ ರೇಖಿ 1 ಒಂದ್ಸಲ ಕಲಿಸ್ತಾರ, 2 ಒಂದ್ಸಲ ಕಲಿಸ್ತಾರ, 3 ಒಂದ್ಸಲ, 4 ಒಂದ್ಸಲ, ಹಿಂಗ್ ಮಾಡಿ ನೀವು 4 ಕಲಿಯೋದ್ರಲ್ಲಿ 50,000 ಅವ್ರು ನಿಮ್ಮಲ್ಲಿ ತಗೊಂಡಿರ್ತಾರೆ. ಇದು ಯಾರಿಗಾದ್ರೂ ಅನುಭವ ಇದೆನಾ? ಈಗ ಸದ್ಯಕ್ಕೆ ನಡೀತಾ ಇರೋದು ಅದೇ ರೀತಿ. ಬಟ್ ನಮ್ಮಲ್ಲಿ ಹೆಂಗಿದೆ ಅಂದ್ರೆ ರೇಖಿ 1 ಮತ್ತು 2 ಇದೆ ನೋಡ್ರಿ. ಆ ರೇಖಿ 1, 2 ಎರಡು ಒಂದೇ ಸಲ ಮಾಡ್ತೀನಿ. ಮತ್ತೆ ರೇಖಿ 3 ಮತ್ತು 4 ಒಂದೇ ಸಲ ಮಾಡ್ತೀನಿ. ಇದು ಸಪ್ರೇಟ್ ಅದು ಸಪ್ರೇಟ್ ಮಾಡೋದು ಇಲ್ಲ ನಾನು. ಯಾಕಂದ್ರೆ ಎರಡು ಒಂದಕ್ಕೊಂದು ಕನೆಕ್ಟ್ ಆಗುವಂತ ವಿಷಯ ಇದೆ. ಬೇರೆ ಬೇರೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಅವ್ರು ಯಾಕೆ ಮಾಡ್ತಾರೋ ನನ್ಗೂ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ. ಸೊ ಆಕ್ಚುಲ್ ಅವ್ರು ಎಷ್ಟು ಫೀಸ್ ಮಾಡ್ತಾರ, ನೀವು ರೇಖಿ 3 ಅನ್ನ ಕಲಿಬೇಕಂದ್ರೆ 10,000 ಮಾಡ್ತಾರ. ಮತ್ ನೀವೇನಾದ್ರೂ ಅವ್ರ ಹತ್ರನೇ ನೀವು ರೇಖಿ 4 ಅನ್ನ ಏನಾದ್ರು ಮಾಡ್ಬೇಕಂದ್ರಿ ಅಂದ್ರ 15 ರಿಂದ 20,000 100% ತಗೋತಾರ. ಮತ್ ಕಲ್ಸೋದ್ ಎಷ್ಟು ಅಂದ್ರೆ 1 ವಾರ ಆದ್ರೆ ಜಾಸ್ತಿ ಆಯ್ತದ. 4 ರಿಂದ 5 ದಿವಸ ಅದು ಪ್ರೊಸೆಸ್ ಅನ್ನ ಹೇಳ್ತಾರ, ಸಿಂಬಾಲ್ಸ್ ಗಳನ್ನ ಹೇಳ್ತಾರ. 1 ದಿವಸ ನಿಮಗ್ ಮೆಡಿಟೇಷನ್ ಮಾಡಿಸ್ತಾರ. ಮತ್ತೆ ನಾನಿನ್ನು ಕೇಳಿದ್ದ, ನಾನು 50 ಜನ 60 ಜನರಿಗೆ ಒಂದೇ ಸಲ ದೀಕ್ಷೆಯನ್ನ ಕೊಡ್ತಾರ. ಅನುಭವಕ್ಕೆ ಬರೋದಿಲ್ಲದು. ರೇಖಿ ದೀಕ್ಷೆ ಯಾವಾಗ್ಲೂ ಪರ್ಸನಲ್ ಕೊಡ್ಬೇಕು. ನಾನು ಅಲ್ಲಿ ಒಬ್ಬೊಬ್ರಿಗೆ ದೀಕ್ಷೆ ಕೊಡ್ತೀನಿ. ನಾನು ಎಲ್ಲರಿಗೂ ಒಂದೇ ಸಲ ಕೂಡ್ಸೋದಕ್ ಆಗೋದಿಲ್ಲ. ಸುಮಾರು 15 ರಿಂದ 20 ದಿನ ಬರೀ ನಂಗೆ ರೇಖಿ ದೀಕ್ಷೆ ಕೊಡೋದಕ್ಕೆ ಟೈಮ್ ಬೇಕು. ನಾನು ಅಷ್ಟು ಪರ್ಫೆಕ್ಟ್ ಆಗಿ ನಾವು ರೇಖಿ ದೀಕ್ಷೆನ ಕೊಡ್ತೀವಿ. ಸೊ ಅವ್ರು ಏನ್ ಮಾಡ್ತಾರ ಅಂದ್ರೆ ಎಲ್ಲರಿಗೂ ಒಂದೇ ಸಲ ಕೂಡ್ಸಿ ಮಾಡ್ತಾರ. ನಮ್ಮಲ್ಲಿ ಆ ರೀತಿ ಮಾಡೋದಿಲ್ಲ. ಸೊ ಟೋಟಲ್ ನೀವೇನಾದ್ರೂ ರೇಖಿ 3 ಮತ್ತು 4 ಯಾವ್ದೇ ಗುರುಗಳ ಹತ್ರ ಕಲಿಬೇಕಂದ್ರ ಮಿನಿಮಮ್ 25,000 ಅವ್ರು ತಗೋತಾರ. ಬಟ್ ನನ್ ಹತ್ರ ಏನಿದೆ ಅಂತ ಹೇಳ್ತೀನಿ, ಓನ್ಲಿ 9,999 ಮಾತ್ರ ಇದೆ. ರೇಖಿ 3 ಮತ್ತು 4 ವಿತ್ ಕಾಂಟೆಂಟ್ ಇರುತ್ತೆ, ಆಡಿಯೋ ಸಿಗುತ್ತೆ, ವಿಡಿಯೋ ಸಿಗುತ್ತೆ, ಎಲ್ಲಾ ರೀತಿಯಿಂದ ಸಪೋರ್ಟ್ ಸಿಗುತ್ತೆ. 9,999. ಬಟ್ ಯಾರಾದ್ರೂ ಇವತ್ತೇ ನಾನು ಎನ್ರೋಲ್ ಮಾಡ್ಕೊಳಕ್ ರೆಡಿ ಇದ್ದೀನಿ, ಆಕ್ಷನ್ ಟೇಕರ್ಸ್ ಏನಾದ್ರೂ ಇದ್ರ ಅವ್ರಿಗೆ ಮಾತ್ರ ಎಷ್ಟಿದೆ ಅಂದ್ರೆ 7,999 ಮಾತ್ರ ಇದೆ. ಇವತ್ ಎನ್ರೋಲ್ ಮಾಡ್ಕೊಳ್ಬೇಕು. ಎನ್ರೋಲ್ ಮಾಡ್ಕೊಳ್ಳುವಾಗ ಏನ್ ಮಾಡ್ಬೇಕಂದ್ರೆ ಮೊದಲು ಅಡ್ಮಿಷನ್ ಫೀಸ್ ಇದೆ ನೋಡ್ರಿ, 2,999 ಅನ್ನ ಮೊದಲು ಪೇ ಮಾಡ್ಬೇಕು.
ಪೇ ಮಾಡಿದ್ಮೇಲೆ 15ನೇ ತಾರೀಕಿಗೆ ಶುರು ಆಗುತ್ತೆ. ಮತ್ತೆ 20ರ ನಂತರ ಉಳಿದ ಫೀಸ್ ಅನ್ನ ಪೇ ಮಾಡ್ಬೇಕು. ಮುಂದೆ ನಿಮ್ಗೆ 5 ದಿವಸ ಟೈಮ್ ಕೊಡ್ತೀವಿ. ಇವತ್ತಿನಿಂದ ಏನಾದ್ರೂ ಕೌಂಟ್ ಮಾಡಿದ್ರೆ ಮತ್ತೆ ನಿಮ್ಗೆ 8-10 ದಿವಸ ಟೈಮ್ ಇದೆ, ನಡು ಗ್ಯಾಪ್ ಸಿಗುತ್ತೆ. 20ರ ನಂತರ ಉಳಿದ ಫೀಸ್ ಅನ್ನ ಪೇ ಮಾಡ್ಬೇಕು ಒಂದು. ಆನಂತರ ಎರಡನೇದು, ನಮ್ಮ ಟ್ರೈನರ್ಸಿಗೆ ಇದು ಫ್ರೀ ಇದೆ, ಯಾರು ಪೇಮೆಂಟ್ ಮಾಡೋದಿಲ್ಲ. ಕೆಲವೊಂದ್ಸಲ ನಮ್ ಟ್ರೈನರ್ ಮೈಂಡ್ ಸೆಟ್ ನಾಗ ಏನು ಅಂದ್ರೆ ನಾವು ಕಟ್ಟಬೇಕು, ಏನೋ ಸಪೋರ್ಟ್ ಆಗುತ್ತೆ ಟ್ರಸ್ಟಿಗೆ. ಇಲ್ಲ, ಈಗಾಗ್ಲೇ ನೀವು ಕಟ್ಟಿದ್ರಿ, ಹಾಗಾಗಿ ಉಳಿದವ್ರು ಮಾಡ್ತಾರೆ, ನೀವು ಮಾತ್ರ ದಯವಿಟ್ಟು ಮಾಡ್ಬೇಡ್ರಿ ಫೀಸ್ ಪೇ ಅಂತ ಹೇಳಿ ಹೇಳ್ತಾ. ಸೊ ಯಾರಿಗ್ ಮಾಡೋದಿದೆ ನೋಡ್ರಿ, ಮೊದಲ ಅಡ್ಮಿಷನ್ ಫೀಸ್ ಇದೆ 2999 ಅನ್ನ ಮಾಡ್ಬೇಕು. ಅದು ಯಾವ ನಂಬರಿಗೆ ಮಾಡ್ಬೇಕಂದ್ರೆ 8073084423 ಈ ನಂಬರಿಗೆ ನೀವು ಫೋನ್ ಪೇ ಮಾಡ್ರಿ, ಗೂಗಲ್ ಪೇ ಮಾಡ್ರಿ, ಪೇಟಿಎಂ ಮಾಡ್ರಿ, ಯಾವ್ದು ಬೇಕಾದಲ್ಲಿ ನೀವು ಮಾಡ್ಬೋದು. ಸೊ ಎನ್ರೋಲ್ಮೆಂಟ್ ಮಾಡೋದು ಮಾತ್ರ 2999. ಇವತ್ತು ಪೇ ಮಾಡಿದವ್ರಿಗೆ ಮಾತ್ರ ಎಷ್ಟಕ್ಕೆ ಸಿಗುತ್ತೆ ಅಂದ್ರೆ 7999 ಸಿಗುತ್ತೆ. ನಾನ್ ನಾಳೆಗ್ ಮಾಡ್ತೀನಿ, ನಾಡ್ದಿಗ್ ಮಾಡ್ತೀನಿ, ವಿಚಾರ ಮಾಡ್ತೀನಿ ಅಂದ್ರೆ ನೀವು ಇಷ್ಟೇ ಕಟ್ಬೇಕು. ನಮ್ಮ ಹತ್ರ ಇದು ಆಪ್ಷನ್ ಇಲ್ಲ. ಏನು, ಇದು ಟ್ರಸ್ಟ್ ಇದೆ. ಟ್ರಸ್ಟ್ ನಲ್ಲಿ ಒಂದ್ಸಲ ನಾವು ಡಿಸೈಡ್ ಮಾಡಿದ್ಮೇಲೆ ಪೂರ್ತಿ ಟೀಮ್ ಇದನ್ನ ಒಪ್ಕೊಂಡಿರುತ್ತೆ. ನಾವ್ ಏನಾದ್ರೂ ಗಡಿಬೇಡ್ ಮಾಡ್ಲಿಕ್ಕೆ ಹೋದ್ರೆ ಇದು ನಮ್ ಕೈದೊಳಗೆ ಏನೂ ಇರೋದಿಲ್ಲ. ಸೊ ಹಾಗಾಗಿ ಯಾರು ಆಕ್ಷನ್ ಟೇಕರ್ಸ್ ಇದ್ದೀರಿ ನೋಡ್ರಿ, ಅವ್ರು ದಯವಿಟ್ಟು ಬರ್ರಿ, ನಾವು ನಿಮ್ಗೆ ಸ್ವಾಗತ ಮಾಡ್ತೀವಿ. 100% ಕಲಿಸ್ತೀವಿ, ಇದ್ರಲ್ಲಿ ಏನೂ ಡೌಟ್ ಇಲ್ಲ. ಮತ್ ರೇಖಿಯಲ್ಲಿ ಒಂದು ಪಾವರ್ ಇದೆ. ನೀವ್ ಯಾವತ್ತೂ ಸಮೇತ ರೇಖಿಯನ್ನ ಕೇಳಿಲ್ಲ ಅಂದ್ರು ರೇಖಿ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡದ, ನೆನ್ಪಿಟ್ಕೊರಿ ನೀವು. ನಾವು ರೇಖಿಯನ್ನ ಹುಡ್ಕೋದ್ರಿಂದ ರೇಖಿ ಸಿಗೋದೇ ಇಲ್ಲ. ಎಷ್ಟೋ ಜನರದ್ದು ಇಡೀ ಜೀವನ ಹೋಗ್ಯದವ್ರಿಗೆ ರೇಖಿ ಸಿಕ್ಕಿಲ್ಲ. ಎಷ್ಟೋ ಜನರಿಗೆ ನೀವು ಮನೆಯಲ್ಲಿ ಕುಂತಲ್ಲೇ ನಿಮ್ಗೆ ರೇಖಿ ಸಿಗ್ತಾ ಇದೆ ಅಂದ್ರೆ ಆ ರೇಖಿ ತಾಯಿಯ ಅಪೇಕ್ಷೆ ಏನು ಅಂದ್ರ ನೀವು ಯೂನಿವರ್ಸ್ ನ ಪವರ್ ನ ತಗೊಂಡು ಇನ್ನೊಬ್ಬರ ಸೇವೆ ಮಾಡ್ಬೇಕು ಅಂತ ಅವಳ ಇಚ್ಛೆ ಇದೆ. ಸೊ ಹಾಗಾಗಿ ನೀವು, ಹಾ ಸರ್, ನಾಗೇಶ್ ಸರ್ ಹೇಳ್ರಿ. ಮೇಡಮ್, ಇದಕ್ಕೆ ಒಂದು ಎಕ್ಸಾಂಪಲ್ ಇದೆ ಮೇಡಮ್. ನನ್ನ ಜೊತೆಗೇನೆ ಈಗ ಒಂದು 15 ವರ್ಷದಿಂದ ರೇಖಿ ಮಾಸ್ಟರ್ ನನ್ನ ಜೊತೆಗೆ ಇದಾರೆ ಮೇಡಮ್. ಈಗ 24 ಗಂಟೆನೂ ಜೊತೆಗೆ ಇರ್ತೀವಿ. ಆದ್ರೂ ಸಮೇತ ಒಂದೇ ಒಂದು ದಿವಸ ಕಲಿಯೋದಕ್ಕೆ ನಮ್ಗೆ ಆಗಿಲ್ಲ. ಅದು ಮೂಡು ಬರ್ಲಿಲ್ಲ, ಮನ್ಸು ಬರ್ಲಿಲ್ಲ ಮೇಡಮ್. ಸೊ ಹಾಗಾಗಿ ಅದು ನಮಗೆ ಏನು ಲಿಂಕ್ ಸಿಗುತ್ತೆ, ಏನು ಅವಕಾಶ ಸಿಗುತ್ತೆ ಅದನ್ನ ಉಪಯೋಗಿಸ್ಕೋಬೇಕು ಮೇಡಮ್. ನನ್ನ ಜೊತೆಗಿದ್ದೆ ನಾನು ಕಲಿಯಕ್ ಆಗಿರ್ಲಿಲ್ಲ. ಇವತ್ತು ನಾನು ಬೀದರಿಂದ ಕಲಿಯುವಂತದ್ದಿದೆ. ಯಾಕೆ ಅಂದ್ರೆ ಆ ಲಿಂಕ್ ಬರ್ಬೇಕು ಮೇಡಮ್. ಆ ಅವಕಾಶ ಬಂದಾಗ ನಾವು ಉಪಯೋಗಿಸ್ಕೋಬೇಕು. ಹಾಗಾಗಿ ಅವ್ರಿಗೆಲ್ಲರಿಗೂ ಹೇಳೋದು ಇಷ್ಟೇನೆ, ಉಪಯೋಗಿಸ್ಕೊಳ್ಳಿ, ಅವಕಾಶನ ಉಪಯೋಗಿಸ್ಕೊಳ್ರಿ. 100%. ಸೊ ಡೆಫಿನೇಷನ್ ಆಫ್ ಲಕ್ ಅದೇನೆ, ಯುಟಿಲೈಸಿಂಗ್ ದಿ ಆಪರ್ಚುನಿಟಿ ಇಸ್ ಕಾಲ್ಡ್ ಎ ಲಕ್. ಎಸ್. ಅದಕ್ಕೆ ನಾನು ಹೇಳೋದು ಸರ್ ಎಲ್ಲರಿಗೆ, ಆಕಾಶಕ್ಕಿಂತ ದೊಡ್ಡದು ಯಾವ್ದಾದ್ರು ಇದ್ರೆ ಅದು ಅವಕಾಶ. ನೀವು ಗ್ರೂಪ್ ನಾಗ ಒಂದ್ ಮೆಸೇಜ್ ಅನ್ನ ನೋಡಿರ್ಬೇಕು, ಏನು ಅಂದ್ರೆ ಇದು ನಂದು ಕೊನೆಯ ರೇಖಿ ಸೆಷನ್ ಅನ್ನ ಮಾಡ್ತಾ ಇದ್ದೀನಿ, ಇದ್ರ ನಂತರ ನಾನ್ ಮುಂದೆ ರೇಖಿಯನ್ನ ಮಾಡೋದಿಲ್ಲ, ನನ್ ಟೀಮ್ನವ್ರು ಮಾಡ್ತಾರಂತ. ಸೊ ಇದು ನಿಮ್ಗೆ ದೊಡ್ಡ ಅವಕಾಶ. ನೀವು ಮುಂದೆ ನೀವು ರೇಖಿಯನ್ನ ಮಾಡ್ಬೇಕಂದ್ರೆ ಅಲ್ಲಿ ನಾನ್ ಇರೋದಿಲ್ಲ, ನನ್ನ ಟೀಮ್ನವ್ರು ಯಾರೋ ಒಬ್ರು ಸದಸ್ಯರು ರೇಖಿಯನ್ನ ಕಲಿಸೋದಕ್ಕೆ ಮುಂದ್ ಬರ್ತಾರೆ. ಯಾಕಂದ್ರೆ ನನ್ನ ಹತ್ರ ಟ್ರೈನರ್ಸ್ ಇದ್ದಾರೆ, ಟ್ರೈನರ್ಸಿಗೂ ಅವಕಾಶ ಕೊಡೋದಿದೆ, ಅವರಿಗೂ ಅರ್ನಿಂಗ್ ಮಾಡೋದಕ್ಕೆ ನಾನು ಅವಕಾಶ ಮಾಡ್ಕೊಡ್ಬೇಕು. ಹಾಗಾಗಿ ನನ್ ಜೊತೆಗೆ ಕಲಿಯುವಂತ 1 ತಿಂಗಳ ಅವಕಾಶ ಇದೆ ನಿಮ್ಗೆ. ಇದನ್ನ ತಪ್ಪಿಸ್ಕೊಳ್ಬೇಡ್ರಿ. ಓನ್ಲಿ 3000 ಮಾತ್ರ ಪೇ ಮಾಡೋದಿದೆ, ಉಳಿದಿದ್ದಂತೂ ನಿಮ್ಗೆ ಟೈಮ್ ಇದೆ, 8-10 ದಿವಸ ಟೈಮ್ ಇದೆ, ಮತ್ತೆ ನೀವು ಪೇ ಮಾಡ್ಬೋದು. ಸೊ ಯಾರಿಗಾದ್ರೂ ಕ್ವಶನ್ಸ್ ಮತ್ತೆ ಡೌಟ್ಸ್ ಇದ್ರೆ ನಂಗೆ 100% ಕೇಳಿ. ಮೀನಾ ಕುಮಾರಿ ಮ್ಯಾಮ್, ಆನಂದ್ ಸರ್, ಹೇಳಿ ಮೇಡಮ್, ಏನಾದ್ರೂ ಕ್ವಶನ್ಸ್ ಇದೆನಾ? ಒಂದ್ ಕ್ಲಾರಿಫಿಕೇಶನ್. ಹೇಳಿ ಮ್ಯಾಮ್. ಲಾಸ್ಟ್ ಮಂತ್ ನಾವು ಮೈಸೂರಿಗೆ ಹೋಗಿ ಕಲ್ತು ಬಂದಿದ್ದೀವಿ, ರೇಖಿ ಲೆವೆಲ್ 1, 2, 3 ಕಲ್ತು ಬಂದಿದ್ದೀವಿ. ಓಕೆ, ಈಗ ನಾನು 21 ಡೇಸ್ 1, 2, 3 ಸಿಂಬಲ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿದೀವಿ. ಮತ್ತೆ ಇವಾಗ ಆಫ್ಟರ್ 21 ಡೇಸ್ 4, 1, 2, 3 ಮಾಡ್ತಾ ಇದ್ದೀನಿ. ಇವಾಗ ಆ ಪ್ರಾಕ್ಟೀಸ್ ನಡೀತಾ ಇದೆ. ಮತ್ತೆ ಇವಾಗ ನಿಮ್ಮ ಹತ್ರ ಸೇರಿದ್ರೆ ಮತ್ತೆ ಅದು ಇದೆಲ್ಲ ಇದಾಗಲ್ವಾ? ಇಲ್ಲ, ನಿಮ್ಮ ಮೈಂಡಿಗೆ ನೀವು ನಿಮ್ ಮನ್ಸಿಗೆ ಕ್ವಶನ್ ಮಾಡ್ರಿ, ಯಾವ ಕರೆಕ್ಟ್ ಮಾಡ್ಬೋದ. ಇಲ್ಲಿ ಜ್ಞಾನ ಕೊಡ್ತೀವಿ ಮೇಡಮ್ ನಾವು. ಅಲ್ಲಿ ನೀವು ಆ ಮೆಡಿಟೇಷನ್ ಎಲ್ಲಾರ್ದು ಸೇಮೇ ಇದೆ. ಮೆಡಿಟೇಷನ್ದಾಗ ಏನು ವ್ಯತ್ಯಾಸ ಇಲ್ಲ. ಕಲಿಸುವಂತಹ ತರೀಕಾ ಇದೆ ನೋಡ್ರಿ, ಅಲ್ಲಿ ಕೆಲವೊಂದ್ಸಲ ಚೇಂಜಸ್ ಇರುತ್ತೆ. ನಾನ್ ಕಲಿಸುವಂತಹ ಹಂತಗಳು ಬೇರೆ ಇರ್ಬೋದು, ಅವ್ರು ಕಲಿಸುವಂತದ್ದು. ನಾನು ರಿಲೇಷನ್ಗೆ ಹೆಚ್ಚಿಗೆ ಆದ್ಯತೆಯನ್ನ ಕೊಡ್ತೀನಿ, ರಿಲೇಷನ್ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡ್ತೀನಿ. ಕೆಲವರು ಮತ್ತೆ ಬೇರೆದ್ರ ಮೇಲೆ ಫೋಕಸ್ ಮಾಡ್ತಾರೆ. ಬಟ್ ಎಲ್ಲಾರ ಉದ್ದೇಶ ಏನು ಅಂದ್ರೆ ನಿಮ್ಗೆ ಕಲಿಸ್ಬೇಕಂತ. ಸೊ ನಿಮಗ ಅನ್ನಿಸ್ತು ಇಲ್ಲಿ ಹೆಚ್ಚಿನ ಜ್ಞಾನ ಸಿಗ್ಬೋದು, ಮತ್ತೆ ನಾಳೆ ರೇಖಿ ಮಾಸ್ಟರ್ ಆಗೋದಕ್ಕೆ ಸಪೋರ್ಟ್ ಆಗುತ್ತೆ ಅಂದ್ರೆ ನೀವು ಇಲ್ಲಿನೂ ಮಾಡ್ಬೋದು, ಮತ್ತೆ ಅಲ್ಲಿನೂ ನೀವು ತಗೋತಾ ಇದ್ರಿ ಬೆಸ್ಟ್ ಅದ. ಜ್ಞಾನ ಯಾವ ಕಡೆಯಿಂದ ಬಂದ್ರು ಎಷ್ಟು ಬೇಕಷ್ಟು ತಗೋಬಹುದು. ಇಲ್ಲಿ ಓವರ್ ಡೋಸ್ ಅಂತ ಏನಿಲ್ಲ ಮ್ಯಾಮ್ ಜ್ಞಾನದಲ್ಲಿ, ಇದು ಜಾಸ್ತಿ ಆಗೋದು ಅಂತ ಏನಿಲ್ಲ. ಮತ್ತೆ ಉಲ್ಟಾ ನಿಮ್ಗೆ ಹೆಲ್ಪ್ ಆಗುತ್ತೆ. ಉಲ್ಟಾ ನೀವು ಎಷ್ಟೊಂದು ವಿಷಯಗಳನ್ನ ನೀವು ಅಲ್ಲಿ ಶೇರ್ ಮಾಡ್ಕೊಳ್ಬಹುದು. ಈ ರೀತಿನೂ ಇದೆ ಅಂತ. ಮ್ಯಾಮ್, ಇವಾಗ ನಿಮ್ಮದು ಸೇರಿರೋದು ಮಾಸ್ಟರಾ ಗ್ರ್ಯಾಂಡ್ ಮಾಸ್ಟರಾ? ಇದು ಗ್ರ್ಯಾಂಡ್ ಮಾಸ್ಟರ್. ಗ್ರ್ಯಾಂಡ್ ಮಾಸ್ಟರ್ ಕೋರ್ಸ್. ಇವಾಗ 8000 ರೂಪೀಸ್ ನೀವು ಗ್ರ್ಯಾಂಡ್ ಮಾಸ್ಟರ್ ಕೋರ್ಸ್ ಮಾಡಿಸ್ತಾ ಇದ್ದೀರಿ. ಅಂದ್ರೆ ಇವಾಗ 3, 4 ಆದ್ಮೇಲೆ ನೆಕ್ಸ್ಟ್ ಲೆವೆಲ್ ಏನು?
ಅದು 5, 6 ಇರುತ್ತೆ ಮ್ಯಾಮ್, ಅದು ನಾನು ಕಲ್ಸಂಗಿಲ್ಲ. 5, 6 ಕಲ್ಸೋದಿಲ್ಲ. ಅದು ನನ್ ಗುರುಗಳು ಮಾತ್ರ ಕಲ್ಸೋದು, ಅದು ನನ್ಗೆ ಇನ್ನ ಪರ್ಮಿಷನ್ ಇಲ್ಲ. ಅಲ್ಲ ಮ್ಯಾಮ್ 5, 6 ಕಲ್ತ್ರೆ ಅಲ್ವಾ ಗ್ರ್ಯಾಂಡ್ ಮಾಸ್ಟರ್ ಆಗೋದು? ಓಕೆ ಮ್ಯಾಮ್, ಮಾಸ್ಟರ್ ಕೋರ್ಸ್ ನಾನು ಮಾಡಿಸ್ತಾ ಇದ್ದೀನಿ. ಸೊ ಗ್ರ್ಯಾಂಡ್ ಮಾಸ್ಟರ್ ಇದೆ ನೋಡ್ರಿ, ಅದು ನಮ್ ಗುರುಗಳು ಕಲಿಸ್ತಾರೆ. ನೀವು ಏನಾದ್ರು ಬೇಕಿದ್ರೆ ನಾನು ಅವ್ರು ನಿಮ್ಗೆ ಲಿಂಕ್ ಎಲ್ಲ ಕೊಡ್ತೀನಿ. ಓಕೆ ಮ್ಯಾಮ್, ಮತ್ತೆ ನಂಗೆ ಅದೊಂಚೂರು ಶೇರ್ ಮಾಡಿ. ಎಸ್ ಎಸ್, ಯಾಕಂದ್ರೆ ನಾನು ಆಲ್ರೆಡಿ 3 ಲೆವೆಲ್ಸ್ ಆಗಿದೆ. ನಾನು ಇವಾಗ 24 ಪಾಯಿಂಟ್ಸ್ ಹೀಲಿಂಗ್ ಮಾಡ್ತಾ ಇದ್ದೀನಿ, ಬೇರೆ ಹೀಲಿಂಗ್ ಮಾಡ್ತಾ ಇದ್ದೀನಿ. ನೀವು ಮಾಡ್ಬೇಕಂದ್ರೆ ನಿಮ್ಗೆ ಅವ್ರ ನಂಬರ್ ಎಲ್ಲ ಕೊಡ್ತೀನಿ, ನೀವು ಅವ್ರ ಹತ್ರ ಮಾಡಿ. ಥ್ಯಾಂಕ್ ಯು. ಸೊ ಮತ್ತೆ ಯಾರಿಗಾದ್ರೂ ಏನಾದ್ರು ಕೇಳೋದಿದ್ರೆ ನನ್ಗೆ ಹೇಳ್ರಿ. ಅಮೌಂಟ್ ಯಾರೋ ಕೇಳತ್ತಿರಲ್ಲ, ಈ ನಂಬರಿಗೆ ಪೇ ಮಾಡಿ ಮ್ಯಾಮ್, 8073084423. ಈಗ ಒಂದ್ಸಲ ಮೆಸೇಜ್ ನಲ್ಲಿ ಬಂದಿದೆ ನೋಡಿ. ಯಾರಿಗಾದ್ರೂ ನನ್ ಕ್ವಶನ್ಸ್ ಡೌಟ್ಸ್ ಇದ್ರೆ ಕೇಳ್ರಿ. ಆನಂದ್ ಸರ್ ಏನೋ ಕೇಳ್ಬೇಕಿತ್ತಲ್ಲ ನಿಮ್ಗೆ? ಹಲೋ ಮ್ಯಾಮ್. ಹೇಳಿ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ. ನಮಸ್ತೆ ಮ್ಯಾಮ್, ಹೇಳ್ರಿ. ಅಮೌಂಟ್ ಎಷ್ಟು ಪೇ ಮಾಡ್ಬೇಕು ಮ್ಯಾಮ್? 3000 ಮಾಡ್ಬೇಕು ಮ್ಯಾಮ್ ಫಸ್ಟ್. 3000 ಮಾಡ್ಬೇಕು. ಉಳಿದಿದ್ದು ಏನ್ 5000 ಇರುತ್ತೆ ನೋಡ್ರಿ ಮ್ಯಾಮ್, ಅದು 20ನೇ ತಾರೀಕಿನ ನಂತರ ಮಾಡೋದಿರುತ್ತೆ. ಓಕೆ ಓಕೆ ಓಕೆ, ಸರಿ. ಆಗಿದೆ ಮ್ಯಾಮ್ ಲೆವೆಲ್. ಹಾ, ನಾವು 3 days ಆನ್ಲೈನ್ ಕಲ್ತಿರೋದು. ನಿಮ್ಗೆ ಕೋರ್ಸಸ್ ನೋಡಿ ಇಂಟ್ರೆಸ್ಟ್ ಬಂದಿದೆ. ಮತ್ತೆ ಬಟ್ ಅದೇ ನಾನು ಹೇಳೋದು ಎಲ್ಲರಿಗೆ, 2 days 3 days ನಾಗ ಯಾವ್ದು ರೇಖಿಯನ್ನ ಪರ್ಫೆಕ್ಟ್ ಆಗಿ ಕಲೀಲಿಕ್ಕೆ ಆಗೋದೇ ಇಲ್ಲ. ನೀವು ಆನ್ಲೈನ್ ಮಾಡ್ರಿ, ಆಫ್ಲೈನ್ ಮಾಡ್ರಿ, ಮಿನಿಮಮ್ ಇಲ್ಲಿ 21 days ಅಂತೂ ಮೆಡಿಟೇಷನ್ ಮಾಡ್ಬೇಕು. ಅದಾದ ನಂತರ ನಿಮಗೆ ಬೇಸಿಕ್ 1 ವಾರ ನಾವು ಹೇಳ್ತೀವಿ, 1 ವಾರ ಬೇಸಿಕ್ ಕಂಪಲ್ಸರಿ ಬೇಕು. ನೀವ್ ಯಾವಾಗ್ಲೂ ನೋಡ್ರಿ, ಮಾಸ್ಟರ್ ಆಗ್ಬೇಕಂದ್ರೆ ಅದ್ರ ಮೇಲೆ ಎಲ್ಲಾ ಹಿಡಿತವನ್ನ ಸಾಧಿಸ್ಬೇಕು, ಎಲ್ಲಾ ಜ್ಞಾನ ತಗೋಬೇಕು. ಇಲ್ಲಾಂದ್ರೆ ನಿಮಗೆ ನಿಮ್ ಶಿಷ್ಯರ್ ಏನಾದ್ರೂ ಉಲ್ಟಾ ಸಿಕ್ರು ಅಂತ ತಿಳ್ಕೊಂಡು ನಿಮ್ಗೆ ಬೆವರಿಳಿಸ್ತಾರ ಅವ್ರು. ನಿಮ್ ಹಣೆಂಗೆ ಇಲ್ಲ, ಅವ್ರು ತಿಳ್ಕೊತಾರ ನಿಮ್ ಗುರು ಅಂತ ಸ್ವೀಕಾರ ಮಾಡಂಗಿಲ್ಲ. ಅದಕ್ಕೆ ನಾ ಹೇಳ್ತೀನಿ, ನೀವು ಪರ್ಫೆಕ್ಟ್ ಆಗ್ರಿ ಮೊದ್ಲು. ಓಕೆ, ಸೊ ಮತ್ತೆ ಏನಿ ಕ್ವಶನ್ಸ್ ಇದನ್ನ ಕೇಳ್ರಿ. ಓಕೆ ಮ್ಯಾಮ್. ಓಕೆ. ಹಾ ಸರ್, ಆನಂದ್ ಸರ್ ಹೇಳ್ರಿ. ಮೇಡಮ್, ಅಪ್ ಟು ವಾಟ್ ಟೈಮ್ ಟುಡೇ ವಿ ಕ್ಯಾನ್ ಡೂ ಅಂತ ಜಿಪೇ? ಓಕೆ ಸರ್. ಓಕೆ, ಫ್ರಮ್ ಮೈ ವೈಫ್ಸ್ ಅಕೌಂಟ್ ಐ ವಿಲ್ ಡೂ ಇಟ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಮತ್ತೆ ಯಾರ್ಯಾದ್ರೂ ಕ್ವಶನ್ಸ್ ಡೌಟ್ಸ್ ಇದ್ರೆ ಕೇಳ್ರಿ, ಇಲ್ಲಾಂದ್ರೆ ನಾನು ಎಂಡ್ ಮಾಡ್ತೀನಿ. ಟೋಟಲಿ ಎಲ್ಲಾರಿ ಕ್ಲಾಸ್ ಬಾಳ್ ಚಂದ ಅನ್ಸಿದೆ ಅಂತ ಅನ್ಕೊಂಡಿನಿ. ಧನ್ರಾಜ್ ಸರ್ ಏನಾದ್ರು ಕೇಳೋದಿದೇನಾ? ಫಸ್ಟ್ ಟೈಮ್ ಜಾಯ್ನ್ ಆಗಿದ್ರಿ? ಧನ್ರಾಜ್ ಫಸ್ಟ್ ಟೈಮ್. ಹರ್ಷಿತ್ ಸರ್ ಎಲ್ಲಿದ್ರಿ? ಮೇಡಮ್ ಇಲ್ಲ, ಸ್ವಲ್ಪ ನಮಸ್ತೆ ಮೇಡಮ್. ಶಿವ ನಾನ್ ತಿನ್ನಿ ದೇವ್ರಿಗೆ ನೆನ್ಸರ್ ದೇವ್ರೇನ ಭೂಮಿ ಮೇಲೆ ಬರ್ತಾರ, ಕರೆ ನೀವ್ ಬರಲ್ರಿ, ಹಂಗ ಆಗ್ಯದ ನಮ್ ಪರಿಸ್ಥಿತಿ. ಸಾರಿ ಮೇಡಮ್. ಹೇಳಿ ಸರ್. ಮೇಡಮ್ ಏನಿಲ್ಲ, ಈಗ ನಾನು ರೇಖಿ 1 and 2 ಇಂದ ನಿಮ್ಮಿಂದ ಕಲಿಬೇಕು ಅಂದ್ರೆ ಅದ್ ಯಾವ ತರ ಅಂತ? ಯಾಕಂದ್ರೆ ಸರ್ ನೀವು 1 and 2 ಲಿಂದ ಕಲಿಬೇಕಂದ್ರೆ ನೀವು ಪರ್ಸನಲ್ ನಾಗೆ ಕಲಿಬೇಕ್ರಿ ಸರ್. ಯಾಕಂದ್ರೆ 1, 2 ಈಗ ಆಗ್ಲೇ ಗ್ರೂಪ್ ನಾಗ ಮುಗ್ದದ ಸರ್. ಅದು ಹೋದ್ ತಿಂಗಳನೇ ನಾವೆಲ್ಲ ಕವರ್ ಮಾಡೀವಿ. ಈಗ ನೀವು ಮತ್ 1, 2, 3, 4 ಎಲ್ಲಾನು ಮಾಡ್ಬೇಕಂದ್ರೆ ಮತ್ತೆ ನೀವು ಪರ್ಸನಲ್ ನಾಗೆ ಬರ್ಬೇಕು ಸರ್. ಅಂದ್ರೆ ಮೇಡಮ್ ಆನ್ಲೈನ್ ಆಫ್ಲೈನ್ ಮೇಡಮ್? ಆನ್ಲೈನೇ ಬರ್ಬೇಕು ಸರ್, ಆನ್ಲೈನ್ ನಾಗೆ ಮಾಡೋದ್ರಿ. 1 month ಕೋರ್ಸ್ ಇದೆ ಸರ್ ಇದು. 1 and 2 1 month ಕೋರ್ಸ್ ಮೇಡಮ್? ಇಲ್ಲ, ನೀವು ಪರ್ಸನಲ್ ನಾಗ ಬಂದ್ರ 1, 2, 3, 4 ಎಲ್ಲಾನು 1 month ನಾಗ ಹೇಳ್ಕೊಡ್ತೀನಿ ಸರ್. 1 month ಪೂರ್ತಿ ತಗೋತದ ಅದು ಕೋರ್ಸ್ ಸಲುವಾಗಿ. ಅಂದ್ರೆ ಆನ್ಲೈನ್ ಅಲ್ಲೇ? ಆನ್ಲೈನ್. ಎಷ್ಟು ಟೈಮ್ ಇನ್ವೆಸ್ಟ್ ಮಾಡಬೇಕು? ನಮ್ದು ಕಿರಣ್ ಸರ್ ಇದಾರ ನೋಡ್ರಿ, ಅವರು ನಮ್ಮಲ್ಲಿ 1 to 1 ದಾಗೆ ಎಲ್ಲಾ ಕೋರ್ಸ್ನು ಮಾಡ್ಲತ್ತಾರ. ಓಕೆ. ನೀವು ನನ್ಗೆ ಕಾಲ್ ಮಾಡ್ರಿ ಸರ್, ಅದ್ರದ್ದೆಲ್ಲ ಮಾಹಿತಿ ನಾನು ಕೊಡ್ತೀನಿ, ಇಲ್ಲ ನಮ್ ಟೀಮ್ನವ್ರು ಕೊಡ್ತಾರೆ ನಿಮ್ಗೆ. ಓಕೆ ಸರ್. ಓಕೆ, ಸೊ ನೆಕ್ಸ್ಟ್ ಮತ್ತೆ ಯಾರಿಗಾದ್ರೂ ಏನಾದ್ರು ಕೇಳೋದಿದ್ರು, ಕ್ವಶನ್ ಇದ್ರೆ, ನಂಗೆ ಡೌಟ್ಸ್ ಇದ್ರೆ ಹೇಳಿ. ಮ್ಯಾಮ್ ಅದು ರೇಖಿ ಸಿಂಬಲ್ಸ್ ನಾನು ಶಾಪ್ ಅಲ್ಲಿ ಹಾಕಿದ್ದೆ ಮ್ಯಾಮ್. ಅದು ಓಕೆ. ರೇಖಿ ಮಂತ್ರಗಳು, ರೇಖಿ ಸಿಂಬಲ್ಸ್ ಅದೇನು ಆಗಲ್ವಾ ಮ್ಯಾಮ್? ಏನಾಗಲ್ಲ. ಅಂದ್ರೆ ಕಸ್ಟಮರ್ ಒಬ್ರು ಬಂದಿದ್ರು ಮ್ಯಾಮ್, ರೇಖಿ ದೀಕ್ಷೆ ತಗೊಂಡಿರಾ ಅಂದ್ರು. ಹೂ ಮ್ಯಾಮ್ ಅಂದೆ. ಅವ್ರ ಅದು ಫೋಟೋ ತಕೊಂಡ್ ಹೋದ್ರಲ್ಲ ಮ್ಯಾಮ್, ಇದು ಏನು ಆಗಲ್ರ ಮ್ಯಾಮ್? ಇಲ್ಲ ಹಂಗೇನಿಲ್ಲ. ಅವ್ರು ಉಲ್ಟಾ ನ್ಯೂಸ್ ಮಾಡ್ತಾರ, ನನ್ನ ತಲೆ ಕೆಡಿಸ್ಕೊಬೇಡ್ರಿ. ಯಾರಾದ್ರೂ ಬಂದ್ ನಿಮಗ್ ಕೇಳತ್ತಾರಂದ್ರ ಅದ ನ್ಯೂಸ್ ಆಗ್ಲತ್ತದ ಅಂತ ತಲೆಯಾಗಿಟ್ಕೊರ್. ಪಾಸಿಟಿವ್ ತಗೋರಿ, ನೀವು ಅದ್ರ ಬಗ್ಗೆ ವರಿನೇ ಮಾಡ್ಬೇಡ್ರಿ ನೀವು. ಇದು ಯಾವಾಗ್ಲೂ ರೇಖಿ ಒಳ್ಳೆ ಕೆಲ್ಸಕ್ಕೆ ಯೂಸ್ ಆಗುತ್ತೆ. ಅವ್ರ ಏನಾದ್ರು ಬೇರೆ ಉದ್ದೇಶ ಇಟ್ಕೊಂಡ್ ಅವ್ರ ಏನಾರ ತಗೊಂಡಾರ, ಏನ್ ಮಾಡ್ಲಕ್ ಆಗಲ್ಲ ಅವ್ರಿಗೆ, ಏನೇ ಆಗೋದಿಲ್ಲ. ನೀವು ತಲೆ ಕೆಡಿಸ್ಕೊಳ್ಬೇಡಿ. ಓಕೆ. ಒನ್ ಲಾಸ್ಟ್ ಕ್ವೆಶ್ಚನ್. ಮ್ಯಾಮ್ ಹೇಳ್ರಿ. ಇವಾಗ ಇದು ಸೇರಿದ್ರೆ ನೀವು ಬೇರೆ 3, 4 ಮಾತ್ರ ಹೇಳ್ಕೊಡ್ತೀರಾ? ಎಸ್, 3, 4 ಮ್ಯಾಮ್. ನೀವು ಏನಾದ್ರೂ 1, 2, 3, 4 ಅನ್ನ ಪೂರ್ತಿ ಕಂಪ್ಲೀಟ್ ಆಗ್ಬೇಕಂದ್ರೆ ನೀವು ಪರ್ಸನಲ್ ಕ್ಲಾಸ್ ತಗೋಬೇಕು ಮೇಡಮ್ ನನ್ನ ಹತ್ರ.
ಇಲ್ಲ ಮ್ಯಾಮ್ ನಂದು ಆಲ್ರೆಡಿ 1 2 3 ಡೈಕೋಮಿಯ ತನಕ ಆಗಿದೆ ನಮ್ದು. ಎಸ್ ಅದೇ 1 2 ಮುಗಿಸಿರಿ ಮ್ಯಾಮ್ ನೀವು 1 2 3 ಮುಗಿಸಿರಿ ಡೈಕೋಮಿಯಾ. ಹೌದು 1 2 3 ಅಂದ್ರೆ ಈಗ ನಿಮ್ದು 4 ಒಂದೇ ಉಳ್ಕೊಂಡದ್ರಿ? ಇಲ್ಲ ಮ್ಯಾಮ್ ನಂದು ಆಕ್ಚುಲಿ 4 ಆಗಿದೆ, ಡೈಕೋಮಿಯ ತನಕ ಆಗಿದೆ. ಚೋಕುರೆ, ಸೇಕಿ, ಆಂಚಿಜನ್ಸಿನೇನ್ ಮತ್ತೆ ಡೈಕೋಮಿಯ ಎಲ್ಲ ಆಗಿದೆ, 4 ಆಗಿದೆ. ನಂಗೆ ನೆಕ್ಸ್ಟ್ ಫರ್ದರ್ ಬೇಕು, ಅದು ನಂಗೆ ಡೀಟೇಲ್ಸ್ ಬೇಕು. ಎಸ್ ಇದ್ರಲ್ಲಿ ಬರ್ತಾವ ಮೇಡಮ್, ಇನ್ನ 4 ಸಿಂಬಾಲ್ಸ್ ಗಳಿವೆ ನಮ್ಮ ಹತ್ರ. ಇನ್ನು 4 ಇದೆಯಾ ಇದ್ರಲ್ಲಿ ಆಡ್ ಆನ್? ಓಕೆ 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 ಮ್ಯಾಮ್, ಸ್ವಲ್ಪ ಟೈಮ್ ಬೇಕು, ಒಂಚೂರು ಯೋಚನೆ ಮಾಡಿ. ಇಲ್ಲ ನೀವು ಟೈಮ್ ತಗೊಂಡ್ರಿ ಮ್ಯಾಮ್, ನೀವು ಟೈಮ್ ತಗೊಂಡ್ರೆ 9,999 ಇದೆ ನೋಡ್ರಿ, ಎಲ್ಲರಿಗೂ ಅದೇ ಹೇಳೋದು. ಟೈಮ್ ತಗೊಂಡ್ರಿ, ಪೇ ಹೆಚ್ಚಿಗೆ ಮಾಡ್ಲಕ್ ರೆಡಿ ಇರ್ಬೇಕು ನೀವು. ಇಲ್ಲ ಯಾಕಂದ್ರೆ ನಾನು ಆಲ್ರೆಡಿ ನಮ್ದು ಟ್ರಸ್ಟ್ ಇದೆ ಮೇಡಮ್. ಟ್ರಸ್ಟ್ ಅಂದ್ರೆ ನಮ್ದು ನಿವೇದಿತಾ ಹೂಗಾರ್ ಟ್ರಸ್ಟ್ ಇದೆ, ಇಲ್ಲಿ ಮಂಜುಳಾ ಅಮ್ಮ ಇದ್ದಾರೆ, ನನ್ನ ಟೀಮ್ ನವರಿಗೆ ಎಲ್ಲರಿಗೂ ಗೊತ್ತಿದೆ. ಟ್ರಸ್ಟ್ ನಲ್ಲಿ ಸ್ವಂತ ನಾನೇ ಟ್ರಸ್ಟ್ ನ ಅಧ್ಯಕ್ಷ ಇದ್ರು, ನನಗೂ ಕಂಡೀಷನ್ಸ್ ಗಳು ಅಪ್ಲೈ ಅವ. ಏನ್ ಟ್ರಸ್ಟ್ ಮ್ಯಾಮ್ ಅದು? ನಮ್ದು ನಿವೇದಿತಾ ಹೂಗಾರ್ ಟ್ರಸ್ಟ್ ಅಂತ ಇದೆ ಮ್ಯಾಮ್. ಇದು ಒಂದು ಟ್ರೈನಿಂಗ್ ಸೆಂಟರ್ ಇದೆ, ಅನಾಥ ಮಕ್ಕಳದು ವೃದ್ಧಾಶ್ರಮದೆಲ್ಲ ಸೇವೆಗಳನ್ನ ಮಾಡ್ತೀವಿ ನಾವು. ಆ ಟ್ರಸ್ಟ್ ಅಡಿಯಲ್ಲೇ ನಾವೆಲ್ಲರೂ ದುಡಿಯೋರು, ಇಡೀ ಟೀಮ್ ಎಲ್ಲ ಕೆಲಸ ಮಾಡೋದು. ಇಲ್ಲಿ ಇದಾರ ನೋಡ್ರಿ, ನಾಗೇಶ್ ಸರ್ ಇರ್ಬೋದು, ಶೈಲಜಾ ಮ್ಯಾಮ್, ಶಿಲ್ಪಾ, ಅವರೆಲ್ಲರೂ ಟ್ರಸ್ಟಿಗೆ ಹೆಲ್ಪ್ ಮಾಡೋರು ಇದಾರೆ. ಮಂಜುಳಾ ಅಮ್ಮ, ಜಯಲಕ್ಷ್ಮಿ ಮ್ಯಾಮ್ ಇದ್ದಾರೆ. ಇವರೆಲ್ಲ ನಮ್ ಟ್ರಸ್ಟಿಗೆ ಬಹಳ ಸಪೋರ್ಟಿವ್ ಸಿಸ್ಟಮ್ ಅನ್ನ ಕೊಡೋರು. ಯಾವಾಗ್ಲೂ ಏನೇ ಒಂದ್ ಬಂತಂದ್ರೆ ಅವರೆಲ್ಲರೂ ನಮ್ ಜೊತೆ ಕೈ ಜೋಡಿಸೋದಕ್ಕೆ ಇದ್ದಾರೆ. ನೀವು ಬಂದ್ರೆ ನೀವು ಸಮೇತ ನಮ್ಮವ್ರಾಗ್ಬಿಡ್ತೀರಿ. ನಂಗೆ ಇನ್ನೊಂಚೂರು, ನಾನು ಆಕ್ಚುಲಿ 7:30 ಮೇಲೆ ಜಾಯಿನ್ ಆಗಿದ್ದು ಮೆಡಿಟೇಷನ್ ಕ್ಲಾಸ್. ಮ್ಯಾಮ್ ನೀವು ಈಗ 80730 ಇದೆ ನೋಡ್ರಿ, ಇದು ನನ್ನ ನಂಬರ್ ಇದೆ ಮ್ಯಾಮ್. ನೀವು 9 ಗಂಟೆಗೆ ಕಾಲ್ ಮಾಡಿ, ಇನ್ನ ಏನಾದ್ರು ನಾವು ಮಾತಾಡೋದು. 4423 ನಾ? ಹಾ, ಈಗ ಫೋನ್ ಪೇ ಸಲುವಾಗಿ ಹಾಕಿನಲ್ಲ ಆ ನಂಬರ್. ಓಕೆ. ಇಲ್ಲಿ ಶ್ರೀದೇವಿ ಹೂಗಾರ್ ಅಂತ ಇದೆಯಲ್ಲ ಅದೇ ಅಲ್ವಾ? ಹಾ ಎಸ್ ಇದೀವಿ ಹೂಗಾರ್. ಓಕೆ ಮ್ಯಾಮ್, ನಾ